ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋನ್ನೇತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂ ಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಘ್ನಮರಾಸುರಸಿದ್ಧವಂದ್ಯ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ಶ್ರೀ ಗುರುಭ್ಯೋ ನಮಃ. ದ್ವಾಪರೇತಯುಗೆ ಪ್ರಾಪ್ತೆ ಷಷ್ಟಾವಿಂಶತಿಮೇ ಪುನಃ ಸ್ವಯಂಭೂ ಸರ್ವಶಕ್ರಾದ್ಯಾಃ ದುಗ್ಧಾಬ್ಧೇಃ ತೇರಮಾಯಯುಃ. ಶ್ರೀ ಗುರುಭ್ಯೋ ನಮಃ. ಸಮಸ್ತಸಾರಂ ಪರಿಪೂರ್ಣ ಸದ್ಗುಣಂ ಇಷ್ಟೈವ ತತ್ಸಮ್ಮುಃ ಸುರಾರಯಃ ಅದೆಲ್ಲಾಯ್ತು. ತತಶ್ಚ ಸಂಸ್ಥಾಪ್ಯ ಪೃಥಕ್ ಸುರಾಸುರಾನ್ ತವಾತಿ ರೂಪೋಚ್ಚರಿತಾನ್ ಸುರೇತರಾನ್ ಸರ್ವಾನ್ ಭವದ್ದರ್ಶನ ಈಕ್ಷಲಜ್ಜಿತಾಸ್ಮಿ ಅಹಂ ದೃಶೋ ಮೇಲಯತ ಇತಿ ಅವೋಚಃ. ಇವೆಲ್ಲ ಕಣ್ಣು ಮುಚ್ಚಿಕೊಳ್ಳಿ, ನಾನೆಲ್ಲ ಹಂಚುತ್ತೇನೆ ಅಂತ ಪರಮಾತ್ಮ ಮೋಹಿನಿ ರೂಪದಿಂದ ತಿಳಿಸಿದ. ನಿಮೀಲಿತಾಕ್ಷೇಷು ಅಸುರೇಷು ದೇವತಾಃ ನ್ಯಪಾಯಯ ಸಾಧ್ವಮೃತಂ ತತಃ ಪುಮಾನ್ ಕ್ಷಣೇನ ಭೂತ್ವಾ ಪಿಬತಃ ಸುಧಾಂ ಶಿರೋ ರಾಹೋರ್ನ್ಯಕೃಂತಶ್ಚ ಸುದರ್ಶನೇನ. ನಿಮೀಲಿತಾಕ್ಷೇಷು ಅಸುರೇಷು ದೇವತಾಃ ನ್ಯಪಾಯಯಃ ಸಾಧು ಅಮೃತಂ ತತಃ ಪುಮಾನ್ ಕ್ಷಣೇನ ಭೂತ್ವಾ ಪಿಬತಃ ಸುಧಾಂ ಶಿರಃ ರಾಹೋರ್ನ್ಯಕೃಂತಃ ಚ ಸುದರ್ಶನೇನ. ನಿಮೀಲಿತಾಕ್ಷೇಷು ಅಸುರೇಷು, ಎಲ್ಲ ಅಸುರ ಕಣ್ಣು ಮುಚ್ಚಿಕೊಳ್ಳು. ನೀನು ಅಮೃತಂ ಸಾಧು ದೇವತಾಃ ನ್ಯಪಾಯಯ, ದೇವತೆಗಳಿಗೆ ಅಮೃತವನ್ನು ಚೆನ್ನಾಗಿ ಕುಡಿಸಿದಿ. ತತಃ ಪುಮಾನ್ ಕ್ಷಣೇನ ಭೂತ್ವ, ಆ ಹೊತ್ತಿಗೆ ರಾಹು ಬಂದು ಕೂತ್ಕೊಂಡು ಅವನ ಕಡೆ ಸೇರ್ಕೊಂಡಿದ್ದು. ಆ ಕ್ಷಣ ಪರಮಾತ್ಮ ಪುರುಷ ರೂಪವನ್ನು ಧರಿಸಿದ. ಚಕ್ರದಿಂದ ಅವನ ತಲೆಯನ್ನು ಕತ್ತರಿಸಿದ. ಎಲ್ಲೋ ಎಷ್ಟು ಫಾಸ್ಟಾಗಿ ಪುರುಷ ರೂಪದಿಂದ ಸ್ತ್ರೀ ರೂಪ, ಸ್ತ್ರೀ ರೂಪದಿಂದ ಪುರುಷ ರೂಪ, ಅದರಲ್ಲಿ ಚಕ್ರ ಹಿಡಿದ ಅವನ ತಲೆಯನ್ನು ಕತ್ತರಿಸ್ತಾನೆ. ಅವನೇನು ಮಾಡ್ದ, ಹೋಲ್ ಮೆಥಡಲ್ಲಿ ಬಂದ. ಪಂಕ್ತಿ ಬಿಟ್ಟು ಈ ಕಡೆ ಬಂದು ಕೂತ್ಕೊಂಡ. ಅವನು ನೋಡ್ದ, ಮಧ್ಯೆ ಎಲ್ಲ ಕುಡಿತಾ ಇದ್ರು, ದೇವತೆಗಳೆಲ್ಲ ಆಗ್ತಾ ಬಂದಿತ್ತು. ನೋಡ್ದ ಈ ಪಕ್ಷದಲ್ಲಿ ಕೂತಿದ್ರು, ಪ್ರಯೋಜನ ಇಲ್ಲ ಅಂತೇಳಿ ಶಿಫ್ಟ್ ಆದ. ಅನುಮತಿ ತಗೊಂಡು ಬಂದಿದ್ದು ಸರಿ, ಮೋಸ. ಪರಮಾತ್ಮ ಕೈಯಲ್ಲಿ ಹಾಕಿದ, ಮನೆ ಬಾಯಲ್ಲಿ ಬಿತ್ತು. ಅಷ್ಟು ಸರಿಯಾಗಿ ಪರಮಾತ್ಮ ತಲೆಯನ್ನು ಕತ್ತರಿಸಿದ. ಸೂರ್ಯಚಂದ್ರ ಹೇಳಿದ್ರು ಅವೆಲ್ಲ ಕಥೆಗಳು ಅಷ್ಟೇ. ಯಾಕಂದ್ರೆ ತಮ್ಮ ಕೆಲಸ ತಾವು ಮಾಡಿದ್ರು ಅಂತ ಅರ್ಥ. ಸೂರ್ಯಚಂದ್ರ ತೋರಿಸಿರೋದು ಅದನ್ನ ರಿಪೋರ್ಟ್ ಮಾಡೋದು ಅವ್ರ ಕೆಲಸ, ರಿಪೋರ್ಟ್ ಮಾಡ್ತಾರಲ್ಲ ಮಾಡಿದ್ರು. ಅದಕ್ಕೆ ಗೊತ್ತಾಯ್ತು ದೇವ್ರಿಗೆ ಅಂತ ತಿಳ್ಕೊಬಾರ್ದು ಅಷ್ಟೇ. ದೇವರು ಸರ್ವಜ್ಞ, ತಮ್ಮ ಕೆಲಸ ತಾವು ಮಾಡಬೇಕಾದದ್ದು ಕರ್ತವ್ಯ ಮಾಡಿದ್ರು. ಆಗ ಪರಮಾತ್ಮ ಏನು ಮಾಡಿದ, ಸುದರ್ಶನ ಚಕ್ರದಿಂದ ಅವನ ತಲೆಯನ್ನ ಕತ್ತರಿಸಿದ. ಏನು ಏನ ತೋರಿಸ್ತಾ ಲೀಲೆ ಅದು ಒಂದು. ಯಾಕೆ ತೋಳಿಲ್ಲ ಅಂತಲೂ ಕೇಳ್ಬೋದು, ತಗೊಳ್ದೆ ಹೋದ್ರೆ ತಾನೆ. ಪ್ರತಿ 2 ಮುಖ ಇರುತ್ತೆ. ಯಾಕೆ ತಗೊಂಡು ಯಾಕೆ ತಗೋಬಾರದು, ಗೊತ್ತಾಯ್ತಾ? ಆದ್ದರಿಂದ ತಗೊಂಡ ಕತ್ತರಿಸಿ. ನಮಗೆ ಸಂಶಯ ಬಂತಾಗ ವಿಭತ ಸುಧಾಂ ಶಿರಃ, ಅನ್ನು ಅಮೃತ ಕುಡಿಲಕ್ಕೆ ಹೊರಟಿದ್ದಾಗ ಕುಡಿದು ಕತ್ತರಿಸಿ. ನೆಕೃಂತಶ್ಚ ಸುದರ್ಶನೇನ, ಸುದರ್ಶನ ಚಕ್ರದ ತಲೆಯನ್ನು ನೆಕೃಂತಹ ಕತ್ತರಿಸಿ ಹಾಕಿ. ಯಾತಕ್ಕೆ ಏನಂತ ಹೇಳ್ತಾರೆ ಅದನ್ನೇ. ನಮ್ಗೆ ಏನು ಪ್ರಶ್ನೆ ಬಂತೀಗ, ನೋಡ್ಲಿಕ್ಕೆ ಏನು ಮೊದಲು ಅಜ್ಞಾನ ದೇವರಿಗೆ. ಅವ್ರು ಹೇಳಿದ್ರು, ಗೊತ್ತಾಯ್ತು. ಆಮೇಲೆ ಟೂಲೇಟ್ ಅವ್ರ ತಲೆ ಕತ್ತರಿಸಿ ಹೇಗೆಲ್ಲ ಅನಿಸುತ್ತೆ. ಅವಾಗ ಅನಿಸ್ತು, ಇಷ್ಟೆಲ್ಲ ಯಾಕೆ ಮಾಡ್ಬೇಕಾಗಿತ್ತು, ಕೈಯಲ್ಲಿ ಹಾಕೋದು ಯಾಕೆ, ಕುಡಿಲಿಕ್ಕೆ ಅಲೋ ಮಾಡೋದು ಯಾಕೆ, ಅವಾಗ ಕಟ್ ಮಾಡೋದು ಅಂತಕ್ಕೆ ಅಂತ ಕೇಳಿದ್ರೆ ಅದು ಹಿನ್ನೆಲೆ ಇದೆ. ಅದು ಹಿನ್ನೆಲೆ ಗೊತ್ತಿಲ್ಲದವರಿಗೆ ಸಂಶಯ ಬರುತ್ತೆ ದೇವರ ಬಗ್ಗೆ. ಹೇಳ್ತಾರೆ ಆಚಾರ್ಯರು, ತೇನ ಅಮೃತಾರ್ಥಂ ಹಿ ಸಹಸ್ರ ಜನ್ಮಸು ಪ್ರತಪ್ಯ ಭೂಯ ತಪ ಆರಿತೋ ವರಹ ಸ್ವಯಂಭುವಸ್ತೇನ ಭವಾನ್ ಹರೇ ಅಸ್ಯ ಬಿಂದುಂ ಸುಧಾಂ ಪ್ರಾಸ್ಯ ಶಿರೋಜಹಾರ. ತೇನ ಅಮೃತಾರ್ಥಂ ಹಿ ಸಹಸ್ರ ಜನ್ಮಸು ಪ್ರತಪ್ಯ ಭೂಯ ತಪಃ ಆರಿತಃ ವರಹ ಸ್ವಯಂಭುವಃ ತೇನ ಭಯಾತ್ ಭವಾನ್ ಕರೆ ಅಸ್ಯ ಬಿಂದುಂ ಸುಧಾಂ ಪ್ರಾಸ್ಯ ಶಿರಃ ಜಹಾರ.
ಅವನದೇನಾಗಿತ್ತು? ತೇನ ರಾಹುಣ, ರಾಹುವಿನಿಂದ ಅಮೃತಾರ್ಥಂ, ತಾನು ಅಮೃತವನ್ನ ಕುಡಿಬೇಕು ಅಂತ ಹೇಳಿ ತಪಸ್ ಮಾಡಿದ್ದ. ಎಷ್ಟು ದಿವಸ? ಸಹಸ್ರ ಜನ್ಮಸು, 1000 ಜನ್ಮಗಳ ಕಾಲ ತಪಸ್ ಮಾಡಿದ್ದ. ನನಗೆ ಅಮೃತ ಬಿಡಬೇಕು, ಬಾಯಿಲಿ ಅಮೃತ ಬಿಡಬೇಕು ಅಂತ ಕೇಳಿ ಪ್ರತಪ್ಯ, ಅದೇನು ಸಣ್ಣ ಪುಟ್ಟಲ್ಲ, ಭಾರಿ ದೊಡ್ಡ ತಪಸ್ ಮಾಡಿದ್ದ. ಮಾಡಿದ್ದು 1000 ಜನ್ಮ, ಮಾಡಿದ ಕ್ವಾಲಿಟಿ ದೊಡ್ಡದು, ಎರಡೆರಡು. ಪ್ರತಪ್ಯ ದೊಡ್ಡ ತಪಸ್ಸು, 1000 ಜನ್ಮಗಳ ಕಾಲ ಮಾಡಿದ್ದ. ಹೂಯ 1000 ತಗೋಬಾರದು, ಇರೋದನ್ನ ಹೇಳಿ ಅರ್ಥ ಮಾಡ್ಕೋದು. 1000 ಜನ್ಮನೇ, ವರ್ಷ ಅದಕ್ಕೆ 1000 ಜನ್ಮನೇ. ಅನೇಕ ಬಹುನಾಮ್ ಜನ್ಮನ ಅಂತ ಜ್ಞಾನಿಗಳು ಎಲ್ಲರಿಗೂ ಅದು ಎಷ್ಟೋ ಜನ್ಮ ಆಗೋಗ್ಬಿಟ್ಟಿದೆ, ಲಕ್ಷಾಂತರ ಜನ್ಮ ಆಗಿರೋದ್ರಿಂದ ಅವ್ರಿಗೆ 1000 ಜನ್ಮ ಅದೇ ತಪಸ್ ಮಾಡಿ. ಭೂಯಸ್ತಪ ಆದಿತ್ತು. ಎಷ್ಟು ಅಟೆಂಪ್ಟ್ ಅಂತ ಹೇಳೋದಿಲ್ಲ, ಎಷ್ಟು ಅಟೆಂಪ್ಟ್ ಪಾಸ್ ಆದ ಅಂತ ಹೇಳೋದಿಲ್ಲೇನು, ಒಂದೇ ಆಗಬೇಕು ಅಂತ ಏನಿದೆ. ಆರಿತಃ ವರಹ, ಆರಿತಃ ಅಂದ್ರೆ ಪ್ರಾಪ್ತಃ, ವರವನ್ನು ಹೊಂದಲ್ಪಟ್ಟಿತ್ತು. ಅದಕ್ಕೆ ಯಾರ ವರ? ಅದು ಸ್ವಯಂಭುವ ಬ್ರಹ್ಮದೇವರ ವರ. ಸತ್ಯಂ ವಿಧಾತು ವಿರಭೃತ್ಯ ಭಾಷಿತ. ಎಷ್ಟೋ ದೇವತೆಗಳ ವರವನ್ನು ಪರಮಾತ್ಮ ಏನ್ ಮಾಡ್ತಾನೆ? ಟೋಟಲಿ ಕತ್ತರಿಸಿ ಹಾಕಿಬಿಡ್ತಾನೆ. ಅದು ಬ್ರಹ್ಮದೇವರ ವರವನ್ನು ಮಾತ್ರ ಏನ್ ಮಾಡೋದಿಲ್ಲ, ಸುಳ್ಳು ಮಾಡೋದಿಲ್ಲ. ಯಾಕೆ ಸುಳ್ಳು ಮಾಡೋದಿಲ್ಲ? ಸತ್ಯಲೋಕಾಧಿಪತಿಗಳು ಸುಳ್ಳಾಗ್ಬಿಟ್ರೆ ಇನ್ಯಾರು ಸತ್ಯ ಆಗ್ಬೇಕಾದ್ರೆ ಅವ್ರ ಕ್ವಾಲಿಟಿ ಹಾಗೆ ಅತ್ಯಂತ ಪ್ರೀತಿ ಪಾತ್ರರು. ತಮ್ಮ ಮಾತನ್ನು ಹೇಗೆ ನಡೆಸ್ತಾರೋ, ತಮಗೆ ಯಾರ ಮೇಲೆ ಹೆಚ್ಚು ಪ್ರೀತಿ ಇದೆಯೋ ಅವ್ರ ಮಾತನ್ನು ನಡೆಸ್ತಾರೆ. ಅದಕ್ಕೆ ಯಾರ ಕೆಲಸಗಳಿಗೆ ಹೋಗೋರು ಕೂಡ ಏನ್ ಮಾಡ್ತಾರೆ? ಅವರು ಡೈರೆಕ್ಟ್ ಹೋಗ್ಲಿಕ್ಕಾಗದೆ ಹೋದ್ರೆ ತುಂಬಾ ಬೇಕಾದವ್ರ ಜೊತೆಗೆ ಹೋಗ್ತಾರೆ. ಅವ್ರು ಹೇಳಿದ್ರೆ ಇಲ್ಲ ಅನ್ನಬಾರ್ದು. ಎಷ್ಟೋ ಸರ್ತಿ ಎಷ್ಟು ಮಾಡ್ತಾರೆ ಗೊತ್ತಾ? ತಾವು ಮಾತು ಕೊಟ್ಟವರು ತಪ್ಪಿಸಿ ಅವ್ರು ಹೇಳಿದವ್ರಿಗೆ ಕೊಡ್ತಾರೆ. ಇದಕ್ಕೆ ಅವ್ರ ಮನಸ್ಸಿ ಬೇಸರ ಆಗ್ಬಾರ್ದು. ಅದು ಮನುಷ್ಯನ ಪದ್ಧತಿ, ಅಷ್ಟು ಸಾಮಾನ್ಯ ಸೈಕಾಲಜಿ. ಇದು ವಾಯುದೇವರಂತೂ ಹೈಲಿ ಪೂರ್ತಿ ಶುದ್ಧವಾಗುವಂಥ ಧರ್ಮರು. ಎಂದೂ ಧರ್ಮ ತಪ್ಪದವರ ಮಾತನ್ನ ಯಾಕೆ ತಪ್ಪಿಸ್ಬೇಕು? ಅನೇಕ ಸರಿ ಧರ್ಮ ತಪ್ಪಿದ್ರೆ ನಿಮ್ಮ ಮಾತು ಈಗಲೂ ಇರೋದು ಹೋಯ್ತು ತಿಳ್ಕೊಂಬಿಡಿ, ಬೋದು ಹೋಗ್ತೀವಿ. ಎಂದೂ ಧರ್ಮ ತಪ್ಪಿಲ್ಲ ಅನ್ನೋರ ಮಾತನ್ನು ತಪ್ಪಿಸ್ಬಿಟ್ರೆ ಧರ್ಮ ತಪ್ಪಿಲ್ಲದ ಬಗ್ಗೆ ಪ್ರಯೋಜನ ಏನಾಯ್ತು? ಮಾತು ತಪ್ಪಿದ್ರೆ ಅವಿಗೆ ಅನ್ಯಾಯ ಮಾಡಿದಾಗಾಯ್ತಲ್ಲ. ವಿನಾಕಾರಣ ಮಾತು ಕಡಿಮೆ ಮಾಡಬಾರದು. ಸರಿಯಾದ ಪ್ರಕಾರ 100ಕ್ಕೆ 100 ಹಾಕಿ ಕೊಡ್ಬೇಕು. ಹಾಗೆ ಅವ್ರ ಮಾತನ್ನು ಸುಳ್ಳು ಮಾಡಬಾರದು. ಪ್ರಾಪ್ತ ಹೊಂದಲ್ಪಟ್ಟಿತ್ತು, ಪಡೆಯಲ್ಪಟ್ಟಿತ್ತು. ಕರಿ ಅದಕ್ಕೆ ಏನ್ ಮಾಡದ? ಕಾರ್ಯ ಇದೆಲ್ಲ 1000 ಜನ್ಮ ತಪಸ್ ಸತ್ಯ ಆಗಬೇಕು. ಬ್ರಹ್ಮದೇವರು ಕೂತ್ ಮಾಡಿ ಸತ್ಯ ಯಜ್ಞೋದಾನಂ ತಪಸ್ಸೈವ ಪಾವನಾನಿ ಮನೀಷಿಣ. ತಪಸ್ಸು ವ್ಯರ್ಥ ಆಗಬಾರದು, ಯಜ್ಞ ವ್ಯರ್ಥ ಆಗಬಾರದು, ದಾನನೂ ವ್ಯರ್ಥ ಆಗಬಾರದು. ಅದಕ್ಕೋಸ್ಕರ 3ಕ್ಕೆ ಭಾರಿ ಪ್ರಾಧಾನ್ಯ ಇದೆ. ಬಿಂದುಂ ಸುಧಾಂ ಪ್ರಾಶ್ಯ, ಬಾಳೆ ಕೊಡ್ಲಿಲ್ಲ, ಎಷ್ಟು ಕೊಟ್ಟ? ಒಂದು ಹನಿ ಅಮೃತ ಹಾಕ್ತಾರೆ, ಒಂದು ಹನಿ ಅಷ್ಟೇ ಹಾಕಿ, ಒಂದೇ ಅಂಶ. ಸತ್ಯ ಮಾಡ್ಲಿಕ್ಕೆ ಎಷ್ಟು ಬೇಕು ಅಷ್ಟೇ ಹನಿ ಹಾಕಿಬಿಟ್ಟು ಆಮೇಲೆ ಅವ್ರು ಕುಡಿಲಿಕ್ಕೆ ಅಂತ ಹೊರಟ ತಲೆ ಕಟ್ ಮಾಡ. ಏನು 2 ಪಾಯಿಂಟ್ ಇದೆ. ಅರ್ಹರಲ್ಲದವರಿಗೆ ಅನರ್ಹರಿಗೆ ಎಂದು ಅಮೃತ ಕುಡಿಸಬಾರದು, ಒಂದು ನಿಯಮ, ತಂದೆ ನಿಯಮ ಪರಮಾತ್ಮ. ಮೋಕ್ಷ ಅಯೋಗ್ಯರಿಗೆ ಕೊಡಬಾರ್ದು ಅಂತಿದೆಯಲ್ಲ ಹಾಗೆ. ಅಮೃತ ಅಂದ್ರೆ ಜ್ಞಾನ, ಅಮೃತ ಅಂದ್ರೆ ಮೋಕ್ಷ. ಜ್ಞಾನ ಅಮೃತ, ಮೋಕ್ಷ ಅಮೃತ ಅಂತ ಕೇಳಿದ್ದೇವೆ. ಯಾರಿಗೆ ಸಿಕ್ಕೊಡ್ದೋದು? ಅಯೋಗ್ಯರಿಗೆ ಸಿಗಬಾರದು. ಈ ಅಮೃತನೂ ಅಯೋಗ್ಯತೆ ಸಿಗಬಾರದು. ಅದಕ್ಕೆ ಏನ್ ಮಾಡ್ಬೇಕೀಗ? ವರ ಇದೆ ಬ್ರಹ್ಮದೇವರು. ಬ್ರಹ್ಮದೇವರ ಹೊಟ್ಟೆ ಹೋಗ್ಲಿ ಅಂತ ಏನೋ ವರ ಕೊಟ್ಟಿಲ್ಲ. ಅವ್ರು ಏನಂತ ಕೊಟ್ಟಿದ್ದಾರೆ? ಬಾಯಲ್ಲಿ ಬಿಡು, ಬಾಯಿಲೆ ತಲೆ ಕತ್ತಿಸಿ ಹೊರಡು ಸತ್ಯ ಆಯ್ತು, ಅವ್ರ ತಲೆನೂ ಹೋಯ್ತು. ಅವನು ಕುಡಿದಿರಬೇಕು, ಕುಡಿದಿರಬಾರದು, ಹೀಗೆ ಮಾಡುತ್ತೆ. ಇದು ದೇವರ ವಿಶಿಷ್ಟವಾದ ಸಾಮರ್ಥ್ಯ. ಹ ಏನಿಲ್ಲ, ಕುಡಿಬೇಕಾದ್ರೆ ಇವತ್ತು ಎಂಜಲ್ ಆಗ್ಬೇಕಾದ್ರೆ ಎಷ್ಟು ಸಾಕು? ಎಂಜಲ್ ಆಗ್ಬೇಕಾದ್ರೆ ಏನಾದ್ರೂ ಸಾಕು, ತುಟಿ ಬಿಟ್ಟಿದ್ರು ಆಯ್ತು, ದಾರಿ ಬಿಟ್ಟಿದ್ರು ಆಯ್ತು, ಕುತ್ತಿ ಬಿಟ್ಟಿದ್ರು ಆಯ್ತು. ಬಾಯಲ್ಲಿ ಬಿಡ್ಬೇಕಷ್ಟೇ. ಬಾಯಲ್ಲಿ ಬಿತ್ತು ಬ್ರಹ್ಮದೇವರ ಸತ್ಯ ಆಯ್ತು. ಎಷ್ಟೋ ಜನ ಹಾಗೇನೆ, ದೇವರೇ ಮನೆ ಕೊಡು ಮನೆ ಕೊಡೋದು ಕೇಳಿದ್ರು ಮನೆ ಕೊಟ್ಟ, ಅವತ್ತೇ ಹೋದ ದಮ್ ಅಂತ. ಆಶ್ಚರ್ಯ ಕೇಳಿಲ್ವಲ್ಲ, ಬರೇ ಕೇಳಿದ್ದು ಅಷ್ಟೇ. ರಿಜಿಸ್ಟ್ರೇಷನ್ ಹೆಚ್ಚು ಹೋಗ್ಬೇಕು, ಕತೆ ಮುಗಿದು. ನಾವು ಎಷ್ಟೇ ಬುದ್ಧಿವಂತಿಕೆ ಮಾಡಿದ್ರೆ ಏನಿರುತ್ತೆ ಅಲ್ಲಿ? ತುದಿ ಪಾಯಿಂಟ್ ಇರೋದು. ದೇವರಲ್ಲಿ ಲೆಕ್ಕಾಚಾರ ಹಾಕಿ ಮಾಡೋದಿಲ್ಲ, ನಾವು ನಮಗೆ ಲೆಕ್ಕಾಚಾರ ಮಾಡ್ತಾರೆ. ತುಳಸಿ ಇಷ್ಟೇ ಹಾಕ್ಬೇಕು, ಇಷ್ಟೇ ಆಗಬೇಕು, ಎಲ್ಲ ದೇವರಿಗೆ ಕ್ಯಾಲ್ಕುಲೇಷನ್ನು. ಹಳೆ ತುಪ್ಪನೇ ಆಗಬೇಕು, ಎಲ್ಲ ವ್ಯವಸ್ಥೆ ಮಾಡ್ಕೊಂಡಿರ್ತಾನೆ ದೇವರು, ಹಾಗೆ ಮಾಡ್ತಾರೆ. ಅದಕ್ಕೆ ಸೇವೆಗೆ ತಕ್ಕ ಫಲ. ಏ ಯಥಾ ಮಾಂ ಪ್ರಪದ್ಯಂತೆ ತಾಮ್ ತಥೈವ ಭಜಾಮ್ಯ. ನನ್ನ ಸೇವೆ ಹೇಗೆ ಮಾಡ್ತಾರೋ ಅದಕ್ಕೆ ಹಾಗೆ ಮಾಡ್ತೇನೆ ಅಂತ ಪರಮಾತ್ಮ ಹೇಳಿದ್ದಾರೆ. ಬ್ರಹ್ಮದೇವರು ಮಾಡಿದ ಸೇವೆ ಅಂಥದ್ದಾದ್ರಿಂದ ನನಗೆ ಹಾಗೆ ಮಾಡದ. ಇವೊಂದು ಮೋಸ ಆದ್ರಿಂದ ಮೋಸ ಹ್ಯಾಕ್ ಮಾಡಿದೆ, ಹೀಗೆ ಮಾಡಿದೆ, ನೀ ಯಾಕೆ ಕೇಳಿದ್ದಿ? ಕೇಳಿದಷ್ಟು ಮಾಡಿದ್ವಿ, ಇನ್ನೇನು ಬೇಕು ನಿನಗೀಗ? ಟು ದಿ ಪಾಯಿಂಟ್ ಅಷ್ಟೇ. ವಿಶ್ವಾಸ ಇದ್ದಾಗ ಏನ್ ಮಾಡ್ತಾರೆ? ಬೇಕಾಟ್ ಕೊಡ್ತಾರೆ. ವಿಶ್ವಾಸ ಇಲ್ದಾಗ ಲೆಕ್ಕಾಚಾರ ಅಷ್ಟೇ. ಗೊತ್ತಾಯ್ತಾ? ಆ ದೃಷ್ಟಿಯಲ್ಲಿ ರಾಶಿ ಅದರ ಜೊತೆಗೆ ಆ ರೀತಿಯೇ ಪರಮಾತ್ಮ ಮಾಡೋದು. ಶಿರಹ ಜಹಾರ, ಅದಕ್ಕೆ ಸುದರ್ಶನ ಹೇಳ್ಬಿಟ್ಟಿದ್ದಾರೆ ಹಿಂದೆ, ಕಂಟಿನ್ಯೂ ಮಾಡುದು. ತಲೆಯಿಂದ ಕತ್ತರಿಸಿದ್ರು. ಹಿಡಿಬಾರದು, ಬಾಯಲ್ಲಿ ಬಿದ್ದಿರಬೇಕು. ಅಮೃತ ಸಿಕ್ತು, ಇದಾಗ್ಲಿ, ಕೆಲಸದಲ್ಲಿ ಸಿಕ್ತು, ರಿಪೋರ್ಟ್ ಮಾಡಕ್ಕೆ ಮುಂಚೆ ಹೋಯ್ತು, ಆ ಥರ ಆಗ್ಬೋದು. ಸ್ವಯಂಭುವಸ್ತೇನ ಭವಾನ್ ಕರೇಶ್ಯ ಬಿಂದುಂ ಸುಧಾಂ ಪ್ರಾಸ್ಯ ಶಿರೋ ಜಹಾರ. ಒಂದು ಹನಿ ಮಾತ್ರ ಅಮೃತವನ್ನು ಕುಡಿಸಿ ತಲೆಯನ್ನು ಕತ್ತರಿಸಿದೆ. ಚಿರಸ್ತುತಶ್ಚ ಗ್ರಹತಾ ಬವಾಪ. ಹಿಂದೆ ಹೇಳಿದ್ರು 9ನೇ ಅಧ್ಯಾಯದಲ್ಲಿ ಬಂತಲ್ಲ,
ಬ್ರಹ್ಮದೇವರ ಮಾತನ್ನು ಪರಮಾತ್ಮ ಯಾಕೆ ಸತ್ಯ ಮಾಡ್ತಾನೆ ಎಲ್ಲ ಹೇಳಿದ್ದಾರೆ. ತಾನು ಕೊಟ್ಟ ವರ, ಬ್ರಹ್ಮದೇವರು ಕೊಟ್ಟ ವರವನ್ನು ಪರಮಾತ್ಮ ಪೂರ್ತಿ ನಡೆಸ್ತಾನೆ. ಬರುದು ವಾಯುದೇವರದು ಸರಿ, ಬರುದು ಸರಿನೇ. ವಾಯುದೇವ ಅಯೋಗ್ಯರಿಗೆ ವರ ಕೊಡೋದೇ ಇಲ್ಲ ಫಸ್ಟ್ ಅವರು. ಒಂದು ವಾಯುದೇವರು ವರ ಕೊಟ್ಟ ಪ್ರಸಂಗನೇ ಸಿಗೋದಿಲ್ಲ, ಆ ರೂಪದಲ್ಲಿ ಕೊಡೋದು. ಹೋಗೋ, ಯಾಕಂದ್ರೆ ಅವ್ರು ಸ್ಟ್ರಿಕ್ಟ್, ಭಾರಿ ಸ್ಟ್ರಿಕ್ಟ್ ಅಂತ ಗೊತ್ತಿದೆ. ಧರ್ಮ ಬಿಡೋದಿಲ್ಲ, ಅಯೋಗ್ಯರಿಗೆ ಎಂಟ್ರಿನೇ ಇಲ್ಲ ಅವರಿಗೆ, ಅದರಿಂದ ಹೋಗೋದಿಲ್ಲ. ಶಿರೋಜಹಾರ ಶಿರಸ್ತು ತಸ್ಯ ಗ್ರಹತಾಮಪಾಪ. ಕಾಲಿಗೆ ಅಮೃತ ಟಚ್ ಆಗಿತ್ತಲ್ಲ, ಸಾಯ ಆಗಿಲ್ಲ. ಅಮೃತ ಟಚ್ ಆಗಿದ್ದರಿಂದ ಸಾಯ ಆಗಿಲ್ಲ, ಆಯ್ತಾ? ಅದಕ್ಕೆ ಅದರಿಂದ ಗ್ರಹ ಆಯ್ತು. ರಾಹು ಗ್ರಹ ಅಂದ್ರೆ ಅದೇನೆ, ರಾಹು ಗ್ರಹ ಹುಟ್ಟಿದ್ದು ಹಾಗೆ ಮೋಸದಿಂದ ಹುಟ್ಟಿದ್ದು. ಆದ್ರೆ ಶಿರಸ್ತು ತಸ್ಯ ಗ್ರಹತಾಮಪಾಪ ಸುರೈಹಿ ಸಮಾವಿಷ್ಟಂ ಅಥೋ ಸಬಾಹು. ದೇವತೆಗಳಿಂದ ಆವಿಷ್ಟವಾಯಿತು. ನಮಗೊಂದು ಪ್ರಶ್ನೆ ಬಂತು, ಹಾಗಾದ್ರೆ ನಾವು ಅದು ಅಸುರ ಆದವನು, ನವಗ್ರಹಗಳಲ್ಲಿ ಒಂದು ಅಸುರ ಗ್ರಹ ಆಯ್ತಲ್ಲ ಅಂತ ಕೇಳಿದ್ರೆ, ಇಲ್ಲ, ಸುರೈಹಿ ದೇವತೆಗಳು ಪ್ರವೇಶವನ್ನು ಮಾಡಿದ್ರು. ಪ್ರವೇಶ ಯಾತಕ್ಕೆ ಮಾಡಿದ್ರು? ಅಮೃತ ಇದ್ದಿದ್ದರಿಂದ ಎಂಟ್ರ. ಅಮೃತ ಒಳ್ಳೆಯದಲ್ವೇನು, ಅದಕ್ಕೋಸ್ಕರ ಪ್ರವೇಶವನ್ನು ಮಾಡಿದ್ರು. ಸೊ ನಾವು ಬಾಳ್ತಾ ನಮ್ಗೆ ಇದೆಲ್ಲ ಗೊತ್ತಿರಬೇಕು. ರಾಹು ಎಂಬುದು ಪಾಪಗ್ರಹ, ಕೆಟ್ಟದು. ಅದು ದೇವತೆಗಳು ಒಳಗಿದ್ದಾರೆ. ಆದ್ದರಿಂದಾಗೇನೆ ಕೊಡೋ ಪೂಜೆಯಲ್ಲಿ ಯಾರಿಗೆ ಸೇರ್ಬೇಕೋ ಅನುಸಂಧಾನ ಆಯ್ತು ಬಿಟ್ರೆ ಅದು ಪುಣ್ಯ ಬರುತ್ತೆ. ಇಲ್ಲದವ್ರು ಏನಾಗುತ್ತೆ, ಅದ್ರ ಸವಳು ಬೆರೀತಾರೆ. ಇಲ್ಲದವ್ರು ಏನಾಗುತ್ತೆ, ರಾಹು ರಾಕ್ಷಸನಿಗೆ ಹೋಗುತ್ತೋ. ರಾಕ್ಷಸನಿಗೆ ಅವನೇನ್ ಮಾಡ್ತಾನೆ, ಅವ್ರು ಒಳ್ಳೇದು ಮಾಡಿ ಗೊತ್ತೇ ಇಲ್ಲ ರಾಕ್ಷಸರಿಗೆ, ಕೆಟ್ಟದೇ ಮಾಡ್ತಾರೆ. ಹೋಮ ಮಾಡಿದ್ರು ಕೂಡ ಕೆಟ್ಟ ಫಲ ಸಿಗುತ್ತೆ ಹೊರತು ಒಳ್ಳೆ ಫಲ ಸಿಗೋದಿಲ್ಲ. ಕಳ್ಳರಿಗೆ ಏನ್ ಅವ್ರಿಗೆ ಕಾಯ್ತಾ ಕೂತಿರ್ತಾರೆ. ರಾಹು ಹೇಳಿ ಕೇಳಿ ದುಷ್ಟ ಅವ್ನು ತಗೊಂಡ್ಬಿಡ್ತಾನೆ. ಆದ್ರಿಂದ ಅವೈಷ್ಣವ ದತ್ತಾಹುತ್ಯೈವ ತಸ್ಯ ಜೀವನಂ. ಅವನು ಬದುಕಿಗೆ ಅವರೇ ಹೆಚ್ಚೆಲ್ಲ ಇವತ್ತು ಮಾಡ್ತಿರೋದೆಲ್ಲ ಅವೈಷ್ಣವ ಪದ್ಧತಿನೇ ಅವೈಷ್ಣವರೇ ಮಾಡ್ತಾರೆ. ಅದೆಲ್ಲ ಯಾರಿಗೆ ತಪ್ಪತ್ತೆ? ರಾಕ್ಷಸ ರಾಹು ಹೋಗು. ಅದ್ರಿಂದ ಏನ್ ಮಾಡ್ತಾರೆ, ಗಟ್ಟಿ ಆಗ್ತಾರೆ. ಗಟ್ಟಿ ಆದಾಗ ಏನ್ ಮಾಡ್ತಾರೋ ಕೆಟ್ಟದ್ದು ಮಾಡ್ತಾರೆ. ಗುಂಡಾನ ಹಾವಿಗೆ ಹಲ್ಲಾಕಿ ಏನಾಗುತ್ತೆ, ಅದು ವಿಷ ಆಗುತ್ತೆ. ಸೊ ಗುಂಡಗಡಿ ಹೆಲ್ಪ್ ಮಾಡಿದ್ರೆ ಅವನಿಗೆ ಕೆಟ್ಟ ಕೆಲಸನೇ ಮಾಡ್ತಾನೆ. ರಾಹು ಹಾಗೆ ಮಾಡ್ತಾನೆ. ಅದಕ್ಕೆ ವೈಷ್ಣವ ಪದ್ಧತಿಯಿಂದ ಪೂಜೆ ಮಾಡಿದಾಗ ಅವನಿಗೆ ಹೋಗೋದಿಲ್ಲ. ಯಾರಿಗೆ ಹೋಗುತ್ತದ? ಆ ದೇವರಿಗೆ. ನಾವು ದೇವತೆಗಳಿಗೆ ಮುಖ್ಯವಾಗಿ ದೇವರಿಗೆ ತರ್ತು ಸರಿಯಾಗಿ ತಿಳ್ಕೊಂಡು ಅದು ಇದೆಲ್ಲ ಹೇಳೋದಕ್ಕೆ ಕಾರಣ ಅದು. ಸುಧಾಂ ಪ್ರಾಸ್ಯ ಶಿರೋಜಹಾರ. ಸುಮ್ಮನೆ ಭಾಗವತವಲ್ಲ ಕೇಳಿದಾಗ ಏನಿಸುತ್ತೆ, ರಾಹುನ ದೈತ್ಯನೇ ಗ್ರಹ ಅಂತ ತಿಳ್ಕೊಂಡ್ಬಿಡ್ತಾರೆ. ದೈತ್ಯ ಗ್ರಹ ಅಲ್ಲ, ಅಭಿಮಾನಿ ದೇವತೆ ಈತಿದ್ದಾನೆ. ಶಿರಸ್ತು ತಸ್ಯ ಗ್ರಹತಾಮಪಾಪ ಸುರೈ ಸಮಾವಿಷ್ಟಮಥೋ ಸ ಬಾಹು ಕ್ಷಿಪ್ತಃ ಕಬಂಧೋಸ್ಯ ಶುಭೋದ ಸಾಗರೇ ತ್ವಯಾ ಸ್ಥಿತೋ ಅದ್ಯಾಪಿ ಹಿ ತತ್ರ ಸಾಮೃತಃ. ಕ್ಷಿಪ್ತಃ ಕಬಂಧಃ ಅಸ್ಯ ಶುಭೋದ ಸಾಗರೇ. ಅಮೃತ ಬಾಯಿ ಬಿತ್ತು, ತಲೆ ಟಚ್ ಆಯ್ತು. ಈ ದೇಹ ಅವರಿಟ್ಟ ಟಚ್ ಆಗಿತ್ತು. ಅದಕ್ಕೇನಾಯ್ತು, ಸ್ವಲ್ಪ ಅಲ್ಲೂ ಸ್ವಲ್ಪ ಎಫೆಕ್ಟ್ ಇದೆ, ಅಲ್ಲೂ ಸ್ವಲ್ಪ ಎಫೆಕ್ಟ್ ಇದೆ. ಅದರಿಂದಾಗಿನೇ ಕಬಂಧ ಅಂದ್ರೇನು, ಬಾಡಿ. ಇದು ರುಂಡ, ಅದು ಮುಂಡನ ಕಬಂಧ ಅಂತ ಕರೀತಾರೆ. ಅದನ್ನ ಪರ್ವತ ಎಲ್ಲಿ ಬಿಡಿಸ್ತಾ ಹೋಗಿ ಶುಭೋದ ಸಾಗರೆ, ಶುದ್ಧೋದಕ ಸಮುದ್ರ. ನಾವಿರಲ್ಲ ಲವಣೋದಕ ಸಮುದ್ರ, ಶುದ್ಧೋದ ಸಮುದ್ರ ಒಂದಿದೆ, ಅದರಲ್ಲಿ ಬಿತ್ತ ಮುಂಡ ಹೋಗ್ಬಿಟ್ಟು. ಅದು ಕೂಡ ಸಾಯ್ಲಿಲ್ಲ. ಯಾಕೆ? ಅಮೃತ ಟಚ್ ಬಂದ್ಬಿಡುತ್ತಲ್ಲ, ಅಮೃತದ ಕೆಪಾಸಿಟಿ ಎಷ್ಟಿದೆ ನೋಡಿ. ಆ ತಪ್ಪೊಂದ್ರೆ ನಮ್ಮ ಮೈಲಿಗೆ ಅರ್ಥ ಆಗತ್ತಲ್ಲ. ಹಾಗೆ ಮೈಲಿಗೆ ಹಾಲಕ್ಕೆ ಎಷ್ಟು ಸಾಕು, ಚೂರು ಹಾಕಿದ್ರೆ ಸಾಕು. ಅಮೃತ ಚೂರಿದ್ರು ಕೂಡ ಬಡಿ ಹಾಕ್ತಾನ. ಆದ್ರೆ ಆ ಮಟ್ಟಿಗೆ ಏನಾಗ್ಬೇಕು, ಅವನು ಕೆಲಸ ನಡಿಬೇಕು. ಆದ್ರಿಂದ ಇನ್ನೂ ಬದುಕಿದ್ದಾನೆ ಹೇಳ್ತಾರೆ. ಯಾವ್ದಕ್ಕೆ ಸಾಕು, ಮಡಿಗೂ ಮೇಲಿಗೂ ವ್ಯತ್ಯಾಸ ಅಷ್ಟ. ಶುದ್ಧವಾಗೋ ಧರ್ಮ ಭಾರಿ ಕಷ್ಟ. ಸಾಮಾನ್ಯ ಮೈಲಿಗೆ ಮಡಿ ಅಂತ ಎಷ್ಟೇ ಕರೆದು ಮೈಲಿಗೆ ಅಂಶನೇ ಜಾಸ್ತಿ ಇರುತ್ತೆ. ಅದ್ರ ಕ್ಷಿಪ್ತ ಕಬಂಧೋಸ್ಯ ಹಿಂದೆಲ್ಲ ಮಡಿ ಮಾಡ್ತಿದ್ದ ರೀತಿ ಬೇರೆ, ತುಂಬಾ ಕಡಿಮೆ ಆಗಿದೆ ಮೈ ಅಂತ ಕೇಳಿದ್ರೆ. ಮಾಡೋರ್ದು ಕೂಡ ಕಡಿಮೆ ಆಗೋ ಸ್ಥಿತಿ ಬಂದ್ಬಿಟ್ಟಿದೆ. ಅದೆಲ್ಲ ಅನನುಕೂಲತೆಗಳು ಜಾಸ್ತಿ, ಇದು ಜಾಸ್ತಿ. ಮತ್ತೆ ಬಡಿ ಉಳಿದವ್ರಿಗೆ ಬಡಿ ಅಂದ್ರೆ ಅಷ್ಟೇ ತಿಳ್ಕೊಬಿಡ್ತಾರೆ, ಅದು ಬೇರೆ ಜೊತೆಗೆ. ಇದನ್ನ ನೋಡಿದ ಉಳಿದವ್ರು ಏನ್ ಮಾಡ್ತಾರೆ, ಆಪತ್ಕಾಲಕ್ಕೆ ಯಾರೋ ಪೂಜೆ ಮಾಡಿದ್ರು ನೋಡ್ದ, ಇದೇ ದೊಡ್ಡವ್ರು ಮಾಡಿದ್ರು, ಅದು ಬೇರೆ ಜೊತೆಗೆ ಅದನ್ನೇ ಮಹಾಪೂಜೆ ತಿಳ್ಕೊಂಡ್ಬಿಟ್ಟು. ಹಾಗೆ ಅದು ಆಪತ್ಕಾಲಂತ. ನೋಡೋರು ಯಾವಾಗ ಕಲಿಬೇಕಾದ್ರೆ ಕೆಟ್ಟದ್ದನ್ನ ಸುಲಭ ಬೇಗ ಕಲಿತಾರೆ, ಕಷ್ಟವಾದ ಸಿಸ್ಟಮ್ಯಾಟಿಕ್ ಇದೆಲ್ಲ ಮಾಡ್ಲಿಕ್ಕೆ ಇಷ್ಟಪಡೋದಿಲ್ಲ. ಈಗ ಬಲಬೇಗ ಪ್ರಚಾರಕ್ಕೆ ಬಂದ್ಬಿಡುತ್ತೆ. ಅಥಾಸುರಾಹ ಕ್ಷಿಪ್ತಃ ಕಬಂಧೋಸ್ಯ ಶಿಬೋಧ ಸಾಗರೇ ತ್ವಯಾ ಸ್ಥಿತೋ. ನೀನು ಮಾಡಿದೆ ತಲೆಯನ್ನ, ಅವನು ಬಿಡಿಸಿದೆಯಲ್ಲಿ ಮುಂಡಾನ. ಅದ್ಯಾಪಿ ಹಿ ತತ್ರ, ಅದು ಇನ್ನೂ ಹಾಗೇ ಇದೆ. ಸಾಮೃತ, ಯಾಕೆ ಅಮೃತ ಸಮೇತ ಇರೋದ್ರಿಂದ ಅದು ನಾಶವಾಗಲಿಲ್ಲ. ಇದು ಕಬಂಧದ ಗತಿ. ಅದು ಅಮೃತದ ಕೆಪಾಸಿಟಿ ಎಷ್ಟು ಅಂತ ಗೊತ್ತಾಯ್ತು. ಅಮೃತದ ಶಕ್ತಿ ಎಷ್ಟು ದೂರ ಅನ್ನೋದಕ್ಕೆ ಬಹಳ ಬಹಳ ಅಪೂರ್ವವಾದ ಮಾತಿದೆ. ಅಲ್ಲಿ ಕೇತು, ಇದ್ರೊಳಗೇನೆ ಕೇತು ಒಂದು ಭಾಗ ಕುತ್ಕೊಂಡ. ಕೇತು ಶತಂ ಅಂತ ಕರೀತಾರೆ. ಶತದೇವತೆಗಳಿಗೆ ಕೇತು ಅಂತ ಹೆಸರು. ಒಂದೇ ಇದ್ರೊಳಗೆ ಬಿದ್ದಿದ್ದು ಹೋಯ್ತಾ ಕಡೆಗೆ. ಇದರಲ್ಲೇ ಒಂದು ಭಾಗ ರಾಹು, ಒಂದು ಭಾಗ ಕೇತು ಅಷ್ಟೇ. ಸರಿ, ಹೌದು, ಒಂದು ಭಾಗ ಕೇತು ಅಷ್ಟೇ. ಶಿರಸ್ತು ತಸ್ಯ ಗ್ರಹತಾಮಪಾಪ ಸುರೈ ಸಮಾವಿಷ್ಟಮಥೋ ಸ ಬಾಹು
क्षिप्तः कबन्धोऽस्य शुभोदसागरे त्वया स्थितोऽद्यापि हि तत्र सामृतः अथासुराः प्रत्यपतन्नुदायुधाः समस्तशस्ते च हतास्त्वया रणे कलिस्तु स ब्रह्मवरादजेयो ಋತೆ ಭವಂತಂ ಪುರುಷೇಷು ಸಂಸ್ಥಿತಃ. ಅವಸರದಲ್ಲಿ ಶುರುವಾಯ್ತು, ಆಮೇಲೆ ದುಃಖ ಶುರುವಾಯಿತು. ಒಬ್ಬರು ಸಿಗದೆ ಹೋಗಿದ್ದೊಂದು, ದೇವತೆಗಳು ಸಿಕ್ಕಿದ್ದೊಂದು, ಅವೆಲ್ಲ ಸೇರಿ ಅಥ ಅಸುರಾಹ ಪ್ರತ್ಯಪತನ್ ಎದುರು ಬಂದು ಯುದ್ಧಕ್ಕೆ ಬಂದರು. ಅವರಿಗೆ ಉದಾಯುಧಾಹ ಆಯುಧ ತಗೊಂಡ್ಬಿಟ್ಟು ಎದುರಿಸಿ ಬಂದು ಯುದ್ಧ ಶುರುವಾಯ್ತಾಗ. ಸಮಸ್ತ ಶಸ್ತೆ ಎಲ್ಲಾ ದೈತ್ಯರು ಒಟ್ಟಾಗಿ ಬಂದು ಹತಾಹ ತಯಾರಣೆ. ನೀನೇನ್ ಮಾಡಿದೆ ಆಗ ಎಲ್ಲರನ್ನ ಕೊಂದು ಹಾಕಿಬಿಟ್ಟು. ದೇವತೆಗಳ ಪರ ದೇವರು, ಅದ್ರಿಂದ ಏನಾಯ್ತು, ಈಗ ಕೃಷ್ಣ ಪಾಂಡವರ ಪರ ಕುತ್ಕೊಂಡು ಹೇಗೆ ಗೆಲ್ಸಿದ್ರ ಹಾಗೆ ಇವರೆಲ್ಲರೂ ಕೂಡ ಹೊರಟು. ಹತಾಹ ತಯಾರಣೆ ಕಲಿಸ್ತು ಸಬ್ರಹ್ಮ. ಅದು ಹೋದ್ರೆ ದೇಹ ಹೋಯ್ತು, ಮತ್ತೆ ಹುಟ್ಟುತ್ತಾರ ಅವರು. ಹುಲ್ಲು ಕಿತ್ತಿದ್ರೆ ಮತ್ತೆ ಹೇಗೆ ಬೆಳೆಯುತ್ತೆ ಹಾಗೆ ಬರ್ತಾನೆ ಇರ್ತಾರೆ, ಹೋಗ್ತಾನೆ ಇರ್ತಾರೆ. ಕಲಿಸ್ತು ಸಬ್ರಹ್ಮಪರಾಧಜೇಯೋ ಹಿರುತೇ ಭವಂತಂ ಪುರುಷೇಶು ಸಂಸ್ಥಿತ. ಆದ್ರೆ ಈ ಕಲಿ ಇದ್ದಾರಲ್ಲ, ಕಾಲಕೋಟ ರೂಪದಲ್ಲಿ ಬಂದಿದ್ನಲ್ಲ, ಅಲ್ಲಿ ಬ್ಯಾಕ್ಗ್ರೌಂಡ್ ಹೋಗ್ಬೇಕು ಮತ್ತೆ. ಈಗ ಆ ಕಲಿ ಬ್ರಹ್ಮವರ ಇರೋದ್ರಿಂದ ಅಜೋ ಅಜೇಯ, ಯಾರಿಗೂ ಸೋಲೋದಿಲ್ಲ ಅವರು. ಯಾರಿಗೂ ಸೋಲ್ತಾರೆ? ಋತೇ ಭವಂತಂ, ಹರಿವಾಗಿ ಇಳಿಬಿಟ್ಟು ಯಾರಿಗೂ ಕಲಿ ಸೋಲೋದಿಲ್ಲ. ಗೊತ್ತಾಯ್ತಾ? ಬ್ರಹ್ಮದೇವ್ರ ವರ ಆಗಿರೋದ್ರಿಂದ ಕಲಿನ ಗೆಲ್ಲೋದು ಸುಲಭ ಅಲ್ಲ. ಅದಕ್ಕೇನ್ ಮಾಡ್ಬೇಕು ನಾವೀಗ? ವಾಯುದೇವರು ಹಿಡಿದ್ರೆ ನಾವು ಸೇಫ್ ಅಷ್ಟೇ, ಹೊರತು ಇಲ್ದ ಹೋದ್ರೆ ಕಲಿ ಒಳಗೆ ಹಾಗೇ ಆಗ್ತಾರೆ. ಭಾರತೀಯರೊಳ ಮುಖ್ಯ ಪ್ರಾಣ ಅಂತರ್ಗತ ಅಂದಾಗ ದೇವರಿಗೆ ಬಿಟ್ಟಿರುತ್ತೆ. ಗೊತ್ತಾಯ್ತಾ? ಅವ್ರ ಆರಾಧನೆ ಮಾಡಿದಾಗ ಅವ್ನು ಏನು ಮಾಡೋಕ್ಕೂ ಆಗೋದಿಲ್ಲ, ದೂರ ಇರ್ತಾರೆ. ವ್ಯಾಕ್ಸಿನ್ ಹಾಕೊಂಡಿದ್ದೇವೆ ಅಂತಾರಲ್ಲ ಹಾಗೆ. ವ್ಯಾಕ್ಸಿನ್ ಹಾಕೊಂಡ್ರೆ ಹಾಗೆ ರೋಗ ಬರೋದಿಲ್ಲ. ವಾಯುದೇವರ ಅನುಸಾರ ಬಿಟ್ಟು ಏನಾಗುತ್ತೆ ತಕ್ಷಣ ಕಲಿ ಪ್ರಭಾವ ಹೋಗ್ಬಿಡುತ್ತೆ. ಪಟ್ಟ ಪ್ರಾಮಾಣಿಕವಾಗಿ ಆಗು, ಬರೀ ಇದನ್ನಾಕಿದ್ರೆ ಸಾಲ. ಕಲಿ ವಿಸರ್ಜನೆ ಎಲ್ಲಿ ಮಾಡ್ಬೇಕು? ಕಾರ್ಯಕ್ರಮದಲ್ಲಿ ಸೇರ್ಕೊಂಡಿರ್ತಾರೆ ಅಂತ ಓಡಿಸ್ಬೇಕು. ಕಲಿಸ್ತು ಸಬ್ರಹ್ಮವರಾದಜೇಯೋ ಹಿರುತೇ ಭವಂತಂ ಪುರುಷೇಶು ಸಂಸ್ಥಿತ. ನಿನ್ನ ಭವಂತಂ ಶಬ್ದಕ್ಕೆ ವಾಯುದೇವರ ವಿಷಯ ಹೇಳಿ ಆಗಿರೋದ್ರಿಂದ ನಿಂದಲ್ಲ, ಇಬ್ಬರನ್ನ ಬಿಟ್ಟು ಇನ್ನೆಲ್ಲಾ ಪುರುಷರಲ್ಲೂ ಸೇರ್ಕೊಂಡಿದ್ದಾರೆ. ಪುರುಷೇಶು ಅಂದ್ರೆ ಸ್ತ್ರೀಯರಲ್ಲಿ ಇಲ್ಲ ಅಂತ ಅರ್ಥ ಅಲ್ಲ. ಪುರುಷ ಶಬ್ದಕ್ಕೆ ಏನಂತ ಅರ್ಥ? ಮನುಷ್ಯರು, ಜನರಲ್ ಜೀವಿ, ಮನುಷ್ಯರು ಅಂತ ಅರ್ಥ ಅಷ್ಟೇ ಹೊರತು ಗಂಡಸರೇ ಅಂತ ಅರ್ಥ ಅಲ್ಲ. ಹೆಂಡತಿನೇ ಇದ್ದಾಳೆ ಹೆಂಗಸ್, ಕೆಟ್ಟವಳು ಮಂಥರ. ಈ ಕೆಟ್ಟವರಲ್ಲಿ ಎಲ್ಲವೂ ಇರ್ಬೋದು, ಒಳ್ಳೆಯವರಲ್ಲೂ ಇಬ್ರು ಇದ್ದಾರೆ. ಬರೀ ಗಂಡಸರೇ ಒಳ್ಳೆಯವರಲ್ಲಿಲ್ಲ, ಹೆಂಗಸರೇ ಒಳ್ಳೆಯವರು ಇರಲಿಲ್ಲ. ಬರೀ ಇವ್ರನ್ನ ಕೆಟ್ಟವರಿಲ್ಲ. ತ್ರೈವಿಧ್ಯ ಅಂದ್ರೆ ಗಂಡಸರಲ್ಲೂ ತ್ರೈವಿಧ್ಯ, ಹೆಂಗಸರಲ್ಲೂ ತ್ರೈವಿಧ್ಯ. ತಸ್ಯಾರ್ಥ ದೇಹ ಸಮಭೂತ ಲಕ್ಷ್ಮೀ ತತ್ಪುತ್ರಕಾ ದೋಷಗಣಶ್ಚ ಸರ್ವಶಃ ಅಥೇಂದಿರಾ ವಕ್ಷಸಿ ತೇ ಸಮಾಸ್ಥಿತಾ ತ್ವತ್ಕಂಠಕಂ ಕೌಸ್ತುಭಮಾಸಧಾತ. ತಸ್ಯ ಅರ್ಧದೇಹ ಸಮಭೂತ್ ಅಲಕ್ಷ್ಮೀ ತತ್ಪುತ್ರಕಾಃ ದೋಷಗಣಾಃ ಚ ಸರ್ವಶಃ ಅಥ ಇಂದಿರಾ ವಕ್ಷಸಿ ತೇ ಸಮಾಸ್ಥಿತಾ ತ್ವತ್ಕಂಠಕಂ ಕೌಸ್ತುಭಂ ಆಸಧಾತ. ತಸ್ಯ ಅರ್ಧದೇಹ, ಅರ್ಧದೇಹ ಅಂದ್ರೆ ಅರ್ಧಾಂಗಿ, ಅರ್ಧಾಂಗಿ ಅಂದ್ರೆ ಪತ್ನಿ ಅಂತ ಅರ್ಥ. ತಸ್ಯ ಅರ್ಧದೇಹ ಸಮಭೂತ್ ಅಲಕ್ಷ್ಮೀ, ಅಲಕ್ಷ್ಮಿ ಅವನ ಹೆಂಡತಿ. ಜ್ಯೇಷ್ಠಲಕ್ಷ್ಮಿ ಅಂದ್ರೆ ಅವಳೆ. ಕ್ಷೀರಸಾಗರದಲ್ಲಿ ಮಹಾಲಕ್ಷ್ಮಿ ಬಂದು ಜ್ಯೇಷ್ಠಲಕ್ಷ್ಮಿನೂ ಬಂದು. ಮೊದಲು ಬಂದಿದ್ದು ಯಾವುದು? ಕಾಲಕೂಟ, ಅವೇನು ಅಮೃತ. ಮೊದಲು ಬಂದು ಜ್ಯೇಷ್ಠಲಕ್ಷ್ಮಿ, ಅವೇ ಮಹಾಲಕ್ಷ್ಮಿ. ಮೊದಲು ಕೆಟ್ಟದ್ದು ಬರುತ್ತೆ ಯಾವಾಗಲೂ ಕೂಡ. ಅಲ್ಲಿ ದೋಸೆ ಗೀಸೆ ಮಾಡೋಕೆ ಮೊದಲು ತೆಗೆದು ಹಾಕಿಬಿಡ್ತಾರೆ ಆ ಕಡೆ ಸಾಮಾನು. ಯಾಕೆ ಸರಿಯಾಗಿ ಬೆಂದಿರೋದಿಲ್ಲ, ಹಂಚಿ ಕಾಯ್ಬೇಕಲ್ಲ ಇನ್ನೂ ಕೂಡ. ಅದೊಂದು ಪದ್ಧತಿ. ಅದು ಮೊದಲೇ ಯಾವಾಗ ಅದು ಮೊದಲು ಬಂದಾಗ ಮುದ್ರಾಕ್ಷಿ ನೀವಾಕ್ಷಿ ಹೊರತಂದು ಕಳಿಸ್ತಾರೆ. ಸ್ವಲ್ಪ ಆರಲಿ ಅಂತೇವರಿಗೆ ಅಷ್ಟೇ. ಕೆಟ್ಟದೊಂದು ಅರ್ಥ ಅಲ್ಲ ಅದಕ್ಕೆ. ಆರಲಿ ಒಂದೊಂದು ಕಡೆ ಒಂದು ರೀತಿ ಇರುತ್ತೆ. ಸಾಮಾನ್ಯವಾಗಿ ಪೂರ್ತಿ ಇದಾಗಬೇಕಾದ್ರೆ ಸ್ವಲ್ಪ ಕಾಯ್ಬೇಕು. ಕೆಲವು ಡೋಸು ಇದು ಇಂಜೆಕ್ಷನ್ ಆಗಿದೆ, ಆ್ಯಕ್ಚುಲಿ ಹುಷಾರಾದ್ರೆ ನಾವು ಹೋಗೋಣ ಅಂತ ಆ ಥರ ಬಂದು ರಿಪೋರ್ಟ್ ಬರಲಿ ಏನಾಗುತ್ತೆ ನೋಡೋಣ ಅಂತ ಕಾಯ್ತಿರ್ತಾರೆ. ಎಲ್ಲರೂ ಹಾಗೆ ಕಾದ್ರೆ ಅಷ್ಟೊಳಕ್ಕೆ ಆಗೋದಿಲ್ಲ. ಅಥಾಸುರಾಹ ಕಲಿಸ್ತು ಇತ್ಯಸ್ಯ ಅರ್ಧದೇಹ ಸಮಭೂತ ಅಲಕ್ಷ್ಮೀ ತತ್ಪುತ್ರಕಾಃ ದೋಷಗಣಶ್ಚ ಸರ್ವಶಃ. ಹೇಗೆ ಬ್ರಹ್ಮದೇವರು ಮುಂದೆ ವಾಯುದೇವರವರೆಲ್ಲ ಸಂತತಿ ಎಲ್ಲ ಎರಡಾದಿಗಳು ಬಂದು ಹೇಗೆ ಸಾತ್ವಿಕರೋ, ಇವನ ಮಕ್ಕಳೆಲ್ಲ ದೋಷ ರಾಶಿಗಳು. ಅವನ ಗಂಡ, ಇವಳ ಹೆಂಡತಿ, ಮಕ್ಕಳೆಲ್ಲ ದೋಷ ರಾಶಿಗಳು. ಇದು ಒಂದು ಇಡೀ ಮನೆಯ ಒಬ್ಬರು ಒಳ್ಳೆಯವನಿಲ್ಲ ಅದರಲ್ಲಿ. ತಸ್ಯ ಅರ್ಧದೇಹ, ಇದರಿಂದ ಒಟ್ಟೇನಾಯಿತು? ಈವಿಲ್ ಫೋರ್ಸಸ್ ಯಾವಾಗಲೂ ಇರುತ್ತೆ ಅಂತ. ಈವಿಲ್ ಫೋರ್ಸಸ್ ಯಾವಾಗಲೂ ಇರೋದ್ರಿಂದ ಅದೇ ಫೈಟ್ ಸಾಧನೆ ಅಂತ. ಅದೇ ಈವಿಲ್ ಫೋರ್ಸಸ್ ಇಲ್ಲದೆ ಹೋಗಿದ್ರೆ ಸಾಧನೆ ಕಷ್ಟನೇ ಆಗ್ತಿರ್ಲಿಲ್ಲ. ಯಾಕೆ? ಎಲ್ಲರೂ ಆರಾಮ್ ಮಾಡ್ಕೊಂಡು ಹೋಗ್ತಾರೆ. ಈವಿಲ್ ಫೋರ್ಸ್ ಇದ್ದಾಗಲೇ ಏನು ಶುರುವಾಗೋದೀಗ? ಅದು ಓವರ್ಕಮ್ ಮಾಡೋದು. ಯುದ್ಧ ಆಗ್ಬೇಕಾದ್ರೆ ಏನಿರಬೇಕು? ಒಂದೇ ಪಾರ್ಟಿನ ಯುದ್ಧ ಆಗೋದೇ ಇಲ್ಲ.
ಎರಡು ಪಾರ್ಟಿ ಇದ್ರೆ ತಾನೇ ಯುದ್ಧ ಆಗೋದು. ಇಲ್ಲಿ ಧರ್ಮಕ್ಕೆ ಆಪೋಸಿಟ್ ಪಾರ್ಟಿ ಅಧರ್ಮನೇ ಆಗ್ಬೇಕು, ಜ್ಞಾನಕ್ಕೆ ಅಜ್ಞಾನನೇ ಆಗ್ಬೇಕು, ಯಾವಾಗಲೂ. ಅಥ ಇಂದಿರಾ ವಕ್ಷಸಿತೆ ಸಮಾಸ್ಥಿತ. ಆ ಲಕ್ಷ್ಮಿ ಮೊದಲು ಹುಟ್ಟಿದ್ದು ಕಲ್ಲಿನ ಮದುವೆ ಆದ್ಲು. ಇಂದಿರಾ ಮಹಾಲಕ್ಷ್ಮಿ ವಕ್ಷಸಿ ಸಮಾಸ್ಥಿತ, ನಿನ್ನ ಪತ್ನಿ ಆದ್ಲು. ಅದು ಲಕ್ಷ್ಮೀ ಸ್ವಯಂವರ ನಡೀತಾಗ. ಅದು ನಾನು ಬಂದಿದ್ದು ಹೇಳಿದ್ರೆ ಸ್ವಯಂವರ ಹೇಳಿದ್ರು. ತ್ವತ್ಕಂಠಗಂ ಕೌಸ್ತುಭ ಮಾಸಧಾತ. ಕೌಸ್ತುಭ ಮಣಿಯಾಗಿ ರುದ್ರದೇವರು ಬ್ರಹ್ಮದೇವರು ನಿಮ್ಮ ಕಂಠದಲ್ಲಿ ಕೂತರು. ಕೌಸ್ತುಭ ಇರೋದೆಲ್ಲಿ ನೆಕ್ಲೆಸ್ ಅಂತ ಹೇಳಿದೆ, ಕಂಠದಲ್ಲಿ ಇಟ್ಕೊಂಡಿರೋದು. ಅದು ಬ್ರಹ್ಮದೇವರ ಅಭಿಮಾನಿ ದೇವತೆಗಳು. ಕೌಸ್ತುಭಿ ಬಂದಿತ್ತು ಅಂತ ಹೇಳಿದರು, ಅದನ್ನ ಬ್ರಹ್ಮದೇವರು ತಗೊಂಡು ತಾರಾಡಿಗೆ ಅರ್ಪಣೆ ಮಾಡಿದ್ರು. ತಾವೇ ಅಭಿಮಾನಿ ದೇವತೆಗಳಾದ್ರಿಂದ ಅಲ್ಲಿ ಕೂತ್ಕೊಂಡು. ತಥಾ ಯಥಾ ವಿಭಾಗಂಚ ಸುರೇಶು ದತ್ತಾಃ ತ್ವಯಾ ತಥಾನ್ಯೇಪಿ ತತ್ರ ಜಾತಾಃ ಇತ್ತಂ ತ್ವಯಾ ಸಾಧ್ವಮೃತಂ ಸುರೇಶು ದತ್ತಂ ಹಿ ಮೋಕ್ಷಸ್ಯ ನಿದರ್ಶನಾಯ. ಯಥಾ ವಿಭಾಗಂಚ ಸುರೇಶು ದತ್ತಾಃ ತ್ವಯಾ ತಥಾ ಅನ್ಯೇ ಅಪಿ ಹಿ ತತ್ರ ಜಾತಾಃ ಇತ್ತಂ ತ್ವಯಾ ಸಾಧು ಅಮೃತಂ ಸುರೇಶು ದತ್ತಂ ಹಿ ಮೋಕ್ಷಸ್ಯ ನಿದರ್ಶನಾಯ. ದೇವತೆಗಳಿಗೆ ಯಥಾ ಅವರ ತಾರತಮ್ಯದಲ್ಲಿ ಅದೇ ಕೊಡ್ತಾ ಬಂದ. ತಥಾ ಅನ್ಯೇಪಿ ಹಿ ತತ್ರ ಜಾತಾಃ, ಅದೇ ರೀತಿಯಲ್ಲಿ ಅಲ್ಲಿ ಅನೇಕರು ಬೇಕಾದಷ್ಟರಲ್ಲಿ ಹುಟ್ಟಿದ್ರಲ್ಲ ಯೋಗರು, ಅವರಿಗೂ ಬಿಟ್ಟಿತು. ಇತ್ತಂ ತ್ವಯಾ ಸಾಧ್ವಮೃತಂ ಸುರೇಶು ದತ್ತಂ, ಅಂತೂ ಅಮೃತವನ್ನ ಅಯೋಗ್ಯರಿಗೆ ಕೊಡಲಿಲ್ಲ, ತೋಳಕ್ಕೆ ಬಂದವನ ಅವಸ್ಥೆ ಹಾಗಾಗೋಯ್ತು. ಇತ್ತಂ ತ್ವಯಾ ಸಾಧು ಅಮೃತಂ, ಚೆನ್ನಾಗಿ ಅಮೃತವನ್ನ ದೇವತೆಗಳಿಗೆ ಕುಡಿಸಿದಿ. ದತ್ತಮ್ಮಿ ಮೋಕ್ಷಸ್ಯ ನಿದರ್ಶನಾಯ, ಇದೇನು ಏನು ಗೊತ್ತಾಯ್ತು ಅಂದ್ರೆ ಮೋಕ್ಷ ಹ್ಯಾಕೆ ಕೊಡುತ್ತೆ ಎಂದು ಗೊತ್ತಾಯ್ತು ಅಂತ. ಮೋಕ್ಷ ಕೂಡ ಯಾರಿಗೆ ಕೊಡೋದಿಲ್ಲ ಪರಮಾತ್ಮ, ಅಯೋಗ್ಯರಿಗೆ ಕೊಡೋದಿಲ್ಲ. ಯಾರಿಗೆ ಅಮೃತವನ್ನು ಹೇಗೆ ಯೋಗ್ಯರಿಗೆ ಮಾತ್ರ ಕೊಡ್ತಾನೆ, ಹಾಗೆ ಮೋಕ್ಷವನ್ನು ಯಾರಿಗೆ ಕೊಡ್ತಾನೆ, ಯೋಗ್ಯರಿಗೆ ಮಾತ್ರ ಕೊಡ್ತಾನೆ. ಇದು ಭಾರಿ ಇಂಪಾರ್ಟೆಂಟ್. ಎಷ್ಟೋ ಸರ್ತಿ ಕೆಲವರು ಏನ್ ಮಾಡ್ತಾರೆ, ಕ್ಯೂನಲ್ಲಿ ಎಲ್ಲೋ ಸೇರ್ಕೊಂಡ್ಬಿಡ್ತಾರೆ. ಅದು ಅರ್ಹತೆ ಇಲ್ದವ್ರು ಕೂಡ ಏನಾಗ್ತಾರೆ, ಪರೀಕ್ಷೆ ಕೊಡದೆ ಇದ್ದವರು ಪಾಸ್ ಆದ ದಾಖಲೆಗಳಿವೆ. ಕೂತವ್ರು ಫಸ್ಟ್ ರ್ಯಾಂಕ್ ಬರೋನು ಫೇಲ್ ಆಗಿ ಮತ್ತೆ ತಿದ್ದಿ ಹೋದ್ರು 2 ವರ್ಷದಿಂದ ಆಯ್ತಾಗ. ಅವ್ನು ಫೇಲ್, ಅವನು ನೀಟ್ ಒಳ್ಳೆ ಮಾಡ ಅವ್ರು ಫಸ್ಟ್ ರ್ಯಾಂಕ್, ಪಾಪ ಎಷ್ಟು ಅವ್ಯವಸ್ಥೆ ಆಗುತ್ತೆ. ಅದೇ ರೀತಿಯಲ್ಲಿ ಏನಾದರೂ ಇವತ್ತು ಮೋಕ್ಷಕ್ಕೆ ಅಪ್ಪಿತಪ್ಪಿ ಯೋಗ ಹೋಗ್ಬಿಟ್ಟಿದ್ದಾರ ಅಂತ ಪ್ರಶ್ನೆ, ಅದೇ ತಪಸ್ಸಿಗೆ ಯೋಗ್ಯರು ಹೋಗ್ಬಿಟ್ಟಿದ್ದಾರ ಅಂತ ಪ್ರಶ್ನೆ. ಅದಕ್ಕೆ ಹೇಳ್ತಾರೆ ಇದು ದೇವರ ಸರ್ಕಾರ, ಅದರಿಂದ ಏನಾಗೋದಿಲ್ಲ ತೋರಿಸ್ದೆ. ಇಷ್ಟೆಲ್ಲ ಗಲಾಟೆ ಅದು ಏನೇನೋ ಆದ್ರೂ ಕೂಡ ಅಮೃತ ದಕ್ಕಿದ್ದ ಯಾರಿಗೆ, ದೇವತೆಗಳಿಗೆ ಮಾತು ಉಳಿದವರು ಸಿಗ್ಲಿಲ್ಲ. ಅದರಿಂದಾಗಿನೇ ಎಂದೂ ಸಹ ನಾವು ಯಾವ ರೀತಿ ತಗೊಳಕ್ ಹೋಗಬಾರ್ದು. ನಾವು ತೂರ್ಕೊಂಡ್ಬಿಟ್ರೆ ಆಯ್ತು ಅಂತ ಯೋಚನೆ ಮಾಡಕ್ ಹೋಗಬೇಡಿ, ಅದು ಸಾಧ್ಯನೇ ಇಲ್ಲ. ಇವತ್ತು ಲೋಕದಲ್ಲಿ ಇವೆಲ್ಲ ಬಂತಲ್ಲ, ಈಗೆಲ್ಲ ಎಷ್ಟು ಕಷ್ಟ ಆಗ್ತಿದೆ. ಇದೆಲ್ಲ ಬಂದ್ಮೇಲೆ ಅವಾಯ್ಡ್ ಮಾಡೋದು ಸುಲಭ ಅಲ್ಲ, ಮೋಸ ಮಾಡೋದು ಕಡಿಮೆ ಆಗ್ಲಿಕ್ಕೆ ಬಂತ. ಅದೆಲ್ಲ ಕೂಡ ಬೇರೆ ರೀತಿ ಮೋಸ ಮಾಡ್ತಾರೆ, ವಿಚಾರ ಬೇರೆ, ಅದರಲ್ಲಿ ಮೋಸ ಶುರು ಮಾಡ್ತಾರೆ. ಬಟ್ ಸಾಮಾನ್ಯವಾಗಿ ಸ್ಟ್ರಿಕ್ಟ್ ಜಾಸ್ತಿ ಆಯ್ತು ಈಗ. ಅದೇ ರೀತಿನೇ ಭಗವಂತನ ಇದರಲ್ಲಿ ಒಬ್ಬರು ಕೂಡ ಅನಾದಿ ಕಾಲದಿಂದ ಅನಂತ ಕಾಲದವರೆಗೆ ಒಬ್ಬ ಅಯೋಗ್ಯ ಮುಕ್ತಿ ಹೋಗಿಲ್ಲ. ಆದ್ರಿಂದ ನಮ್ಗೇನು ಚಾನ್ಸ್ ಇಲ್ಲ. ಈಗ ಯೋಗ್ಯರಾಗದೆ ಹೋದ್ರೆ ಮುಕ್ತಿ ಹೋಗೋ ಚಾನ್ಸೇ ಇಲ್ಲ. ಅದರಿಂದ ಈಗ ಆದಷ್ಟು ಯಾವ್ದ್ರಲ್ಲಿ ಇರ್ಬೇಕೀಗ, ಅಂಥವ್ರು ಇದ್ದಿದ್ರೆ ಬೈ ಚಾನ್ಸ್ ನಾವು ತುರ್ಕೊಂಬೇಡ ಅಂತ ಯೋಚನೆ ಮಾಡ್ಬೋದು. ಆ ಚಾನ್ಸೇ ಇಲ್ಲ. ಅದಕ್ಕೆ ಮಾಡಲೇಬೇಕು ಅಂತ. ಕೆಟ್ಟವ್ರು ಆಗಲೇಬಾರದು, ಒಳ್ಳೆಯವ್ರು ಆಗಲೇಬೇಕು ಅನ್ನೋದಕ್ಕೆ ನಿದರ್ಶನ. ಯಥಾ ಏನ ಏನು ಹೋಗ್ಲಿ ಟಚ್ ಆಗಿತ್ತು ಅಷ್ಟಕ್ಕೆ ಉಳ್ಕೊಡ್ತು. ಏನ್ ಬಾಡಿ ಮಾತ್ರ ಬಿದ್ದಿದೆ, ಹೋಗಿ ಅಷ್ಟೇನೆ ಬಿದ್ದಿದೆ. ಜೀವಂತ ಹೌದು, ಸತ್ತಿಲ್ಲ, ಅದು ಹಾಗೆ ಇದೆ. ಅಮೃತ ಟಚ್ ಆಗಿದ್ದಕ್ಕೋಸ್ಕರ, ಅಮೃತ ಟಚ್ ಆಗಿದ್ದಕ್ಕೆ ಅಷ್ಟು ಮಹತ್ವ. ಇವತ್ತಿಗೆ ಕರೆಂಟ್ ಏನಾದ್ರೆ ಸಾಕು, ಟಚ್ ಆದ್ರೆ ಸಾಕು ಹೊಡೆಯುತ್ತೆ, ಹೊತ್ತಾನೆ. ಅದೇನು ಪೂರ್ತಿ ಇದು ಮಾಡ್ಕೋಬೇಕು, ಗಂಟೆ ಅಂತ ತಿಳ್ಕೊಬೇಕಾಗಿಲ್ಲ. ಅದನ್ನ ಟಚ್ ಫೆದರ್ ಟಚ್ ಆದ್ರೆ ಸಾಕು ಹೊಡೆಯುತ್ತೆ. ಇದು ಅದೊಂದು ದೃಷ್ಟಾಂತ ಇದೆ. ಯಥಾ ವಿಭಾಗಂಚ ಸುರೇಶು ದತ್ತಾ ಸ್ವಯಾ ತಥಾನ್ಯೇಪಿ ತತ್ರ ಜಾತಾಃ ಇತ್ತಂ ತ್ವಯಾ ಸಾಧ್ವಮೃತಂ ಸುರೇಶು ದತ್ತಂ ಹಿ ಮೋಕ್ಷಸ್ಯ ನಿದರ್ಶನಾಯ. ಭವೇದ್ಧಿ, ಆದ್ರಿಂದ ಅಯೋಗ್ಯರು ಎಷ್ಟೇ ಪ್ರಯತ್ನ ಪಟ್ಟರು ಕೂಡ ಏನಾಗೋದಿಲ್ಲ, ಮೋಕ್ಷ ಸಿಗೋದಿಲ್ಲ. ಅವೈಷ್ಣವಾನಾಂ ಯತನೈರ್ ನಮೋಕ್ಷ. ರುಕ್ಮಿಣಿ ಶಿವಜದಲ್ಲಿ ವಾದಿರಾಜ ಸ್ವಾಮಿಗಳು ಬರೀತಾ ಈ ವಿಷಯ ಕೋಟ್ ಮಾಡಿ ಹೇಳ್ತಾರೆ. ಅವೈಷ್ಣವಾನಾಂ ಯತನೈರ್ ನಮೋಕ್ಷ. ಅವೈಷ್ಣವರು ಎಷ್ಟೇ ಪ್ರಯತ್ನ ಪಟ್ಟರು ಕೂಡ ಏನಾಗೋದಿಲ್ಲ, ಮೋಕ್ಷ ಸಿಗೋದಿಲ್ಲ. ನಮಗೇನು ಅನ್ಸತ್ತಾಗಿದ್ರೆ ಪ್ರಯತ್ನ ವೇಸ್ಟ್ ಆಗುತ್ತೆ ಅಂತ ಕೇಳಿದ್ರೆ, ಹೌದು, ಅವ್ರು ಮಾಡೋ ಪ್ರಯತ್ನ ಎಂಥದ್ದು. ಉದಾಹರಣೆಗೆ ಆರ್ಟ್ ಸ್ಟೂಡೆಂಟು ಫಸ್ಟ್ ರ್ಯಾಂಕ್, ಅವನು ಮೆಡಿಕಲ್ ಸೀಟ್ ಸಿಗುತ್ತಾ, ಪ್ರತಿ ವರ್ಷ ಅಪ್ಲೈ ಮಾಡ್ತಾನೆ. ಏನ್ ಮಾಡ್ತೀರಿ, ಎಷ್ಟು ವರ್ಷ ಅಪ್ಲೈ ಮಾಡಿದ್ರೆ ಏನಾಗುತ್ತೆ, ನನಗೆ ಇಷ್ಟೊತ್ತು ಮಾಡಿದ್ರೆ ಕೊಡಿ ಅಂತ ಪಾಯಿಂಟ್ ಆಗುತ್ತೆ ಅದು. ಯಾಕೆ, ಅವ್ನ ಬೇಸಿಕ್ ರಿಕ್ವೈರ್ಮೆಂಟೇ ಇಲ್ಲ. ಪ್ರಯತ್ನ ಬೇಕಾಷ್ಟು ಅವ್ರು ಇನ್ಫ್ಲೂಯೆನ್ಸ್ ಮಾಡ್ತಾನೆ, ದುಡ್ಡು ಕೊಡಿ ಏನೇನೋ ಮಾಡ್ಲಿಕ್ಕೆ ಹೋಗ್ತಾನೆ ಪಾಪ. ಬಟ್ ಎಂಥ ಪ್ರಯತ್ನಗಳವೆಲ್ಲ, ಎಂಥ ಪ್ರಯತ್ನಗಳು.
ವ್ಯರ್ಥ ಪ್ರಯತ್ನ. ಅವ್ರು ಮಾಡೋ ಪ್ರಯತ್ನ ವೇಸ್ಟ್ ಆಗುತ್ತೆ ಅಂದ್ರೆ ವ್ಯರ್ಥ ಪ್ರಯತ್ನ ಮಾಡ್ತಾರೆ, ವೇಸ್ಟ್ ಆಗುತ್ತೆ. ನಡೆಯತ್ತಿದ್ರೆ ಏನ್ ಸಾಕು, ಬರೀ ಅಪ್ಲಿಕೇಶನ್ ಸಾಕು. ಆ ದೃಷ್ಟಿಯಿಂದ ನಾವು ಎಷ್ಟೇ ಪ್ರಯತ್ನ ಪಟ್ಟರು ಕೂಡ ಅಯೋಗ್ಯರಿಗೆ ಮೋಕ್ಷ ಆಗೋದಿಲ್ಲ. ಮೊದಲ ಪ್ರಯತ್ನ ಪಡ್ತಾರೆ ಅಂತ ಪ್ರಶ್ನೆ ಬಂದ್ರೆ ಒಳ್ಳೆ ಪ್ರಯತ್ನ ಪಡೋದೇ ಇಲ್ಲ ಅವರು. ಎಂತ ಪ್ರಯತ್ನ ಪಡ್ತಾರೆ? ಎಲ್ಲ ಮಾಡ್ತಿರೋದು ಏನು ಇವರು? ನಾ ಸಾಯ್ಬಾರ್ದು, ಸಾಯೋ ಕೆಲಸ ಮಾಡೋದು, ಸಾಯ್ಬಾರ್ದು ಅನ್ನೋದು. ರಾವಣ ಸಾಯ್ಬಾರ್ದು ಅಂತ ಕೇಳಿ ಕುಂಭಕರ್ಣ ಕೇಳ, ವಿಭೀಷಣ ಕೇಳಲೇ ಇಲ್ಲ, ಅವರೇ ವರ ಕೊಟ್ಟರು. ಪರಮಾಪದ್ಗತಶ್ಚಾಪಿ ಧರ್ಮೇ ಮಮ ಮತಿರ್ಭವೇತ್ ಅಂತ ವರ ಕೇಳಿದ. ಬ್ರಹ್ಮದೇವ್ರು ಏನ್ ಮಾಡಿದ್ರು? ಆಯ್ತು ವರ ಕೊಡ್ತಾರೆ, ಇಲ್ಲಿ ಕಲ್ಪ ಆಯುಷ್ಯರು ಕೊಡ್ತಾರೆ ಅಂತ ಹೇಳಿ ಆ ವರ ಕೇಳೇ ಇಲ್ಲ ಅವನು. ಯಾತಕ್ಕೆ? ಧರ್ಮದಿಂದ ಇದ್ಮೇಲೆ ಸರಿಯಾಗಿ ಕೆಲಸ ಮಾಡೋದು ಬಿಡ್ತಿರೋದು ಬಿಡೋದಿಲ್ಲಲ್ಲ. ಹಾಗೆ ಸರಿ ಕೆಲಸ ಮಾಡೋನು ಬಿಡ್ತೀನಿ ಅಂತ ಏನ್ ಬೇಕು ಹೇಳಿ ಕೊಡ್ತೀನಿ, ಬಿಟ್ಟು ಹೋಗೋಣ ಅಂತ. ಕೆಟ್ಟವ್ರಿದ್ರೆ ಏನ್ ಕೊಡ್ತೀವಿ ಹೇಳಿ ಬಿಟ್ಟು ಹೋಗಿ ಬಂದು ಕೇಳೋದು ಕೊಡ್ತೇವೆ ಹೋಗ್ಬಿಡು ಅಂತ. ಯಾಕೆ? ಅದೇ ರೀತಿ ಅದು ಧರ್ಮದಿಂದ ಇದ್ದಾಗ ಆಯುಷ್ಯ ಏನಾಗುತ್ತೆ? ಅದು ಸರ್ವಿಸ್ ಎಕ್ಸ್ಟೆಂಡ್ ಆದಾಗ ಹಾಗೆ ಆಗುತ್ತೆ. ಮಾರ್ಕಂಡೇಯರಿಗೆ ಅಲ್ಪಾಯುಷ್ಯ ಇತ್ತು, ಧರ್ಮ ಕಾರ್ಯ ಆಯ್ತು, ಇವತ್ತಿಗೂ ಆರಾಮಿಲ್ಲ. ಅಂದ್ರೆ ಧರ್ಮದಿಂದ ಮನುಷ್ಯ ಸರಿ ಮಾಡ್ಕೋಬೇಕು. ಯಾವಾಗ ಧರ್ಮ ಬಿಟ್ಟು ಬಿಟ್ರೆ ಎಂದು ಉಳಿಯೋದಿಲ್ಲ. ಧರ್ಮೋ ರಕ್ಷತೆ ರಕ್ಷಿತ. ಕಲಿಯುಗದಲ್ಲಿ ಯಾತಕ್ಕೆ ಅಲ್ಪಾಯುಷ್ಯ ಅಂದ್ರೆ ಧರ್ಮ ಬಿಡೋದೇ ಜಾಸ್ತಿ ಆದ್ದರಿಂದ ಆಯುಷ್ಯ ಕಡಿಮೆ ಆಯ್ತು. ಇರೋದೇ ಆಯುಷ್ಯ 120 ಮ್ಯಾಕ್ಸಿಮಮ್ ಅದು ಗೊತ್ತಾಯ್ತಾ? ಅದರಲ್ಲಿ ಪೂರ್ತಿ ಇರ್ತಾರೆ ಅಂತ ಏನು ಗ್ಯಾರಂಟಿ ಇಲ್ಲ. ಇವತ್ತು 100ಕ್ಕೆ 100 ತಗೋತಾರ ಪರೀಕ್ಷೆಯಲ್ಲಿ ಮಾರ್ಕ್ಸ್, ಆ ಥರ 100 × 35ಕ್ಕೆ ಹಾಗೆ ಹೋಗ್ತಾರ. ಹಾಗೆ ಇನ್ನು 0 ಹೋಗೋ ಹಾಗೆ ಗರ್ಭದಲ್ಲೇ ಸಾಯ್ಬೋದು. ಕಲಿಯುಗದಲ್ಲಿ ಗರ್ಭದಲ್ಲೇ ಸಾಯ್ಬೋದು, ಹುಟ್ಟುತ್ತಿರ್ಲಿಕ್ಕೆ ಸಾಯ್ಬೋದು. ಬಾಲಕರು ಎಲ್ಲಿ ಯಾವ ಸ್ಟೇಜಲ್ಲಿ ಬೇಕಾದ್ರೆ ಬೇರೆ ಇದ್ರಲ್ಲಿ ಹಾಗಲ್ಲ. ಮಗು ಅವಳು ಗರ್ಭಿಣಿ ಆದ್ರೂ ಅಂತ ಹೆರಲೇಬೇಕು, ಮಗು ಬದುಕಲೇಬೇಕು. 1000 ವರ್ಷ 1000 ವರ್ಷ, 100 ವರ್ಷ 100 ವರ್ಷ, ಆ ಥರ ವ್ಯವಸ್ಥೆ. ಇಲ್ಲಿ ಹಾಗೆಲ್ಲ ಇಲ್ಲ. ಧರ್ಮ ಬಿಟ್ಟಿರೋದೇ ಅದಕ್ಕೆ ಕಾಲ. ಧರ್ಮಿಷ್ಠರು ಮಾತ್ರ ಹೇಗಿರ್ತಾರೆ? ಬೇಕಾಷ್ಟಿರ್ತಾರೆ, ಇಚ್ಛೆಯಿಂದ ಹೊರಟೋಗ್ತಾರೆ ಹೊರತು ಇಷ್ಟಪಟ್ಟರೆ ಏನಾಗ್ಬೋದಾಗಿತ್ತು? ನಮ್ಗೆ ಎಷ್ಟೋ ಜ್ಞಾನಿಗಳು ಆಚಾರ್ಯ ಇದ್ದೇ ಇದ್ದಾರೆ, ವಿಷ್ಣು ತೀರ್ಥರು ಇದ್ದೇ ಇದ್ದಾರೆ. ಇದು ಎಷ್ಟೋ ಜನ ಇರ್ಬೋದಾಗಿತ್ತು. ಯಾಕಿಲ್ಲ? ಸಾಕು, ಸಾಧನೆ ಮುಗಿತು ಹೊರಟುಬಿಟ್ರು ಅಷ್ಟೇ. ಯಥಾ ವಿಭಾಗಂಚ ಸುರೇಶು ಭವೇದ್ಧಿ ಮೋಕ್ಷೋ ನಿಯತಂ ಸುರಾಣಾಂ ನೈವಾಸುರಾಣಾಂ ಸ ಕಥಂಚನ ಸ್ಯಾತ್ ಉತ್ಸಾಹಯುಕ್ತಸ್ಯ ತತ್ಪ್ರತೀಪಂ ಭವೇದ್ಧಿ ರಾಹೋರಿವ ದುಃಖ ರೂಪಂ. ಭವೇದ್ಧಿ ಮೋಕ್ಷಃ, ಭವೇತ್ ಹಿ ಮೋಕ್ಷಃ ನಿಯತಂ ಸುರಾಣಾಂ ನ ಏವ ಅಸುರಾಣಾಂ ಸಹ ಕಥಂಚನ ಸ್ಯಾತ್ ಉತ್ಸಾಹಯುಕ್ತಸ್ಯ ಚ ತತ್ಪ್ರತೀಪಂ ಭವೇದ್ಧಿ ರಾಹೋಃ ಇವ ದುಃಖರೂಪಂ. ಭವೇದ್ ಹಿ ಮೋಕ್ಷಃ ನಿಯತಂ ಸುರಾಣಾಂ, ಸುರಾಣಾಂ ದೇವತೆಗಳಿಗೆ ಮೋಕ್ಷಃ ನಿಯತಂ ಭವೇತ್. ನಿಯತಂ ಅಂದ್ರೇನು? ನಿಯತಂ ಅಂದ್ರೆ ಆಸ್ ಎ ರೂಲ್. ನಿಯತ ಅಂದ್ರೆ ಆಸ್ ಎ ರೂಲ್ ಆಗುತ್ತೆ, ಹಾಗೆ ಆಗುತ್ತೆ ಅಂತ. ಇದ್ರಲ್ಲಿ ಬಂದು ಭಗವದ್ಗೀತೆಯಲ್ಲಿ ಹೇಳ್ತಾರಲ್ಲ, ಕಾಡ್ತಾರಲ್ಲ, ಅವ್ರಿಗೆ ಮೋಕ್ಷ ಏನಾಗುತ್ತೆ? ಅಯೋಗ್ಯರಿಗೆ ನರಕ ಹಾಗೆ ಆಗತ್ತೆ. ಯಾರು ಪಿತೃ ಸಾಂಕರ್ಯವನ್ನು ಮಾಡ್ತಾರೆ, ಪಿತೃಗಳನ್ನು ನರಕಕ್ಕೆ ಬಿಡಿಸ್ತಾರೆ ಅಂಥವ್ರಿಗೆಲ್ಲ ಏನಾಗತ್ತೆ? ನರಕೆ ನಿಯತಂ ವಾಸಃ ಭವತಿ ತನುಶಿಶ್ರು. ನರಕಂ ಉತ್ಸನ್ನ ಕುಲಧರ್ಮಾಣಾಂ ಮನುಷ್ಯಾಣಾಂ ಜನಾರ್ದನ ನರಕೆ ನಿಯತಂ ವಾಸಃ ಭವತಿ ತನುಶಿಶ್ರುಮ. ನಿಯತಂ ಕುರು ಕರ್ಮತ್ವಂ ಎಲ್ಲಿದೆ? ಅದು ಭಗವದ್ಗೀತೆನೆ. ಕರ್ಮಜ್ಜಾಯೋ ಹ್ಯಕರ್ಮಣಃ ಕುರು ಭುಂಕ್ಷತ ಕರ್ಮ ನಿಜಂ ನಿಯತಂ ಪ್ರಿಸ್ಕ್ರೈಬ್ ನಿಮಗಾಗಿರೋದು. ನಿಯತ ಅಂದ್ರೆ ನಿಭೀತ, ನಿಶ್ಚಿತ, ಶೂರ್, ಅನೇಕ ಅರ್ಥ ಅದಕ್ಕೆ. ಯಥಾ ಭವಿ ಯಾರು ಅಲ್ಲ ಹೇಳ್ತಾರೆ ನೋಡಿ, ಅಲ್ಲ ಹೇಳೋದು ನೋಡಿ. ಈಗ ಭವೇದ್ಧಿ ಮೋಕ್ಷ ನಿಯತಂ ಸುರಾಣ. ಹೇಗೆ ಅಯೋಗ್ಯರಿಗೆ ಅಂಧತಮಸ್ಸು ನಿಶ್ಚಿತನೋ ಇವರಿಗೆ ಇದು ನಿಶ್ಚಿತನೇ. ನೈವಾಸುರಾಣಾಂ ಸ ಕಥಂಚನ ಸ್ಯಾತ್. ಅಸುರರಿಗೆ ಮಾತ್ರ 2 ದೇವರು. ದೇವತೆಗಳಿಗೆ ಸುರ ಶಬ್ದಕ್ಕೆ ಬರೀ ದೇವತೆಗಳು ಅಂತಲ್ಲ, ಸಜ್ಜನರೆಲ್ಲ ಅಂತಾನು ಅರ್ಥ. ದೇವಸ್ವಭಾವದವರಿಗೆಲ್ಲ ಮೋಕ್ಷ ಎಂಬುದೇನು? ನಿಶ್ಚಿತ. ಅದೇ ರೀತಿ ಅಸುರರಿಗೆಲ್ಲ ತಮಸ್ಸು ನಿಶ್ಚಿತ. ಆ ಬಗ್ಗೆ ಹಿಂದೆ ಹೇಳಿದ್ದಾರೆ. ಏನಂತ? ಯೋಗ್ಯರಿಗೆ ಮೋಕ್ಷಿ, ಇವರಿಗೆ ಅಯೋಗ್ಯರಿಗೆ ದೇವಾನಾಂ ನಿರಯೋ ನಾಸ್ತಿ ನರಕಂಚ ಕಥಾ. ದೇವಾನಾಂ ನಿರಯ ಇಲ್ಲ, ದೇವತೆಗಳು ಏನಿಲ್ಲ ಎಂದು ಕೂಡ ನರಕ ಇಲ್ಲ ದೇವತೆಗಳಿಗೆ. ಅದೇ ರೀತಿ ಇವರಿಗೇನಿಲ್ಲ, ಎಂದು ಮುಕ್ತಿ ಇಲ್ಲ. ನೀವಾದವರು ದೇವಾನಾಂ ನಿರಯೋ ನಾಸ್ತಿ ತಮಶ್ಚಾಪಿ ಕಥಂಚನ. ಅವರಿಗೆ ನಿರಯನೂ ಎಂದೂ ಇಲ್ಲ ದೇವತೆಗಳಿಗೆ, ನರಕನೂ ಇಲ್ಲ, ತಮಸ್ಸೂ ಇಲ್ಲ. ಇವರಿಗೆ ನಿಜವಾದ ಸ್ವರ್ಗನೂ ಇಲ್ಲ. ಇವರು ನಿಜವಾದ ಸ್ವರ್ಗ ಸಿಗೋದಿಲ್ಲ, ಇವರಿಗೆ ಡೂಪ್ಲಿಕೇಟ್ ಸ್ವರ್ಗಕ್ಕೆ ಹೋಗ್ತಾರೆ. ಮೋಕ್ಷ ಎಲ್ಲೂ ಇಲ್ಲ. ಆದ್ದರಿಂದ ದುರ್ಯೋಧನಾದಿಗಳ ಸ್ವರ್ಗ ಅಂದ್ರೆ ಅಷ್ಟೇ. ಇಷ್ಟೊತ್ತು ಹೇಳಿದ್ದೇನು? ಅವ್ರ ದೈತ್ಯರು, ರಾಹು ದೈತ್ಯ ಒಳ ಪ್ರವೇಶ ಮಾಡಿದ್ದಾರೋ
ದೇವತೆಗಳು ಪೂಜೆ ಸಿಗೋದೆಲ್ಲ ಅವರಿಗೆ, ಇವರಿಗಲ್ಲ. ಹಾ 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 ಹೌದು ಹೌದು. ಚರ್ಮದೇಹದಲ್ಲಿ ಹೇಳಲ್ಲ ಅವರು. ಹಾ ಹಾ ಚರ್ಮದೇಹ ಬಂದಾಗಲ್ಲ, ಮೊದಲೇ ಹೇಳ್ತಾರೆ. ಮೊದಲು ಸಾಧನೆ ಬೋಧ ಚರ್ಮದೇಹಕ್ಕೂ ಇದು ಅಪರೋಕ್ಷ ಸಂಬಂಧ ಇಲ್ಲ. ಅಪರೋಕ್ಷ ಆ ಜನ್ಮದಲ್ಲಿ ಬೇಕಾದ್ರೂ ಆಗಬಹುದು, ನಿಯಮ ಇಲ್ಲ. ಒಟ್ಟು ಆ ಪ್ರಾರಬ್ಧ ಕಳೆಯವರೆಗೂ ಇದೇ ಆಗೋದಿಲ್ಲ. ಚರ್ಮದೇಹ ಅಂತ ಕರಿಬಾರ್ದು. ಚರ್ಮದೇಹ ಬರೋದು ಕೊನೆಯ ದೇಹ. ಅಪರೋಕ್ಷ ಜ್ಞಾನ ಬಂದ ಮೇಲೆ ಶುರುವಾಗುತ್ತೆ, ಮೊದಲಲ್ಲ. ಅದೇ ಬೈ ಚಾನ್ಸ್ ಆಗ್ಬೋದು ಕೆಲವರಿಗೆ, ಬಟ್ ಆಗ್ಬೇಕು ಅಂತಿಲ್ಲ. ಇತ್ತಂ ಭವೇದ್ಯ ಮೋಕ್ಷೋ ನಿಯತಂ ಸುರಾಣಾಂ ನೈವಾಸುರಾಣಾಂ ಸ ಕಥಂಚನ ಸ್ಯಾತ್ ಉತ್ಸಾಹಯುಕ್ತಸ್ಯ ಚ ತತ್ ಪ್ರತೀಪಂ. ಯಾರು ಇದನ್ನು ಬಿಟ್ಟು ಪ್ರಯತ್ನ ಮಾಡೋದಕ್ಕೆ ಹೋಗ್ತಾರೋ ತತ್ ಪ್ರತೀಪಂ ಭವೇದ್ಯ ಮಾಹೋರಿವ ದುಃಖ ರೂಪಂ. ಯಾರು ಸುಮ್ಮನೆ ಉತ್ಸಾಹದಿಂದ ಹೋಗ್ತಾರಲ್ಲ ಅವರಿಗೆ ತತ್ ಪ್ರತೀಪ, ಅದು ವಿರುದ್ಧವಾದದ್ದೇ ಸಿಗುತ್ತೆ. ರಾಹೋರಿವ ದುಃಖ ರೂಪಂ. ರಾಹುವಿಗೆ ದುಃಖ ರೂಪ ಅದು. ಏನ್ ಸಂಕಟ ಅದು ಒಂದು. ತುಂಬಾ ರೋಗ, ಸಾವು ಬರ್ತಾ ಇಲ್ಲ. ಎಷ್ಟು ಸಂಕಟ. ಅವ್ರು ಏನಂತಾರೆ, ಸಾಯೋದಕ್ಕಿಂತ ವಾಸಿ ಅಂತ ಹೇಳ್ತಾರಲ್ಲ ಹಾಗೆ. ಪ್ರಯತ್ನ ಪಟ್ಟಿದ್ದಾಗ ಮುಂದೆ ಸತ್ತೋಗ್ತಿತ್ತು ಆರಾಮಾಗಿ ಒಂದು ಕಡೆಗೆ. ಮತ್ತೆ ಹುಟ್ಟೋದು ಒಂದು ರಿಲೀಫ್ ಸಿಗ್ತಾ ಇತ್ತು. ಅದಿಲ್ಲೇ ಇದೆ. ಮೈ ಮೇಲೆ ಕಂಡೋಗಾಯ್ತು. ಎಂದೂ ಕೂಡ ಆ ರೀತಿ ಒಂದ್ಸರಿ ಸಿಕ್ಕಾಕೊಂಡ್ಬಿಟ್ರೆ ಅವ್ರು ಬ್ಲಾಕ್ ಲಿಸ್ಟ್ ಸೇರ್ತಾರೆ. ಆಮೇಲೆ ಬ್ಲಾಕ್ ಲಿಸ್ಟ್ ಸೇರಿದ್ರೆ ಏನ್ ಸಿಗೋದಿಲ್ಲ ಅವನಿಗೆ, ಯಾವ ಬೆನಿಫಿಟ್ ಸಿಗೋದಿಲ್ಲ. ಆ ತರ ಆಗ್ಬಿಡುತ್ತೆ. ಸಿಗ್ಬೇಕಾದ ಸಾಮಾನ್ಯ ಬೆನಿಫಿಟ್ ಸಿಗೋದಿಲ್ಲ. ಅದರಿಂದ ಅವ್ರು ಎಂದೂ ಪ್ರಯತ್ನ ಪಟ್ಟು ಯಶಸ್ವಿ ಆಗೋದಿಲ್ಲ. ಅದಕ್ಕೆ ಹೇಳ್ತಾರೆ, ಇವರೇ ಹೇಳ್ತಾರಣ, ನೀನು ಆಡ್ಸೋದವನು ಏನ್ ಪ್ರಯತ್ನ ಪಟ್ಟರು ಸಿಗೋದಿಲ್ಲ, ನನ್ನ ಮಾತು ಕೇಳಿ ಸುಮ್ಮನೆ ಬೇರೆ ಯೋಚನೆ ಮಾಡಿ ಹೋಗ್ಬಿಡು ಅಂತ ಹೇಳ್ತಾರಲ್ಲ ಹಾಗೆ. ಮತ್ತೆ ಮತ್ತೆ ಯೋಚನೆ ಮಾಡಿದ್ರೆ ಇನ್ಫ್ಲೂಯೆನ್ಸ್ ಮಾಡಿಸಿದ್ರೆ ಪ್ರೈಮ್ ಮಿನಿಸ್ಟರ್ ಯಾರು ಮಾಡಿ ಪ್ರೈಮ್ ಮಿನಿಸ್ಟರ್ ಮಗ ಅಪ್ಲೈ ಮಾಡಿದ್ರು ಕೊಡೋದಿಲ್ಲ. ಇವತ್ತು ಅವರಿಗೂ ರೆಫರೆನ್ಸ್ ಬಿಡಲ್ಲ. ನಿಯಮ ಇರೋದು ಸದ್ಯಕ್ಕೆ ಹಾಗೆ ಇರೋದು. ಕೆಲವರು ಸೇರ್ತಾರೆ, ಓದಿರೋದ ಜನ ಸಾಯ್ತಿರ್ತಾರೆ ಅಷ್ಟೇ. ಅನ್ಯಾಯ. ಇಷ್ಟಾದ್ರೂ ಮೋಸ ನಡೀತಾ ಇಲ್ಲ ಅಂತ ನಡೀತಾ ಇದೆ. ಡೂಪ್ಲಿಕೇಟ್ ಸರ್ಟಿಫಿಕೇಟೇ ತರ್ತಾರೆ ಮತ್ತೆ, ಅದೆಲ್ಲ ಮಾಡ್ತಾರೆ. ಅದೆಲ್ಲ ಮೋಸ. ಅದರಿಂದ ಒಟ್ಟು ದುರಂತಾರೆ. ಆ ಪಾಪ ಸೇರ್ಕೊಳ್ಳುತ್ತೆ ಅಷ್ಟೇ ಹೊರತು ಎಂದೂ ಒಳ್ಳೇದಾಗೋದಿಲ್ಲ. ಅದ್ರಿಂದ ಏನರ್ಥ ಆಯ್ತು ಇದರಿಂದ ಒಟ್ಟಿನ ಮೇಲೆ? ಒಳ್ಳೆಯವರಿಗೆ ಮೋಕ್ಷ ಗ್ಯಾರಂಟಿ. ಒಳ್ಳೆಯವ್ರಿಗೆ ಮೋಕ್ಷ ಗ್ಯಾರಂಟಿ. ಒಳ್ಳೆಯವನು ಯಾವುದಕ್ಕೆ ಇಷ್ಟಪಡ್ತಾನೆ ಹಾಗಿದ್ರೆ? ಮೋಕ್ಷಕ್ಕೆ ಸರಿಯಾದ ದಾರಿಯನ್ನು ಇಷ್ಟಪಡ್ತಾನೆ. ಸರಿಯಾದ ದಾರಿ ಯಾವುದು? ಜ್ಞಾನೇನ ಇವ ಪರಂಪದಂ. ಜ್ಞಾನ ಸಂಪಾದನೆ ಮಾಡ್ಬೇಕು. ಪಾಸ್ ಆಗಲಿಕ್ಕೆ ಬೇರೆ ದಾರಿ ಇಲ್ಲಪ್ಪ, ಸರಿಯಾಗಿ ಬರೀಬೇಕು, ಓದ್ಬೇಕಷ್ಟೇ. ಅದು ಯಾರು ಏನು ಮಾಡ್ಲಿಕ್ಕೆ ಬರೋದಿಲ್ಲ. ಆಯ್ತಾ? ಓದ್ದ ಬರ್ದ ಪಾಸ್ ಆದ ರ್ಯಾಂಕ್ ಏನ್ ನಿಶ್ಚಿಂತೆ, ಪಾಸ್ ಆದ ನಿಶ್ಚಿಂತೆ. ಯಾಕೆ? ಸರಿಯಾದ ದಾರಿಯನ್ನು ಮಾಡಿಲ್ಲ. ನಿಮ್ಗೆ ಗೊತ್ತಾಯ್ತು ಬೇರೆ ದಾರಿಯಲ್ಲಿ ಹೋಗಬಾರ್ದು ಅಂತ ಗೊತ್ತಾಯ್ತು. ಆ ರೀತಿ ನಾವು ಅರ್ಥ ಮಾಡಿಕೊಂಡು ರಾಹುವಿನಂತೆ ಹೋಲ್ ಮೆಥಡ್ ಎಲ್ಲಕ್ಕೆ ಹೋಗಬಾರ್ದು. ಒಳ್ಳೆ ದಾರಿಯಲ್ಲಿ ಹೋಗ್ಬಿಟ್ರೆ ನಿಶ್ಚಿತವಾಗಿ ನಮ್ಗೆ ಏನಾಗತ್ತೆ ಮಾಡ್ತಾನೆ. ಜ್ಞಾನದಿಂದ ಬಿಟ್ಟು ಬೇರೆ ದಾರಿ ಇಲ್ಲ. ಅದರಿಂದಾಗಿನೇ ಜ್ಞಾನದಿಂದನೇ ಮೋಕ್ಷ. ಸರಿಯಾಗಿ ತಿಳ್ಕೊಬೇಕು. ಬೇರೆ ದಾರಿ ಒಳದಾರಿ ಅಂತ ಇನ್ನೊಂದಿಲ್ಲ, ಅಥವಾ ಸಬ್ಸ್ಟಿಟ್ಯೂಟ್ ಅಂತ ಒಂದಿಲ್ಲ ಜ್ಞಾನಕ್ಕೆ. ಹೇಳಿದ್ನಲ್ಲ, ಎಕ್ಸಾಮ್ ಬಾಲಿಗೆ ಹೋಗಿದ್ದಾನೆ, ಏನೇನೋ ಮಾಡ್ತಾರೆ, ಎಲ್ಲ ಕೊಡ್ಬೋದು ಅವನಿಗೆ. ಪಾಪ ಪೆನ್ ಕೊಡ್ಬೋದು, ಇದು ಕೊಡು, ಏನ್ ಬೇಕಾದ್ರೂ ಕೊಡ್ಬೋದು. ಓದ್ಕೊ ಬಂದಿಲ್ಲ ಅಂದ್ರೆ ಹೋಗಿ ಇನ್ನೇನ್ ಮಾಡ, ಅದಕ್ಕೇನು ಏನ್ ಮಾಡ್ಲಿಕ್ಕಾಗಲ್ಲ. ಹೆಲ್ಪ್ ಮಾಡಿದ್ರೆ ಇವನು ಅಪರಾಧಿ ಆಗ್ತಾನೆ. ಪುಸ್ತಕ ಕೊಡ್ತಿದ್ರೆ ಇವನು ಅಪರಾಧಿ, ಅವನು ಅಪರಾಧಿ ಆಗ್ತಾನೆ. ಇನ್ನೆಲ್ಲ ಯಾಕೆ ಕೊಡ್ಬೋದು, ಅದೆಲ್ಲ ತಪ್ಪಲ್ಲ. ಹೇಳೇ ಕೊಡ್ಬೋದು, ಅಫಿಷಿಯಲಿ ಕೊಡ್ಬೋದು. ಗೊತ್ತಾಯ್ತು? ಇದು ಮಾತ್ರ ಕೊಡ್ಲಿಕ್ಕೆ ಬರೋದಿಲ್ಲ. ಸೊ ಜ್ಞಾನ ಅನ್ನೋದು ಏನ್ ಮಾಡ್ಬೇಕದನ್ನ ತಾನೇ ಓದಿ ಸಂಪಾದನೆ ಮಾಡಬೇಕು. ತಾನೇ ಶ್ರವಣಾದಿ ವಿನಾನೈವ ಕ್ಷಣಂ ತಿಷ್ಟೇದಪಿ ಕ್ವಚಿ. ಪುನಃ ಪುನಃ ಶ್ರವಣಾದಿಗಳನ್ನು ಮಾಡಿ 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 ಜ್ಞಾನ ಸಂಪಾದನೆ ಮಾಡಬೇಕು ಹೊರತು ಬೇರೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಇತ್ತಂ ಕೆಲವು ಸಲ ಸಬ್ಸ್ಟಿಟ್ಯೂಟ್ ಕಳಿಸ್ಬೋದು. ಕೆಲವು ಸಲ ಸಬ್ಸ್ಟಿಟ್ಯೂಟ್ ಕಳ್ಸಾಗಿಲ್ಲ ಇದಕ್ಕೆ. ಜ್ಞಾನನ ಇನ್ನೊಬ್ರು ಏಕಾಸ್ತಿ ಉಪವಾಸ ಮಾಡ್ಲಿಕ್ಕೆ ಆಗ್ಲಿಲ್ಲ ಅಂತ ತಿಳ್ಕೊಬಾರ್ದು. ಅದು ಎಲ್ಲರೂ ಮಾಡಬೇಕು. ಕೆಲವು ಎಕ್ಸ್ಟ್ರಾ ಮಾಡೋದು ಏನೋ ಮಾಡಿ ಮಾಡ್ತಾರೆ. ದೇವ್ರ ಪೂಜೆ ಇನ್ನೊಬ್ರ ಕೈಲಿ ಮಾಡಿಸ್ಬೋದು. ಗೊತ್ತಾಯ್ತಾ? ಸಂಧ್ಯಾವಂದನೆ ಮಾಡಿಸ್ಬೋದು ಅಂತ ಇನ್ನೊಬ್ರ ಕೈಲಿ. ಸಂಧ್ಯಾವಂದನೆ ಕೂಡ ರೋಗಿ ಇವನು ಸಂಧ್ಯಾವಂದನೆ ತಪ್ಪಿಸ್ಬಾರ್ದು. ಇದು ತನ್ನ ಸಂಧ್ಯಾವಂದನೆ ಮಾಡಪ್ಪ ಅಂತ ಹೇಳ್ಬೋದು. ಯಾರು ಹೇಳಲ್ಲ ಆ ರೀತಿ. ಶಾಸ್ತ್ರ ಪ್ರಕಾರ ಮಾಡ್ಬೋದು. ಗೊತ್ತಾಯ್ತಾ? ಎಲ್ಲ ಆಸ್ಪತ್ರೆಯಲ್ಲಿ ಸಂಧ್ಯಾವಂದನೆ ಇಲ್ಲ, ನನ್ನ ಪರ ಮಾಡು ಅಂತ ಹೇಳಿದ್ರೆ ಧರ್ಮ ಹೋಗ್ಲಿಲ್ಲ ಅವನಿಗೆ. ಆಗ ಅಭ್ಯಾಸ ಮಾಡ್ಕೊಂಡು ಎಷ್ಟು ಉಪಯೋಗ ಆಗುತ್ತೆ. ಎಷ್ಟು ಸರಿ ಬದುಕ್ತಾರೆ, ಅವರು ಬದುಕ್ತಾರೆ. ಇವತ್ತೆ ಸಂಧ್ಯಾವಂದನೆ ಪುಣ್ಯ ಅವನಿಗೆ ಬಂತು. ಇವರು ಸಂಧ್ಯಾವಂದನೆ ಹೇಳೋದು ಮಾಡಿ ಆಚರಣೆ ಮಾಡಿದಾಗಾಯ್ತು, ದುಡ್ಡು ಬಂತು, ಇದಾಯ್ತು. ದೇವ್ರ ಪೂಜೆ ಮಾಡಿಸೋದು ಅಂತ ಕಂಡಿದೆ ಜನಗಳಿಗೆ. ಹೊತ್ತಾನೆ ದೇವ್ರ ಪೂಜೆ ಪ್ರಾಣ ಗೊತ್ತೇ ಮಾಡ್ಬಿಟ್ಟಿರ್ತಾನೆ. ಸಂಧ್ಯಾ ಮಾಡಿ ದಿವಸ ಗೊತ್ತು ಮಾಡಬಾರ್ದು ಅಷ್ಟೇ. ದಿವಸ ನನ್ನ ಪರವಾಗಿ ನಾನು ಲೇಟಾಗಿ ಹೇಳ್ತೀನಿ ಮಾಡ್ಕೊಂಡು ಹೋಗ್ಬಿಡೋದು, ಅದೆಲ್ಲ ಅದು ಆಟ ನೋಡು. ಯಾವುದಕ್ಕೆ ಅಲ್ಲೋಡೋದು? ದೇವರ ಪೂಜೆ ಅದಕ್ಕೆ ಹೇಗ ಆಪತ್ ಕಾಲದಲ್ಲಿ ಅಲ್ಲೋಡು. ಅದು ಮಡಿ ಮಾಡಕ್ಕೆ ಬರಲಿಲ್ಲ ಅಂತ ಬಿಟ್ಟರೆ ಅಷ್ಟೇ, ಇನ್ನೇನಲ್ಲ. ಇಲ್ಲಿ ಆಸ್ಪತ್ರೆ ಹೊರಗೆ ಬರಲ್ಲ, ನೀರೇ ಇಲ್ಲ ಅವನಿಗೆ, ಅವಾಗ ಮಾಡ್ಬೋದು ಅಷ್ಟೇ ಹೊರತು ಅಭ್ಯಾಸ ಮಾಡ್ಕೋಬಾರ್ದು. ಯಾತಕ್ಕೆ ಕೇಳಿತ್ತು ಅಂದ್ರೆ ಸಬ್ಸ್ಟಿಟ್ಯೂಟ್, ಇದು ಸಬ್ಸ್ಟಿಟ್ಯೂಟ್ ಇಲ್ಲ. ಜ್ಞಾನಕ್ಕೆ ಮಾತ್ರ ಏನಿಲ್ಲ, ಸಬ್ಸ್ಟಿಟ್ಯೂಟ್ ಇಲ್ವೇ ಇಲ್ಲ. ವೆರಿ ವೆರಿ ಇಂಪಾರ್ಟೆಂಟ್. ಅದು ನಾವೇನ್ ಮಾಡಿದ್ದೇವೆ ಈಗ, ಎಲ್ಲದನ್ನೂ ಬೇಕಾದ್ರೂ ಮಾಡಕ್ಕೆ ನಾವೇ ಮಾಡ್ಲಿಕ್ಕೆ ಇಷ್ಟಪಡ್ತೇವೆ. ಜ್ಞಾನಕಾರಿ ಇನ್ನೊಬ್ರು ಮಾಡ್ಕೊಂಡು ಅಂತ ಹೇಳಿ ಮಾಡಬಾರ್ದು. ಅದು ತಪ್ಪಾಗ್ಬಿಡ. ಅಲ್ಲಿ ನಾವು ಮೋಸ್ಟ್ ಇಂಪಾರ್ಟೆಂಟ್ ಕೈ ಬಿಟ್ಬಿಟ್ರೆ ರಾಹು ಅಟೆಂಪ್ಟ್ ಮಾಡಿದಾಗ ಮಾಡಬಾರ್ದು. ಉತ್ಸಾಹ ಯುಕ್ತಶ್ಚ ತತ್ ಪ್ರತೀಪಂ ಭವೇದ್ಧಿ ರಾಹೋರಿವ
ದುಃಖ ರೂಪ. ಪ್ರತೀಪ ಅಂದ್ರೇನು? ವಿರುದ್ಧ. ಯಾವುದದು? ದುಃಖ ರೂಪ. ದುಃಖ ರೂಪವಾದದ್ದು ವಿರುದ್ಧ. ವಿರುದ್ಧ ಎದ ಆಪೋಸಿಟ್. ಪ್ರತೀಪ ಅಂದ್ರೆ ಆಪೋಸಿಟ್. ಆಪೋಸಿಟ್ ಬರುತ್ತೆ ಹೊರತು ಅದು ಸಿಗೋದಿಲ್ಲ. ಕಲಿ ಸ್ವಯಂ ಬ್ರಹ್ಮಪರಾದಿದಾನೀಂ ವಿಬಾಧತೆ ಸ್ಮಾನ್ ಸಕಲಾ ಪ್ರಜಾಶ್ಚ ಅಜ್ಞಾನ ಮಿಥ್ಯಾ ಮತಿರೂಪತೋಸೌ ಪ್ರವಿಶ್ಯ ಸಜ್ಞಾನ ವಿರುದ್ಧ ರೂಪಃ. ಕಲಿಹಿ ತು ಅಯಂ ಬ್ರಹ್ಮವರಾತ್ ಇದಾನೀಂ ವಿಬಾಧತೆ ಅಸ್ಮಾನ್ ಸಕಲಾಃ ಪ್ರಜಾಃ ಚ ಅಜ್ಞಾನ ಮಿಥ್ಯಾಮತಿ ರೂಪತಃ ಅಸೌ ಪ್ರವಿಶ್ಯ ಸಜ್ಞಾನ ವಿರುದ್ಧ ರೂಪಃ. ಈಗ ಕಲಿ ಏನ್ ಮಾಡಿದ? ಬ್ರಹ್ಮವರ ಇದೆ ಅವನಿಗೆ, ಅವನು ಅಟ್ಯಾಕ್ ಮಾಡ್ತಾ ಇದ್ದಾನೆ. ನಮ್ಮ ದೇವತೆಗಳು ಹೇಳ್ತಾರೆ ನಮ್ಮನ್ನು ಕಲಿ ಅಟ್ಯಾಕ್ ಮಾಡ್ತಾ ಇದ್ದಾನೆ. ಈಗ ಹೇಗೆ ಮಾಡ್ತಾ ಇದ್ದಾನೆ ಅಂತ ಬ್ರಹ್ಮದೇವರಿಗೆ ಇದೆಯೋ ಇಲ್ಲ. ವರ ಕೊಟ್ಟವರು ಅವರಿಗೆ ಸಮಸ್ಯೆ ಇಲ್ಲ, ಉಳಿದವರಿಗೆ ಸಮಸ್ಯೆ ಇದೆ. ಬ್ರಹ್ಮವರಾತಿರಾಣೀಂ ಬಾಧತೆ ವಿಬಾಧತೆ ವಿಶೇಷೇಣ ಬಾಧತೆ, ಭಾರಿ ಕಾಡ್ತಾನೆ ಕಲಿ. ಅಸ್ಮಾನ್ ಸಕಲಾಹ ಪ್ರಜಾಶ್ಚ, ಅದೇ ರೀತಿ ಎಲ್ಲ ದೇವತೆಗಳಿಂದ ಕಾಡಿದ ಮೇಲೆ ಉಳಿದ ಜನಗೆಲ್ಲ ಕಾಡ್ತಾ ಇದೆ. ಬಟ್ ಸಮಸ್ತ ಜಗತ್ತನ್ನೇ ಕಲಿ ಕಾಡ್ತಾ ಇದೆ. ಅಲ್ಲಿ ಕಾಲಕೋಟ ವಿಷದ ರೂಪದಲ್ಲಿ ಬಂದು ಜಗತ್ತಿಗೆ ಸಮಸ್ಯೆ ಆದ್ನಲ್ಲ, ಹಾಗೆ ಇಲ್ಲಿ ಅವನು ಕಾಡ್ತಾ ಇದ್ದಾನೆ. ಹ್ಯಾಕೆ ಕಾಡ್ತಾನೆ ಕಲಿ ಅಂತ ಪ್ರಶ್ನೆ. ಹ್ಯಾಕೆ ಕಾಡ್ತಾನೆ? ಅಜ್ಞಾನ ಮಿಥ್ಯಾಮತಿ ರೂಪತೋಸೌ. ಇನ್ ದಿ ಫಾರಮ್ ಆಫ್ ಅಜ್ಞಾನ, ಇನ್ ದಿ ಫಾರಮ್ ಆಫ್ ಮಿಥ್ಯಾಜ್ಞಾನ. ಇದು ಬೇರೆ ಏನೇ ಬಂದು ಇನ್ನೊಬ್ಬ ರಾಕ್ಷಸ. ಅಜ್ಞಾನ ಮಿಥ್ಯಾಜ್ಞಾನ ಕಲಿನೇ ಅದಕ್ಕೆ ಮೇನ್ ಕನ್ಸರ್ನ್ ಅವರು. ಗೊತ್ತಾಯ್ತಾ? ಅದಕ್ಕೆ ಎಂದು ಕೂಡ ಏನು ಬರ್ಕೊಡು. ಅಜ್ಞಾನ ಅಂದ್ರೆ ಏನರ್ಥ? ತಿಳಿದಿರೋದು ಒಂದೇನು? ಧರ್ಮ ತಿಳಿದೇ ಇರೋದು, ಜ್ಞಾನ ತಿಳಿದೇ ಇರೋದು, ದೇವ್ರನ್ನ ತಿಳಿದೇ ಇರೋದು ಎಲ್ಲ ಏನದು? ನೋಡೋದು ಜ್ಞಾನ ಜಾಸ್ತಿ ಇದೆ ಇವತ್ತು. ಆ ಲೆಕ್ಕದಲ್ಲಿ ಒಂದು 50 ವರ್ಷ ಹಿಂದೆ ಕಂಪೇರ್ ಮಾಡಿದರೆ ಇವತ್ತಿನ ಜ್ಞಾನ ಹೇಗಿದೆ? ಲೋಕದೃಷ್ಟಿಯಲ್ಲಿ ಭಾರಿ ಜಾಸ್ತಿ ಇದೆ. ಸ್ವಲ್ಪ ಅಲ್ಲ, ಭಾರಿ ಜಾಸ್ತಿ ಇದೆ. ಆದ್ರೆ ಇದು ಜ್ಞಾನ ಅಂತ ಕರೆಯೋದೇ ಇಲ್ಲ. ಅರ್ಥ ಆಯ್ತಾ? ಯಾಕೆ? ಮೋಕ್ಷಕ್ಕೆ ಉಪಯೋಗ ಆದ್ರೆ ಮಾತ್ರ ಜ್ಞಾನ ಅಂತ ಕರೆಯೋದು. ಅರ್ಥ ಆಯ್ತಾ? ಈಗ ಹೇಳಿದೆ, ಬಂದ ಏನು ಓದಿದ್ದೆ, ಏನು ಕೆಲಸಕ್ಕೆ ಅಪ್ಲೈ ಮಾಡಿದೆ, ಏನು ಓದಿದ್ದೆ ಅಂತ ಕೇಳಿದ್ರು. ಅಯ್ಯೋ ಎಷ್ಟು ಕಾದಂಬರಿ ಓದಿದ್ದೀನಿ ಗೊತ್ತಾ ಅಂತ ಹೇಳಿದೆ. ಕಾದಂಬರಿ, ನ್ಯೂಸ್ ಪೇಪರ್ ಎಲ್ಲ ಇದು ಎಲ್ಲ ಓದಾಕ್ಬಿಟ್ಟಿದೆ ಅಂತ ಔಟ್ ಅಂತ ಹೇಳಿ. ಯಾಕೆ? ಅದಕ್ಕೆ ಜ್ಞಾನ ಅಂತ ಕರೆಯೋದಿಲ್ಲ. ಯಾಕೆ? ಜ್ಞಾನ ಯಾವುದೀಗ? ಕೆಲಸ ಕೊಡಿಸೋದು ಜ್ಞಾನ. ಇವತ್ತೆಲ್ಲ ಕಾದಂಬರಿ ಓದಿದ್ರೆ ಕೆಲಸ ಕೊಡಲಾಗುತ್ತದೆ ಅಂತೇನು ಹೇಳಿಲ್ಲ. ಆದ್ದರಿಂದ ಕೋರ್ಸ್ ಆಗ್ಬೋದು. ಇವು ಸಾವಿರಾರು ಕಾದಂಬರಿ ಓದಿದ್ದಾನೆ ಕೆಲಸ ಸಿಗೋದಿಲ್ಲ. 4 ಟೆಕ್ಸ್ಟ್ ಬುಕ್ ಓದ್ತಾರೆ ಕೆಲಸ ಸಿಗುತ್ತೆ. ಗೊತ್ತಾಯ್ತಾ? 4 ಟೆಕ್ಸ್ಟ್ ಬುಕ್ ಹೋಗಿ ಪಾಸ್ ಆಗಿಬಿಡ್ತಾರೆ. ಅದು 35 ತೊಗೊಂಡ್ರು ಎಲಿಜಿಬಿಲಿಟಿ ಅಂತ ಬಂತು ಅವನಿಗೆ. ಈ ಅರ್ಥದಲ್ಲಿ ನಾವು ಇವತ್ತಿನ ಕಲಿಯೋದು ಈ ಜ್ಞಾನ ಅಂತ ಕರೆಯೋದಿಲ್ಲ. ಅರ್ಥ ಆಯ್ತಾ? ಇದು ಬಂಧಕ. ಆ್ಯಕ್ಚುಲಿ ಇದು ಜ್ಞಾನಕ್ಕೆ ವಿರುದ್ಧ ಇದೆ. ಮೊಬೈಲ್ ಬದಲಾದ ಏನು ಮಾಡ್ತಾ ಇವೆ ಕೆಲವೊಂದು ಇದಾದ್ರು ಸೂಯಿಸೈಡ್ ತಗೊಂಡು ಅದರಿಂದ ಸಾಯ್ತಾರೆ ಎಷ್ಟೋ ಜನಗಳು. ಯಾರು ಅನೇಕರಿಗೆ ಸಾಯ್ತಾರೆ. ನೀವು ಮಿಸ್ಯೂಸ್ ಮಾಡ್ತಾರೆ. 99% ಅದಾಗ 99 ಅಲ್ಲ, 99.999% ಆಗೋದು ಏನದು? ಮಿಸ್ಯೂಸೇ ಆಗೋದು. ಒಳ್ಳೇದಕ್ಕೆ ಉಪಯೋಗಿಸೋದಿಲ್ಲ. ಅದು ಫೋನ್ ಹೋಗಿ ಎಲ್ಲದೂ ಅಷ್ಟೇ ಹಾಳು ಮಾಡ್ಕೊಂಡ್ಬಿಡುತ್ತೆ. ಆದ್ದರಿಂದ ಅದು ಒಳ್ಳೇದಲ್ಲ. ಯಾರಿಗೂ ಉಪಯೋಗ ಅದು? ದೈತ್ಯರು ಶಸ್ತ್ರ ಮಿಸ್ಯೂಸ್ ಮಾಡ್ತಾರಲ್ಲ ಹಾಗೆ. ಶಸ್ತ್ರ ಇದೆ, ಮಿಸ್ಯೂಸ್ ದೇವತೆಗಳಿಗೆ ಕೊಟ್ಟರೆ ಏನು ಮಾಡ್ತಾರೆ? ಅದನ್ನ ಲೋಕೋದ್ಧಾರಕ್ಕೆ ಉಪಯೋಗಿಸ್. ಪೊಲೀಸ್ ಕೈಲಿ ಗನ್ ಇರೋದಕ್ಕೂ ಗುಂಡ ಕೈಲಿಗೆ ಎಷ್ಟು ವ್ಯತ್ಯಾಸ ಇದೆ. ಅವನು ಗುಂಡಾಗಿರಿನೇ ಮಾಡೋದು ಗನ್ ಇಟ್ಕೊಂಡು. ಇವನೇನ್ ಪೊಲೀಸರ ಕೈಲಿ ಗನ್ ಇದ್ದರೆ ನಮಗೆ ಖುಷಿ ಆಗುತ್ತೆ. ಅದಕ್ಕೆ ನಮಗೆ ಖುಷಿ. ಬರೀ ಪೊಲೀಸ್ ಬರೋದಕ್ಕಿಂತ ಗನ್ ಹಿಡ್ಕೊಂಡ್ರೆ ಭಾರಿ ಖುಷಿ ಆಗುತ್ತೆ. ಯಾಕೆ? ನಾವು ತಪ್ಪು ಮಾಡಿಲ್ಲ, ತಪ್ಪು ಮಾಡೋರು ಹೊಡಿತಾರೆ ಅಂತ. ಅದೇ ಗುಂಡ ಕೈಲಿ ಹಿಡ್ಕೊಂಡ್ರೆ ಬದಿತಾ ಇದೆ. ನಡೀತಾರೆ, ಸಾಯ್ತಾ ಎಷ್ಟು ಜನ ಸಾಯ್ತಿದ್ದಾರೆ ಪಾಪ. ಅಲ್ಲೇನ ಲೆಕ್ಕ ಇಲ್ಲ. ಇರ್ಬೇಕು ಅಂತ ಕೊಂದು ಹಾಕಿಬಿಡ್ತಾರೆ. ಭಾಳ ಹಿಂದೆಲ್ಲ ಯುದ್ಧಕ್ಕೊಂದು ಮಿತಿ ಇತ್ತು. ಎಲ್ಲರನ್ನೂ ಕೊಲ್ತಿದ್ದಿಲ್ಲ. ಹೇಗಿತ್ತದ? ಸೈನ್ಯಗಳಿಗೆ ಮಾತ್ರ, ಸೈನ್ಯಗಳಿಗೆ ಯುದ್ಧ. ಅದು ಆ ಫೀಲ್ಡಲ್ಲಿ ಇವತ್ತು ಆ ಕ್ರಿಕೆಟ್ ಆಟ ಆಡ್ತಾರಲ್ಲ ಹಾಗೆ ಕುರುಕ್ಷೇತ್ರ ಆ ಜಾಗದಲ್ಲಿ ಹೊರತು ಬೇರೆ ನಾಗರಿಕರಿಗೆ ತೊಂದರೆ ಆಗಲ್ಲ. ಅದರಿಂದ ಸಿಟಿಜನ್ಸ್ ಆರ್ ಸೇಫ್. ಇವತ್ತು ಯಾರೂ ಸೇಫ್ ಅಲ್ಲ. ಬರೀ ವಾಪಸ್ ಎಲ್ಲಿ ಬೀಳುತ್ತೋ ಇವ್ರ ಬಿಟ್ಟು ಏನು ಮಾಡೋಕ್ಕಾಗಲ್ಲ. ಎಷ್ಟು ಅನ್ಯಾಯ ಅಲ್ಲ ಇದೆಲ್ಲ. ಅದು ಮಿಸ್ಯೂಸ್ ಮಾಡ್ತಾ ಇದೆ. ವೆಪನ್ಸ್ ಏನಾಗ್ತಾ ಇದೆ ಈಗ? ಮಿಸ್ಯೂಸ್ ಆಗ್ತಾ ಇದೆ. ಒಬ್ಬ ಅಯೋಗ್ಯನೂ ಸಾಯದೇ ಇರಬಾರ್ದು, ಯೋಗ್ಯ ಸಾಯಬಾರ್ದು. ಆ ರೀತಿ ಪ್ಲಾನ್ ಮಾಡಿದಾಗ ಅದು ಸರಿ ಅಂತ ಕರೀತಾರೆ. ಕಲಿ ಸ್ವಯಂ ಬ್ರಹ್ಮವರಾದಿಧಾನೀಂ ವಿಬಾಧತೆ ಯಸ್ಮಾನ್ ಸಕಲಾ ಪ್ರಜಾಸ್. ತಮ್ಮ ಎಲ್ಲ ಇದೆ ಅಂತ ತಿಳ್ಕೊಂಡ್ರೆ ಜ್ಞಾನ ಒಂದಿಲ್ಲ. ಏನಿದೆ ಉಪಯೋಗ? ಏನಾದ್ರಿಂದ ಆಗಿದ್ರೆ ಮನೆ ಇದೆ, ಬೇಕಾ ಎಲ್ಲ ಅನ್ಕೋ. ಜ್ಞಾನ ಒಂದಿಲ್ಲ, ಇವ್ರಿಗೆ ಉದ್ಧಾರದ ಚಾನ್ಸೇ ಇಲ್ಲ. ಗೊತ್ತಾಯ್ತಾ? ಜ್ಞಾನ ಒಂದಿದ್ದಿದ್ರೆ ವಾರ ಅನ್ನೋದು ಹುಡುಗ ಫಸ್ಟ್ ರ್ಯಾಂಕು, ಮನೆ ಯಾವ್ದಾದ್ರದ್ದು ಇಲ್ಲ. ಇವು ಅವನಿಗೆ ಹೇಳ್ಕೊಡ್ಲಿಕ್ಕೆ ಯಾತಕ್ಕೆ? ಈ ಗೆಟ್ಸ್ ಎವ್ರಿಥಿಂಗ್ ಅಂತ ಅರ್ಥ. ರ್ಯಾಂಕ್ ಬಂದು ಕೆಲಸ ಸಿಗುತ್ತೆ, ಬೇಕಾ ಸಿಗುತ್ತೆ. ಜ್ಞಾನದ ಲೌಕಿಕ ಜ್ಞಾನಕ್ಕೆ ಎಷ್ಟು ಮಹತ್ವ ಇದೆ ಇವತ್ತು. ಅಧ್ಯಾತ್ಮ ಜ್ಞಾನಕ್ಕಂತನೂ ಅಧ್ಯಾತ್ಮ ವಿಜ್ಞಾನ ಅದೊಂದು ಗೊತ್ತಿದ್ರೆ ಎಲ್ಲ ಗೊತ್ತಿದ್ದಾಗಲೇ. ಅದನ್ನು ಇವತ್ತು ಹೈಲೈಟ್ ಮಾಡ್ಬೇಕು. ಇದನ್ನೆಲ್ಲ ನಮಗೆ ಕಲಿ ಇಲ್ಲ ಅಂತ ತಿಳ್ಕೊಳಕ್ ಹೋಗ್ಬಿಡಿ. ಅಜ್ಞಾನ ಇದೆಯಲ್ಲ ಅದಕ್ಕಿಂತ ಕಲಿಬೇಕಾ ನಿಮಗೆ? ತಪ್ಪು ತಿಳ್ಕೊಂಡಿದ್ದೀರಲ್ಲ, ಅದು ಕಲಿಬೇಕು. ಇನ್ನು ಅವನೇ ಕಲಿ, ಇನ್ನೇನು ಬೇಕು ಕಲಿ? ನಿಮಗೆ ಸಿಕ್ಕಾಯ್ತಲ್ಲ ಈಗ ಅಷ್ಟೇ. ಜ್ಞಾನ ಇದೆಯಾ? ನಿಮ್ಮ ಶ್ರೀಮಂತನೇ ಇಲ್ಲ. ಅರ್ಥ ಆಯ್ತಾ?
ಅದಿಲ್ಲದ ಕೊರಗಲೇ ಬೇಡ ನಿನಗೆ. ಅದಕ್ಕೆ ಜ್ಞಾನ ಇದೆ, ಇನ್ನೇನು ಬೇಕು ನಿನಗೆ? ಜ್ಞಾನ ಒಂದಿದ್ದ ಮೇಲೆ ಜ್ಞಾನೇನ ತೋರಿಸ ಪವಿತ್ರ ಮೇವಿದ್ದೆ, ಹೈಯೆಸ್ಟ್ ಏನು ಸಿಕ್ಕ ಮೇಲೆ ಯೋಚನೆ ಮಾಡಬೇಡ. ಆ ಥರ ಮಕ್ಕಳನ್ನ ಬೆಳೆಸಿದ್ರೆ ಏನಾಗತ್ತಾಗ ಕರೆಕ್ಟ್. ಲೌಕಿಕ ಜ್ಞಾನ ಹೊಟ್ಟೆಪಾಡಿಗೆ ಬೇಕು, ರಾಜಸ ಜ್ಞಾನ ಅದರಿಂದ ನರಕನೂ ಆಗೋದಿಲ್ಲ, ಮೋಕ್ಷನೂ ಆಗೋದಿಲ್ಲ. ಲೌಕಿಕ ಜ್ಞಾನದಿಂದ ಏನಾಗಲ್ಲ, ನರಕನೂ ಇಲ್ಲ, ಸ್ವರ್ಗನೂ ಇಲ್ಲ. ಆದ್ರೆ ಇದರಿಂದ ಅಧ್ಯಾತ್ಮ ವಿದ್ಯೆಯಿಂದ ಮೋಕ್ಷ ಸಿಗುತ್ತೆ. ಆಪೋಸಿಟ್ ಆದ್ರೆ ತಮಸ್ಸು ಹೋಗ್ತಾ. ಆದ್ದರಿಂದ ಇವತ್ತು ಎರಡು ಭಾಗ ವಿದ್ಯೆ, ಎರಡೆರಡು ಲೈಕ್ ಇಟ್ ಆರ್ ನಾಟ್, ಬಿಲೀವ್ ಇಟ್ ಆರ್ ನಾಟ್, ಏನಾಗುತ್ತೆ ನಮ್ಮ ಜೊತೆಗೆ ಎರಡು ಇದ್ದೇ ಇದೆ. ಇಹ ಪರ, ಇಹ ಪರ. ವಾಟ್ ನೆಕ್ಸ್ಟ್ ಅಂದ್ರೆ ಅಧ್ಯಾತ್ಮ ಶುರುವಾಗುತ್ತೆ. ವಾಟ್ ನೆಕ್ಸ್ಟ್ ಅಂದ್ರೆ ಅಧ್ಯಾತ್ಮ ಬಂತಾರೆ. ಆದ್ದರಿಂದ ಅಧ್ಯಾತ್ಮಕ್ಕೂ ನಮಗೆ ವಿದ್ಯೆ ಬೇಕು, ಇದಕ್ಕೂ ವಿದ್ಯೆ ಬೇಕು. ಬರಲಿಲ್ಲ ಕಲಿ ಪ್ರವೇಶ ಮಾಡಿದ್ದಾನೆ ಅಂತ ಅರ್ಥ. ಕಲಿಯುಗದಲ್ಲಿ ಏನಾಗಿದೆ ಇವತ್ತು? ಜ್ಞಾನ ಇದೆ, ಪ್ರಸಾರ ಇಲ್ಲ. ವಿದ್ಯಾ ಜ್ಞಾನ ಗುಚ್ಚಾಬಟ್ಟಿ ಪ್ರಸಾರ. ಮತ್ತೆ ಎಲ್ಲಿ ಯಾವ ಪುಸ್ತಕಕ್ಕೆ ಹೋದ್ರು ನೀವು ಕೆಟ್ಟ ಪುಸ್ತಕ ಎಲ್ಲಾದ್ರೂ ಸಿಗುತ್ತೆ. ಒಳ್ಳೆ ಪುಸ್ತಕ ಹುಡಿಕೊಂಡು ಹೊರಮೂಲ ಕೇಳಕ್ಕವರು ಕೊಡೋದಿಲ್ಲ, ಬೈದು ಬೇರೆ ಕಳಿಸ್ತಾರೆ. ಮತ್ತೆ ಬೇಕಾ ನೀನೇನು ಓದ್ತಿ, ಹೋಗಿ ಬುದ್ಧಿ ಇಲ್ಲ ನಿನಗೆ, ಆ ಥರ ಈ ಸ್ಥಿತಿ. ಬೇರೆಯವ್ರ ಪುಸ್ತಕ ನೀವು ಹೋಗಿ ಅಂಗಡಿಯಲ್ಲಿ ಸಿಗಿರಿ, ನಿಮಗೆ ಯಾರ್ಯಾರ ಬಗ್ಗೆ ಪುಸ್ತಕ ಅಂಥ ಬ್ಯೂಟಿಫುಲ್ ಬೈಂಡ್ ಗಿಂಡ್ ಹಾಕಿ ಕೊಡ್ತಾರೆ. ₹1000 ಪುಸ್ತಕ ಕೇಳ್ಕೊಂಡೋಗಿ ನಿಮಗೆ ಸಿಗೋದೇ ಇಲ್ಲ, ಒಂದು ಸಿಗೋದಿಲ್ಲ. ಅದು ಅಷ್ಟು ಅನ್ಯಾಯ. ಈ ಸ್ಥಿತಿಯಲ್ಲಿದ್ದರೆ ಏನು ನೋಡಿ, ಕಲಿ ಪ್ರವೇಶ ಇಲ್ಲ. ಜ್ಞಾನಕ್ಕೆ ಏನು ಕೊಡ್ತಾ ಇಲ್ಲ ಅವನೀಗ, ಜ್ಞಾನಕ್ಕೆ ಏನು ಕೊಡ್ತಾ ಇಲ್ಲ. ಇವತ್ತು ನೋಡಿ, ಈ ಕತೆ ಕಾದಂಬರಿ ಏನು ಪ್ರಾಬ್ಲಮ್ ಬಂದಿಲ್ಲ, ಕೊರೋನಾ ಬಂದಿದ್ದಕ್ಕೆ ಕೂತ್ಕೊಂಡು ಇದ್ಬಿಟ್ಟಿದ್ದಾರೆ. ಬಟ್ ಜನ ಎಂತಾರೆ ಎಜುಕೇಶನ್ ಅಟ್ಯಾಕ್ ಪ್ರಾಬ್ಲಮ್ ಆಗಿದೆ ಅಂತ ಹೇಳ್ತಾರೆ. ಎಜುಕೇಶನ್ ಪ್ರಾಬ್ಲಮ್ ಆಗಿದೆ, ಈ ಎಜುಕೇಶನ್ ಪ್ರಾಬ್ಲಮ್ ಆಗಿದೆ. ಯಾವ ಎಜುಕೇಶನ್ಗೆ? ಕೆಲಸ ಸಿಗೋದು, ಹೊಟ್ಟೆ, ಅದಕ್ಕೆಲ್ಲ ಕಷ್ಟ ಆಗಿದೆ. ಕತೆ ಕಾದಂಬರಿ ಓದೋರಿಗೆ ಸಮಸ್ಯೆ ಇಲ್ಲ, ಇನ್ನು ಹೆಚ್ಚೆಚ್ಚು ಓದ್ತಾ ಕೂತಿರ್ತಾರೆ. ಅದನ್ನ ಎಜುಕೇಶನ್ ಅಂತ ಕರೆಯೋದಿಲ್ಲ, ಗೊತ್ತಾಯ್ತಾ? ಅದೇ ರೀತಿನೇ ಇವತ್ತು ನಾವು ಎಜುಕೇಶನ್ ಅಂತ ಕರೆದ್ರೆ ಊಟ ತಿಂಡಿ ಹಾಕಿದ್ರೆ ಎಜುಕೇಶನ್ ಅಲ್ಲ. ಸಮಾರಂಭ 99% ಎಲ್ಲ ಊಟ ತಿಂಡಿಗೆ ಟೈಮ್ ಹೋಗ್ಬಿಡುತ್ತೆ. ಉಳಿದೆಲ್ಲ ತಾತ್ಪೂರ್ತಿಗ ಬೇಗ 5 ನಿಮಿಷದಲ್ಲಿ 5 ನಿಮಿಷ ಊಟ ಬಂದು ನಿಧಾನವಾಗಿ ಮಾಡಿ, ಊಟನ ನಿಧಾನವಾಗಿ ಮಾಡಿ, ಇದು 5 ನಿಮಿಷದಲ್ಲಿ ಮುಗಿಸ್ಬಿಡಿ. ಹೀಗಾಗಿ ಆ ಥರ ಬರಬಾರದು. ನಮ್ಮ ಸಮಾರಂಭಗಳಿಗೆ ಯಾತಕ್ಕೆ ಊಟ ಹಾಕಿದ್ರು ಗೊತ್ತಾ? ಮೊದಲಿಂದಾನು ಅವ್ರ ಮನೇಲಿ ಯೋಚನೆ ಮಾಡಿ ಮತ್ತೆ ಭಾಗವತ ಮಂಗಳ ಮುಗಿಸ್ಕೊಂಡು ಅಡಿಗೆ ಮಾಡಿ ಪಜಿತಿ ಆಗಬಾರದು ಅಂತ ಇಲ್ಲೇ ಊಟ ಮಾಡ್ಕೊಂಡು ಹೋಗಿ ಅಂತ ಹೇಳಿದ್ರು. ಇವ್ರು ಊಟ ಜೊತೆಗೆ ಹೋಗಲಿಕ್ಕೆ ಶುರು ಮಾಡ್ಬಿಟ್ಟು, ಅದು ತಪ್ಪಾಯ್ತು. ಅದು ಕೇಳೋರಿಗೆ ಡಿಸ್ಟರ್ಬೆನ್ಸ್ ಇರಬಾರ್ದು, ಗೊತ್ತಾಯ್ತಾ? ನಾವು ಊಟ ಎಷ್ಟೊತ್ತಿಗೆ ಮುಗಿಸ್ತಾ ಇರೋ, ನಮ್ಮ ಮನೆಗೆ ಅಡಿಗೆ ಯಾವಾಗ ಆಗಬೇಕು ಆ ಥರ ಯೋಚನೆ ಮಾಡಿದ್ರೆ ಸರಿಯಾಗಿ ಕೇಳೋಕ್ಕಾಗೋದಿಲ್ಲ. ಒಂದವರೆಲ್ಲ ಊಟದ ವ್ಯವಸ್ಥೆ ಇಲ್ಲೇ ಇದೆ ಅಂತ ಹೇಳ್ಬಿಟ್ರೆ ಏನಾಗುತ್ತಾಗ ಫ್ರೀಯಾಗಿ ನಿಶ್ಚಿಂತೆಯಾಗಿ ಕೇಳ್ತಾರೆ. ಇವ್ರು ಹಾಗಲ್ಲ, ಅದು ಎಲ್ಲದನ್ನು ಮಿಸ್ಯೂಸ್ ಮಾಡ್ಕೊಂಡ್ಬಿಟ್ರೆ ಏನು ಮಾಡ್ಬೇಕು? ಭೋಜನ ಅಂತ ಅದು ಅರ್ಥ, ನಾವು ಬಂದಿಲ್ಲಪ್ಪ ಬರೋ ಹತ್ತು ನಮಗಿಲ್ಲ, ಆದರೂ ಊಟ ಹಾಕ್ತಾರೆ ಎಂಬ ದೊಡ್ಡ ವಿಚಾರ ಬೇರೆ. ಅಂಥವ್ರಿಗೆ ಹಾಕ್ತಾರೆ, ತಪ್ಪದು ಮಾಡಿ. ನೆಕ್ಸ್ಟ್ ಟೈಮಿಂದ ಹಾಗೆ ಮಾಡೋದಿಲ್ಲ ಅಂತಂದ್ರೆ ಅದು ಕರೆಕ್ಷನ್. ಅದರಿಂದ ಏನಾಯ್ತು, ಜ್ಞಾನ ತುಂಬ ಬೆಳೀತಾ ಇತ್ತು, ಅದರಿಂದ ಅದು ನಿಂತು ಹೋಯ್ತದೆ. ಕೊನೆಗೆ ಅದು ಜನಕ್ಕೆ ಅಲ್ಲಿಗೆ ಅದೇ ಶಾಸ್ತ್ರ ಅಂತ ತಿಳ್ಕೊಂಡ್ಬಿಟ್ರೆ, ಕೊನೆಗೆ ಊಟದೊತ್ತಿಗೆ ಹೋಗೋದೇ ಸರಿಯಾದ ಪದ್ಧತಿ ಅಂತ ಹೇಳ್ಕೊಂಡು. ಕಲಿಸ್ವಯಂ ಬ್ರಹ್ಮ, ಅವನ ಮೀರ್ಸಕ್ಕೆ ಯಾತಕ್ಕಾಗೋದಿಲ್ಲ ಅಂದರೆ ಬ್ರಹ್ಮವರ ಇದೆ ಅವನಿಗೆ. ಆದ್ದರಿಂದಲೇ ಯಾರು ಕಷ್ಟಪಟ್ಟರೆ ಇದಕ್ಕಾಗೋದಿಲ್ಲ. ಅದಕ್ಕೆ ಯಾರನ್ನ ಹಿಡಿಬೇಕು ನಾವಾಗ? ಇಬ್ಬರು ಬ್ರಹ್ಮರು ಇರ್ತಾರೆ, ಭಾವಿ ಬ್ರಹ್ಮ, ಪರಬ್ರಹ್ಮ ಇಬ್ರು ಇದ್ದಾರೆ. ಅವ್ರು ಹಿಡ್ಕೊಂಡು ಈ ಬ್ರಹ್ಮದೇವರು ಅನುಗ್ರಹ ಮಾಡಿಬಿಡ್ತಾರೆ. ಸೊ ನಾವು ಪ್ರಾಬ್ಲಮ್ ಇದ್ದಾಗ ಯಾರನ್ನ ಹಿಡಿಬೇಕು ಅಂತಿದೆಯಲ್ಲ ಹಾಗೆ. ಮತ್ತು ವಾಯುದೇವರನ್ನು ಬಿಟ್ಟರೆ, ಹರಿವಾಯುನ ಬಿಟ್ಟರೆ ಬೇರೆ ಯಾರು ಏನು ಮಾಡೋಕ್ಕಾಗೋದಿಲ್ಲ, ನೆಟ್ರೇಟ್ ಮಾಡೋಕ್ಕಾಗೋದಿಲ್ಲ. ಅದಕ್ಕೆ ಕಲಿಯುಗದ ಯಾರನ್ನ ಕಳಿಸ್ಕೊಟ್ರು? ವಾಯುದೇವರು ಕಳಿಸ್ಕೊಟ್ರು. ನೀವೊಬ್ಬರೇ ಸರಿ ಮಾಡೋಕ್ಕೆ ಸಾಧ್ಯ. ಆಜ್ಞಾ ಮನ್ಯೈರಧಾರ್ಯ ಸರ್ವಜ್ಞ ಮನ್ಯ ಮನವೇಕ್ಷ ಸಕಾರ್ಯ ವೀರ್ಯಂ ಸ್ಮೇರಾನನೋ ಭುವನ ಜೀವನ ಮಾಭಾಷೆ. ಎಷ್ಟು ಆವಾಗ ಅರ್ಥ ಆಗಿರ್ತಾರೆ. ಇದೆಲ್ಲ ಓದಿದಾಗ ವಾಯುದೇವರನ್ನೇ ಯಾತಕ್ಕೆ ಕಳಿಸ್ಕೊಟ್ಟ? ವಾಯುದೇವರೇ ವಿಷ ಕೊಡು, ಬೇರೆಯವ್ರಿಗೆ ಸಾಧ್ಯ ಆಗಲಿಲ್ಲ. ವಿಷ ಅಂದರೆ ಪೂರ್ವಪಕ್ಷ ಉತ್ತರ ಕೊಡಬೇಕಲ್ಲ. ಯಾರು ಕೊಟ್ಟರು? ಇನ್ನೊಂದು ಬೇರೆ ಮತ ಖಂಡನೆ ಮಾಡಿದ್ರಿಲ್ಲ ಅಂತಲ್ಲ, ಬಟ್ ಯಾವುದೋ ತಿರುಗಿ ಉತ್ತರ ಕೊಟ್ಬಿಟ್ರು ಅದಕ್ಕೆಲ್ಲ. ಅವರು ನಾಸ್ತಿಕರಿಂದ ಹಿಡಿದು ಬೇರೆ ಎಲ್ಲಾ ಮತಗಳ ಖಂಡನೆ ಮೊದಲು ನಡೆದಿತ್ತೆ, ಅದಕ್ಕೆಲ್ಲ ಉತ್ತರ ಕೊಟ್ಟು ಹಾಕಿದ್ರು. ಯಾವಾಗ ಆಚಾರ್ಯರು ಬಂದರೂ ಉತ್ತರ ಕೊಡ್ಲಿಕ್ಕೆ ಆಗಲಿಲ್ಲ. ಅದಕ್ಕೆ ಒಂದು ಗುಟ್ಟು. ಎಲ್ಲರಿಗೂ ಮಧ್ವಾಚಾರ್ಯ ಕಂಡ್ರೆ ಭಾರಿ ಸಿಟ್ಟು ಎಲ್ಲ ಮತದವ್ರಿಗೆ, ಗೊತ್ತಾಯ್ತಾರೆ ನಿಮಗೆ? ಉಳಿದು ಯಾರಿದ್ರು ಕೂಡ ABCD ಕರೆದು ಭಾರಿ ಸನ್ಮಾನ ಮಾಡ್ತಿರ್ತಾರೆ. ಆಚಾರ್ಯ ಹತ್ರ ಕೇಳಿತಾರೆ ಸಿಟ್ಟು ಬರುತ್ತವ್ರು. ಯಾತಕ್ಕೆ? ಅದು ಸ್ಟ್ರಿಕ್ಟ್ ಆಫೀಸರ್ ಬಂದ್ರೆ ಬೈತಾರಲ್ಲ, ಹಾಗೆ ಟ್ರಾನ್ಸ್ಫರ್ ಆಗಬೇಕೆಲ್ಲ ಹೋಗ್ಬಿಡ್ಬೇಕು ಅಂತ. ಆಚಾರ್ಯ ಶುದ್ಧ ಭಾಗವತ ಬರ್ತಾರು. ಆದ್ದರಿಂದಾಗಿನೇ ಅವ್ರ ಕಂಡ್ರೆ ಬಿಡುವವರಿಗೆ ಆಗೋದಿಲ್ಲ, ಕಾಂಪ್ರಮೈಸ್ ಮಾಡ್ಕೊಂಬೋದಿಲ್ಲ. ಅದನ್ನೇ ದಾಸೂಕ್ತ ಹೇಳೋದು. ನಾನ್ ಕಾಂಪ್ರಮೈಸಿಂಗ್ ಡ್ಯುಯಲಿಸಮ್ ಕೊಟ್ಟದ್ದು ಮಧ್ವಾಚಾರ್ಯ ಒಬ್ಬರೇ ಅಂತ. ನಾನ್ ಕಾಂಪ್ರಮೈಸಿಂಗ್ ಡ್ಯುಯಲಿಸಮ್. ಉಳಿದವರು ದ್ವೈತ ಒಪ್ಪಿದರು, ಒಂದು ಸ್ಟೇಜಲ್ಲಿ ಅದ್ವೈತ ಮಿಕ್ಸ್ ಮಾಡಿಬಿಟ್ರು. ಅಂದ್ರೆ ಮಾಯಾವಾದವನ್ನ ಒಂದು ಸ್ಟೇಜಲ್ಲಿ ಮಿಕ್ಸ್ ಮಾಡ್ತಾ ಬಂದ್ರೆ ಯಾವುದೋ ಸ್ಟೇಜಲ್ಲಿ. ಆದ್ರೆ ಮಧ್ವಾಚಾರ್ಯ ಏನ್ ಮಾಡಿದ್ರು, ಒಂದು ಸ್ಟೇಜಲ್ಲೂ ಒಪ್ಪಲಿಲ್ಲ. ಅದು ಅದಕ್ಕೆ ನಾನ್ ಕಾಂಪ್ರಮೈಸಿಂಗ್ ಡ್ಯುಯಲಿಸಮ್ ಅಂತ ಕರೀತಾರೆ. ಈ ಮಾತು ಅರ್ಥ ಮಾಡ್ಕೊಂಡ್ರೆ ಆಗ ಆಚಾರ್ಯರಿಂದ ಮಾತ್ರ ಏನು ಸಾಧ್ಯ, ಈ ಖಂಡನೆ ಮಾಡೋದಕ್ಕೆ ಸಾಧ್ಯ. ಖಂಡನೆ ಹೇಗಿರ್ಬೇಕು? ಬೈದ್ರೆ ಖಂಡನೆ ಅಲ್ಲ. ಖಂಡನೆ ಅಂದ್ರೆ ಏನು? ಅವ್ರು ಕೇಳಿದ ಪ್ರಶ್ನೆಗಳಿಗೆ ಕನ್ವಿನ್ಸಿಂಗ್ ಇದು ಕೊಡಬೇಕು, ಉತ್ತರ ಕೊಡಬೇಕು.
ಒಬ್ಬ ಜಿಜ್ಞಾಸೆಯಿಂದ ಕೇಳಿದಾಗ ಕನ್ವಿನ್ಸ್ ಮಾಡಬೇಕು, ಅವ್ನು ಬೇರೆ ರೀತಿ ಬಂದಾಗ ಸೋಲಿಸ್ಬೇಕು. ಎರಡೇ ದಾರಿ ಇರೋದು. ಅದನ್ನ ಲೆಜಿಟಿಮೇಟ್ ಆಗಿರ್ಬೇಕು, ಯಾವ ರೀತಿಯಲ್ಲೂ ಫೌಲ್ ಮೆಥಡ್ ಮಾಡಬಾರ್ದು. ಆ ರೀತಿ ಆಚಾರ್ಯ ಏನ್ ಮಾಡಿದ್ರು, ಉತ್ತರ ಕೊಟ್ಟಿದ್ರಿಂದ ಅವ್ರ ಮೇಲೆ ಭಾರಿ ಸಿಟ್ಟು ಜನಗಳಿಗೆ. ಇಲ್ಲೂ ಹಾಗೇನೆ, ಬ್ರಹ್ಮವರ ಇರೋದ್ರಿಂದಾನೆ ಕಲಿ ಅಷ್ಟು ಸೇಫ್ ಆಗಿದ್ದಾನೆ. ಅದಕ್ಕೆ ನಾವು ಇವರು ಸರಿಯಾಗಿ ಹಿಡಿದ್ಬಿಟ್ರೆ ಸಮಸ್ಯೆ ಬರೋದಿಲ್ಲ. ರಾಯರಂತವ್ರು ಸರಿಯಾಗಿ ಹಿಡಿದಕ್ಕೆ ಏನಾಯ್ತು ಈಗ, ಹರಿಪಾದ ಕಂಚ ನಿಷೇವಣ ಅಲ್ಲದ್ದ. ಇಂಥ ಕಲಿಯುಗದಲ್ಲೂ ಹೇಗಿದ್ದಾರೆ ಯೋಚನೆ ಮಾಡಿ ನೋಡು. ಕಲಿಯುಗದಲ್ಲೂ ಕೂಡ ಅವ್ರ ಪವರ್ ಹೇಗಿದೆ ಅಂತ ಅರ್ಥ ಮಾಡಿ. ಕಾರಣ ಏನೋ, ಈ ಪೂರ್ಣಬೋಧ ಗುರುತೀರ್ಥ ಪಯೋಬ್ಧಿಪಾರ, ಅಲ್ಲೇ ಉತ್ತರ ಇದೆ. ರಾಯರ ಹಿರಿಮೆಗೆ ವಜ್ರಾಜರಂಥವರಿಗೆ, ಒಳ್ಳೊಳ್ಳೆ ಜ್ಞಾನಿಗಳಿಗೆಲ್ಲ ಮತ್ತು ಬ್ಯಾಕಿಂಗ್ ಇರೋದು ಯಾರು ಅಂದ್ರೆ ವಾಯುದೇವರು. ಅದನ್ನ ಕಲಿ ಹೇಳ್ತಾನೆ, ಮಹಾಭಾರತದಲ್ಲಿ ಬರುತ್ತದೆ. ಕಲಿಯನ್ನು ಹಿಡ್ಕೊಂಡ್ಬರ್ತಾರೆ ಅವರು. ಕಲಿ ಬಲಿ ಇಬ್ರು ಪಾಂಡವರು ರಾಜ್ಯ ಶುರು ಮಾಡಿದ್ರು, ಕಲಿ ಬಂದ ಮತ್ತೆ ಬಿಡ್ಲಿಲ್ಲ. ಅವನ ದುರಭ್ಯಾಸ. ತಕ್ಷಣ ಅದನ್ನ ಭೀಮಸೇನ ದೇವರು ಕಳಿಸ್ಕೊಟ್ರು, ಕೃಷ್ಣ ಹಿಡ್ಕೊಂಬ ಅಂತ ತಿಳ್ಕೊಂಬಂದ್ರು. ಕಲಿಂ ವಿದ್ರಾವ್ಯ ಕಲಿಂ ಪ್ರಗೃಹ್ಯ. ಬಲಿ ನೋಡಿಸಿದ್ರು. ಬಲಿ ಅಂದ್ರೆ ಕೆಟ್ಟ ಬಲಿ, ಸಾಲ್ವಾಗಿದ್ದವ. ಇವನ್ನ ಹಿಡ್ಕೊಂಬಂದು ನಿಲ್ಸಿದ್ರು. ಕೇಳಿದ್ರು, ಎಂತ ಕೆಲಸ ಏನ್ ಮಾಡ್ತೀನಿ, ನನ್ನ ಕಾಲ ಇದು ನಾನು ಬಂದೆ ಅಂತ ಹೇಳಿದ್ರು. ನನ್ನ ಕಲಿಯುಗ ಇದು, ದುರ್ಯೋಧನ ಬಿದ್ದ ತಕ್ಷಣ ಕಲಿಯುಗ ಶುರುವಾಯ್ತು. ನನ್ನ ಕಾಲ, ನನ್ನ ಯಾಕೆ ಬಂದೆ ಕೇಳ, ನೀವ್ಯಾಕೆ ಬಂದೆ ಅಂತ ನಾನು ಕೇಳ್ತೀನಿ. ಎಷ್ಟು ಜೋರಿಂದ ನೋಡಿದ್ರು ಅವರು. ರಾತ್ರಿ ನಮ್ಮ ಕಾಲ, ನಮ್ಮ ಏರಿಯಾ ಗುಡ್ಡ, ನಮ್ಮ ಏರಿಯಾ ಅಂತ ಕರೆದ ಅದು ಕೇಳಿದ್ರು. ಸರಿಯಲ್ಲ, ಅಲ್ಲಿ ಪ್ರಾಂತ ಬರೋದು. ಕಾಲೋವಾ ಕಾರಣಂ ರಾಜ್ಞ ರಾಜಾವಾ ಕಾಲ ಕಾರಣಂ ಇತಿತೇ ಸಂಶಯೋ ಮಾಭೂತ್ ರಾಜ ಕಾಲಸ್ಯ ಕಾರಣ. ರಾಜನಿಂದ ಕಾಲನು, ಕಾಲದಿಂದ ರಾಜನು ಅಂತ ಪ್ರಶ್ನೆ ಬಂದ್ರೆ, ಕಾಲಕ್ಕೆ ತಕ್ಕಂತೆ ರಾಜ ಇರಬಾರದು, ರಾಜನ ತಕ್ಕಂತೆ ಕಾಲ ಇರಬೇಕು. ಆಮೇಲೆ ಆಫೀಸರ್ಗಳು ನೋಡ್ತೇವೆ, ಇನ್ಮೇಲೆ ಹಾಗೆ ಮಾಡಕ್ಕಾಗಲ್ಲ, ಒಳ್ಳೆ ಆಫೀಸರ್ ಬಂದ್ಬಿಟ್ಟಿದ್ದಾರೆ, ಈಗ ಬಹಳ ಸ್ಟ್ರಿಕ್ಟ್ ಇದ್ದಾರೆ, ಎಲ್ಲ ಚೇಂಜ್ ಆಗಿಬಿಡುತ್ತೆ. ಇದು ಇವನು ಬಂದ ಎಲ್ಲ ಹಾಳು ಮಾಡಿ ಹೋಗ್ಬಿಡ್ತಾನೆ. ಆಫೀಸ್ ಅದೇ ಆಫೀಸೇ, ಒಳ್ಳೆ ಆಫೀಸರ್ ಇದ್ದ ಚೆನ್ನಾಗಿ ನಡೆಯುತ್ತೆ, ಕೆಟ್ಟವನಿದ್ದ ಕೆಟ್ಟ ನಡೆಯುತ್ತೆ. ಇದೇ ಕಲಿಯುಗನೇ. ಕಲಿಯುಗದಲ್ಲಿ ಎಂಥೆಂಥ ಜ್ಞಾನಿಗಳು ಬಂದಿದ್ದಾರೆ ಗೊತ್ತಲ್ಲ, ಎಷ್ಟೆಷ್ಟು ಮಿಥ್ಯಾಜ್ಞಾನ ಅಂತ ಜ್ಞಾನಿಗಳು ಬಂದಿದ್ದಾರೆ. ಯಾತಕ್ಕೆ? ಕಾಲನೇ ಆಗಿದ್ರೆ ಏನಾಗ್ಬೇಕಾಗಿತ್ತು, ಎಲ್ಲರೂ ಕೆಟ್ಟ ಇರ್ಬೇಕು. ಎಲ್ಲರೂ ಕೆಟ್ಟಿಲ್ಲ ಅಂದ್ಮೇಲೆ ಕಾಲ ಓವರ್ಟೇಕ್ ಮಾಡಕ್ ಬರುತ್ತೆ, ಓವರ್ಕಮ್ ಮಾಡಕ್ ಬರುತ್ತೆ ಅಂತ ಉತ್ತರ ಕೊಟ್ರು. ಆಗ ಅವ್ರು ಕೇಳಿದ, ಹಾಗಿದ್ರೆ ಏನ್ ಮಾಡ್ತೀವಿ ಮಾಡಿ ನಮ್ಮನ್ನ ಏನ್ ಮಾಡ್ತೀವಿ ಮಾಡು ಅಂತ ಕೇಳಿದ್ರು. ಆಗ ಅವ್ರು ಹೇಳಿದ, ವಾಸುದೇವ ಸಹಾಯೇಶು ತೇಜೋ ವಿಶ್ವಾಸು ಮೇನಹಿ. ಇವೆಲ್ಲ ಕೃಷ್ಣ ಭೀಮ ಇದ್ದೀರಿ, ಅದಕ್ಕೆ ನನ್ನ ಕೈಯಲ್ಲಿ ಆಗೋದಿಲ್ಲ, ಇಲ್ಲೋ ಹೊಡೆದಾಕ್ಬಿಟ್ಟಿದೆ ಅಂತ ಹೇಳಿದ. ಉಳಿದ ದೇವತೆಗಳನ್ನ ಕೇರ್ ಮಾಡಲ್ಲ ಅಂತ ಹೇಳಿದ. ಕೃಷ್ಣ ಭೀಮರು ಇದ್ದೀರಲ್ಲ, ವಾಸುದೇವ ಸಹಾಯೇಶು, ವಾಸುದೇವ ಸಹಾಯ ಮಾಡ್ಕೊಂಡಿದ್ದಾನೆ. ಇಬ್ಬರು ವಾಸುದೇವರು, ಈ ವಾಸುದೇವ ಇವರು, ವಸುದೇವ ಅವರು. ಆಯ್ತಾ, ಪೂರ್ವಾಶ್ರಮ ಹೆಸರು ವಾಸುದೇವ ತಾನೆ. ಅವ್ರಿಬ್ಬರು ಹತ್ರ ಏನು ಮಾಡ್ಲಿಕ್ಕೆ ಆಗಲ್ಲ ನನಗೆ ಅಂತ ಹೇಳಿ ಹೇಳಿತಾ. ಅದೇ ನಿವತ್ತು ನಡೀತಿರೋದು ಹಾಗೆ. ಮುಂದೆ ಮಹಾಭಾರತ ತಾಂತ್ರಿಕದಲ್ಲಿ ಬರೋ ಮಹಾಭಾರತದ ಕಥೆ ಅದು ಒಪ್ಕೊಂಡ್ಬಿಡ್ತಾವ. 35 ಸರೆಂಡರ್ ಆಗ್ತಾನೆ, ಅದಾಗೋದಿಲ್ಲ. ಅಲ್ಲಯ್ಯ, ಬ್ರಾಹ್ಮಣರ ತಲೆ ಕೆಡಿಸ್ಕೊಳ್ಳಿಲ್ಲ ನಾನು, ರಾಜರ ತಲೆ ಕೆಡಿಸ್ಕೊಳ್ಳೋದಿಲ್ಲ. ಯಾಕೆ ಗೊತ್ತು, ಬಂದು ಎಂಟ್ರಾಗದೆ ಅವರೊಳಗೆ ಅಂತ ಹೇಳ್ತಾರೆ. ರಾಜಾನಂ ಪೂರ್ವಮಾವಿಷ್ಯ, ಮೊದಲು ರಾಜನೊಳಗೆ ಹೋಗ್ತೇನೆ ನಾನೀಗ, ಆಮೇಲೆ ಬ್ರಾಹ್ಮಣರೊಳಗೆ ಹೋಗ್ತೇನೆ. ಮುಗಿದ ಕತೆ. ಅವನು ಎಕ್ಸಿಕ್ಯೂಟ್ ಮಾಡೋರು, ಉಪದೇಶ ಮಾಡೋರು, ಇಬ್ಬರು ಕೆಟ್ಟೋದ್ಮೇಲೆ ಇನ್ನೇನು ಹೊಡಿಯುತ್ತೆ ಅಲ್ಲಿಗೆ. ಎಲ್ಲ ಹಾಳು ಮಾಡ್ಬಿಡ್ತೇನೆ ಅಂತ, ವೇದಗಳನ್ನು ಹಾಳು ಮಾಡ್ತೇನೆ, ಎಲ್ಲ ಹಾಳು ಮಾಡ್ತೇನೆ. ಕಲಿಯ ನೇಚರ್ ನಡೀತಿರೋದೆಲ್ಲ ಆಕ್ಚುಲಿ ಏನ್ ನಡೆದಿದೆ ಹಾಗೆ ನಡೀತದೆ. ಆ ಹಿನ್ನೆಲೆಯೊಳಗೆ ಕಲಿಸ್ತ್ವಯಂ ಬ್ರಹ್ಮವರಾದಿದಾನಿಂ ವಿವಾದತೆ ಸ್ಮಾನ್ ಸಕಲಾಹ ಪ್ರಜಾಶ್ಚ. ಅಷ್ಟೇ ಅಲ್ಲ, ಏನ್ ಮಾಡ್ತಾ ಇದ್ದಾನವನು, ಅಜ್ಞಾನ ಮಿಥ್ಯಾ. ಇದು ಕಲಿಯನ್ನು ಗುರುತು ಹಿಡಿದಕ್ಕಿರೋ ಮಾರ್ಗ ಎರಡೇ, ಅಜ್ಞಾನ ಮಿಥ್ಯಾಜ್ಞಾನ. ಎರಡಿದ್ರೆ ಕಲಿ ಬಂದ ಅಂತ ಅರ್ಥ. ಪ್ರವಿಶ್ಯ ಸಜ್ಞಾನ ವಿರುದ್ಧ ರೂಪ, ಸಜ್ಞಾನಕ್ಕೆ ವಿರುದ್ಧವಾಗಿರೋದೇ ಅವನ ನೇಚರ್. ಕತ್ಲೆ ಅಂದ್ರೆ ಏನು, ಬೆಳಕಿಲ್ದವ್ರೆ ಕತ್ಲೆ ಅಷ್ಟೇ. ಕತ್ಲೆ ನಮ್ಗೆ ಹೇಗೆ ಅರ್ಥ ಆಗುತ್ತೋ ಅಜ್ಞಾನ ಹಾಗೆ ಅರ್ಥ ಆಗುತ್ತೆ, ಮಿಥ್ಯಾಜ್ಞಾನ ಅರ್ಥ ಆಗುತ್ತೆ. ಬೆಳಕಿದ್ದಾಗ ಏನ್ ಬರ್ಲಿಕ್ಕೆ ಸಾಧ್ಯ ಇಲ್ಲ, ಕತ್ಲೆ ಬರೋದಿಲ್ಲ. ಸೊ ಜ್ಞಾನ ಇಟ್ಕೊಂಡ್ಬಿಟ್ಟಾಗ ಏನಾಗುತ್ತೆ ಅಲ್ಲಿಗೆ. ಜ್ಞಾನ ಅಂದ್ರೆ ಏನು, ಜ್ಞಾನಂ ಪರ ದೇವರಿಗೆ ಜ್ಞಾನ ಅಂತ ಹೆಸರು, ವಾಯುದೇವರಿಗೆ ಜ್ಞಾನ ಅಂತ ಹೆಸರು. ಅವ್ರಿಬ್ರು ಇದ್ದು ಬಿಟ್ರೆ ಕಲಿ ಪ್ರವೇಶ ಇಲ್ಲ. ಅವರಿಬ್ರು ಇಲ್ದ ಹೋದ್ರೆ ಬಂದೇ ಬಿಡ್ತಾನ. ತದಾಜ್ಞೆಯಾತಸ್ಯ ವರೋಬ್ಜೇನ ದತ್ತಸ್ಸ ಆವಿಶ್ಯ ಶಿವಂ ಚಕಾರ ಕದಾಗಮಾಂತಸ್ಯ ಕುಯುಕ್ತಿ ಬಾಧಾನ್ ನಹಿ ತ್ವದನ್ಯ ಚರಿತುಂ ಸಮರ್ಥ. ತದಾಜ್ಞೆಯಾತಸ್ಯ ವರೋಬ್ಜೇನ ದತ್ತ. ನಮಗೆ ಭಾರಿ ಸಿಟ್ಟು ಬಂತೀಗ, ಇಂಥ ವರನ್ನು ಬ್ರಹ್ಮದೇವ್ರಿಗೆ ಯಾಕೆ ಕೊಡ್ಬೇಕಾಗಿತ್ತು ಇವರಿಗೆ ಅಂತೇಳಿ. ಬ್ರಹ್ಮದೇವ್ರಿಗೆ ತವರ ಇವ್ರಿಗೆ ಯಾಕೆ ಕೊಡ್ಬೇಕಾಗಿತ್ತು ಪಾಪಿಷ್ಟಿಗೆ ಅಂತ ಕೇಳಿದ್ರೆ, ತ್ವದಾಜ್ಞೆಯ, ಬ್ರಹ್ಮದೇವರು ಪರಮಾತ್ಮ ಹೇಳಿದ್ದಾನೆ ಪಾಶುಪತವನ್ನೇ ಬರೀಲಿಕ್ಕೆ ಹೇಗೆ. ಪಂಚರುದ್ರ ಮಹಾಬಾಹೋ ಮೋಹಶಾಸ್ತ್ರಾಣಿ ಕಾರಯ ಅಂತ ಒಂದು ಆಜ್ಞೆ ಮಾಡಿದ್ರು ಪರಮಾತ್ಮ. ಹಾಗೆ ಇವು ಹೇಳಿದ ಬ್ರಹ್ಮದೇವ್ರಿಗೆ ಏನ್ ಮಾಡಿದ್ದಾರೆ, ವರ ಕೊಡು ಅಂತ ಹೇಳಿ. ಯಾಕೆ, ಇದರಿಂದ ಸಾಧನೆ ಆಗ್ಬೇಕು. ಕಲಿಯುಗ ಭಾರಿ ಕೆಟ್ಟ ಯುಗ, ಸಾಧನೆ ಮಾಡೋರಿಗೆ ಬೆಸ್ಟ್ ಯುಗ ಅಂತ ಹೇಳ್ತಾರೆ ಭಾಗವತದಲ್ಲಿ, ಗೊತ್ತಾಯ್ತಾ. ಸರಿಯಾದ ಸಾಧನೆ ಮಾಡೋರಿಗೆ ಕಲಿಯುಗ ಅಂದ್ರೆ ಭಾರಿ ಒಳ್ಳೇದು. ಇದು ದೇವರು ಯಾತಕ್ಕೆ ಏನ್ ಇಡ್ತಿರ್ಲಿಲ್ಲ, ಬ್ರಹ್ಮದೇವ್ರು ವರ ಕೊಟ್ಟು ಕಲಿಯುಗ ಇಡ್ತಿರ್ಲಿಲ್ಲ, ಗೊತ್ತಾಯ್ತಾ. ಕಲಿಯುಗದಲ್ಲಿ ತೀರಾ ಸಾಮಾನ್ಯ ಸಾಧನೆ ಮಾಡಿದ್ರೆ ಪುಣ್ಯ ಎಷ್ಟು ಬರುತ್ತೆ,
ಭಾರಿ ಸಾಮಾನ್ಯ ಸಾಧನೆ ಇರೋ ಸಾಧನೆ ಜ್ಞಾನ ಅದನ್ನ ನೆನಪಿರು. ಎಲ್ಲಿ ಸಾಧನೆ ಅಂತ ಕರಿತೇವೋ ಜ್ಞಾನಕ್ಕೊಂದೇ ಸಾಧನೆ ಅಂತ ಕರೆಯೋದಾದ್ರಿಂದ ಅದು ಪ್ರಯತ್ನ ಪಟ್ಟರು ದೇವರು ಅನುಗ್ರಹ ಮಾಡ್ತಾನೆ. ತ್ವದಾಜ್ಞೆಯ ತಸ್ಯ ವರೋ ಅಬ್ಜಜೇನ ದತ್ತಃ ಸಹ ಆವಿಶ್ಯ ಶಿವಂ ಚಕಾರ. ಅವನೇನ್ ಮಾಡ್ದ, ಕಲಿ ಬ್ರಹ್ಮದೇವರು ವರ ತಗೊಂಡ, ರುದ್ರದೇವರು ಪ್ರವೇಶ ಮಾಡಿದ. ವರ ಸಿಕ್ತಲ್ಲಿ ಎಂಟ್ರಿ ಸಿಕ್ತು, ಪ್ರವೇಶ ಮಾಡಿದ. ಮಾಡಿ ಕದಾಗಮಾನ್ ಅಂದ್ರೆ ಏನು, ದುರಾಗಮವನ್ನ ಅವನಿದು ಮಾಡ್ದ. ಕುಯುಕ್ತಿ ಬಾಧಾನ್ ನಹಿ ತ್ವದನ್ಯ ಚರಿತುಂ ಸಮರ್ಥ. ಕುಯುಕ್ತಿ ಬಾಧಾನ್ ನಹಿ ತ್ವದನ್ಯ ಚರಿತುಂ ಸಮರ್ಥ. ಅದನ್ನ ನಿನ್ನ ಬಿಟ್ರೆ ಬೇರೆ ಯಾರು ಕೂಡ ಏನ್ ಮಾಡಕ್ಕಾಗೋದಿಲ್ಲ, ನಿನ್ನ ಬಿಟ್ರೆ ಬೇರೆ ಯಾರು ಕೂಡ ಸರಿ ಮಾಡಕ್ಕಾಗೋದೇ ಇಲ್ಲ. ಅದಕ್ಕೆ ನೀನೇ ಬರಬೇಕು. ಬ್ರಹ್ಮದೇವ್ರ ವರ ಇರೋದ್ರಿಂದ ಅವರಾಗಬೇಕು. ಅವ್ರ ಆಜ್ಞೆ ಮಾಡಿರೋದ್ರಿಂದ ಬ್ರಹ್ಮದೇವ್ರು ತೆಗೆಯೋದಿಲ್ಲ, ಆಜ್ಞೆ ನೀನ್ ಮಾಡಿರೋದ್ರಿಂದ. ಸೊ ಯಾರು ಬರ್ಬೇಕೀಗ, ನೀನೇ ಬರಬೇಕು. ನಿನ್ನ ಆಜ್ಞೆ ತೆಗಿಲಿಕ್ಕೆ ಹೇಳ್ತೇವೆ, ಹಿ ಇಸ್ ಕೇಪಬಲ್ ಟು ಡೂ ಇಟ್, ಬಟ್ ಪ್ರೊವೈಡೆಡ್ ಏನ್ ಸಿಗಬೇಕು, ಪರ್ಮಿಷನ್ ಬೇಕು. ಈ ಪರ್ಮಿಷನ್ ಅವ್ರಿಗೆ ಕೆಟ್ಟದನ್ನ ಹೇಳೋದು ಪರ್ಮಿಷನ್, ವರ ಕೊಟ್ಟ ಪರ್ಮಿಷನ್ ಕೊಟ್ಟಿರೋದ್ರಿಂದ ಅವ್ರೀಗ ಅದನ್ನು ಪಾಲಿಸ್ತಾರಷ್ಟೇ. ಸೊ ಇದನ್ನ ಅವನ ತೆಗೆಸೋ ಶಕ್ತಿ ಇರೋದು ಯಾರು, ನೀನು ಒಬ್ಬನಿಗೇನೆ. ಅದಕ್ಕೆ ನೀನು ಬಾ. ತದಾಗಮತಸ್ಯ ಕುಯುಕ್ತಿ ಬಾಧಾನ್ ನಹಿ ತ್ವದನ್ಯ. ಕುಯುಕ್ತಿ ಬಾಧಾನ್, ದುರ್ಮತಗಳು ಲಾಜಿಕಲ್ ಆಗೇ ಇರುತ್ತೆ, ಲಾಜಿಕ್ ಕೆಟ್ಟ ಲಾಜಿಕ್ ಆಗಿರುತ್ತೆ ಅಷ್ಟೇ. ಎಲ್ಲಿ ಕೆಟ್ಟದಿಂದ ಅರ್ಥ ಆಗ್ಬೇಕು ನಮ್ಗೆ. ಅವ್ರು ಹೇಳಿದಾರೆ ಕಂಡಿದ್ದೆಲ್ಲ ಸುಳ್ಳು ಅಂತ ಹೇಳ್ಬಿಟ್ಟು. ಕಂಡಿದ್ದೆಲ್ಲ ಸುಳ್ಳು, ಜಗತ್ ಕಾಣುತ್ತೆ ಅದ್ರಲ್ಲಿ ಸುಳ್ಳು, ಚಪ್ಪಾಳೆ ಹಾಕ್ಬಿಟ್ಟಿರೋ ಕೂಡ. ಅದಕ್ಕೆ ಆಚಾರ್ಯ ಕೇಳಿದ್ರು, ಕಂಡಿದ್ದು ಸುಳ್ಳಾಗೋದಾದ್ರೆ ಕಂಡಿದ್ದು ಎಷ್ಟು, ಇವತ್ತು ಒಂದು ದಿವಸ ಇಡೀ ದಿವಸ ಟೆಸ್ಟ್ ಮಾಡಿ. ಕಂಡಿದ್ದು ಸುಳ್ಳಾಗಿರೋದು ಹೌದು, ಸತ್ಯ ಆಗಿರೋದು ಜಾಸ್ತಿನೋ ಸುಳ್ಳಾಗಿರೋದು ಜಾಸ್ತಿನಾ? ಸತ್ಯ ಆಗಿರೋದೇ ಜಾಸ್ತಿ. ಎಲ್ಲಿ ಸುಳ್ಳಾಗಿದೆ, ಏನಾಗಿದೆ ಅಲ್ಲಿ, ಸರಿಯಾಗಿ ಕಂಡಿಲ್ಲ. ಅದಕ್ಕೆ ಪ್ರಮಾಣ ದೃಷ್ಟ. ಸರಿಯಾಗಿ ಕಂಡಿದ್ದು ಎಂದು ಸುಳ್ಳಾಗೋದಿಲ್ಲ. ಈ ರೀತಿ ಆಚಾರ್ಯ ಕೇಳಿದಾಗ ಉತ್ತರ ಕೊಡೋದು ಕಷ್ಟ ಆಯ್ತು. ಅರ್ಥ ಆಯ್ತು. ಉಳಿದವ್ರು ಉತ್ತರ ಕೊಟ್ಬಿಟ್ಟಿದ್ರು ಅವರು. ಅದು ಉತ್ತರ ಕನ್ವಿನ್ಸ್ ಮಾಡಿ ಹಾಕ್ಬಿಟ್ಟಿದ್ರು. ಆಚಾರ್ಯಕ್ಕೆ ಒಪ್ಪಲಿಲ್ಲ ಅದು. ಎಲ್ಲಿ ಸುಳ್ಳಾಗಿ ತೋರಿಸ್ತೀಗ. ಮತ್ತು ಕಂಡಿದ್ದು ಸುಳ್ಳಾಗಬೇಕಾದ್ರೂ ಕೂಡ ಎರಡು ಸತ್ಯ ಇರಬೇಕು. ಮತ್ತೆ ಹೇಳಿದ್ರು, ಮತ್ತೆ ಎಲ್ಲಿ ಸುಳ್ಳಾಗಿದೆಯೋ ಶುಕ್ತಿ ನೋಡಿದೆ ರಜತ ಅಂತ ತಿಳ್ಕೊಂಡು, ಬರೀ ಶುಕ್ತಿ ನೋಡಿದವರು ರಜತ ಜ್ಞಾನ ಬರೋದಿಲ್ಲ. ಯಾಕೆ? ಅದಕ್ಕೆ ಅದು ಜ್ಞಾನ ಬೇಕು. ಮತ್ತೆ ಎಲ್ಲೆಲ್ಲೋ ಇಲ್ಲೋಡೆ ಬೆಳ್ಳಿ ಅಂತ ಅನಿಸೋದಿಲ್ಲ. ಯಾಕೆ? ಅಧಿಷ್ಠಾನ ಸರಿ ಇರಬೇಕು. ಅಧಿಷ್ಠಾನಂತೆ ಸದೃಶ್ಯಂ ಸತ್ಯವಸ್ತು ದ್ವಯಂ ವಿನ ನಭ್ರಾಂತಿರ್ಭವತಿ ಕ್ವಾಪಿ ಸ್ವಪ್ನ ಮಾಯಾದಿಕೇಶ್ವರಿ. ಎಲ್ಲಿ ಬಂದು ಕೊಟ್ಟು ಮಾಡಿದಾರೆ ಗೊತ್ತಾ ಆಚಾರ್ಯದನ್ನ? ನೆನಪಿದೆಯಾ? ಇಲ್ಲ. ಎಲ್ಲಿ? ತತ್ವೋದ್ಯೋಗದಲ್ಲಿ ಮಾಡಿದ್ದಾರೆ. ವಿಷ್ಣು ಸ್ವಲ್ಪ ಮಾಡಿದ್ದಾರೆ. ತತ್ವೋದ್ಯೋಗ ಡೀಟೇಲ್ ಕೊಡ್ತಾರೆ. ನಚ ಮಾಯಾ ವಿನಾ ಮಾಯಾ ದೃಶ್ಯತೆ ವಿಶ್ವಮೇಶ್ವರ ಸದಾ ಪಶ್ಯತೆ ತೇನೇದಂ ನ ಮಾಯಾ ಇತ್ಯವಧಾರಿತ. ಪಾರಾಯಣ ಮಾಡ್ತಾ ಅನುಕೂಲ ಏನು, ಫಸ್ಟ್ ಟೈಮಿಗೆ ಮಾಡಿರ್ತೀವಿ. ನಾ ಮನೆಯಲ್ಲಿ ಟೆಲಿಫೋನ್ ಡೈರೆಕ್ಟ್ ಇದ್ರೆ ನಂಬರ್ ಹುಡ್ಕೋದು ಸುಲಭ ಅಲ್ಲ. ಆ ಥರ ಮನೆ ಒಂದ್ಸರಿ ಪಾರಾಯಣ ಮಾಡ್ತಾ ಇದ್ಬಿಟ್ರೆ ಯಾವ ಗ್ರಂಥ ಎಲ್ಲಿ ಬಂದಿದೆ ಕಂಟೆಂಟ್ಸ್ ಗೊತ್ತಿದ್ರು ಸಾಕು, ಹುಡ್ಕೊಂಡು ಬರುತ್ತೆ ಆಮೇಲೆ. ಅದಕ್ಕೆ ಅದನ್ನ ಗ್ರಂಥ ಯಾವಾಗಲೂ ಟಚಲ್ಲಿ ಇರ್ಬೋದು. ಕದಾಗಮಾಂತಸ್ಯ ಕುಯುಕ್ತಿ ಬಾಧಾನ್ ನಹಿ ತ್ವದನ್ಯ ಚರಿತುಂ ಸಮರ್ಥ. ಆದ್ರಿಂದನೇ ನಿಮಗಿಂತ ಬೇರೆ ಯಾರೂ ಕೂಡ ಅದನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ವೇದಾಶ್ಚ ಸರ್ವೇ ಸಹಶಾಸ್ತ್ರ ಸಂಘ ಉತ್ಸಾದಿತಾಸ್ತೇನ ರಸಂತಿ ತೇದ್ಯ ತತ್ಸಾಧು ಭೂಮಾ ಭವತಿರ್ಯ ವೇದಾನ್ ಉದ್ಧೃತ್ಯ ಶಾಸ್ತ್ರಾಣಿ ಪುರುಷ್ವ ಸಮ್ಯಕ್. ವೇದಾಃ ಚ ಸರ್ವೇ ಸಹಶಾಸ್ತ್ರ ಸಂಘಾಃ ಉತ್ಸಾದಿತಾಃ ತೇನ ನ ಸಂತಿ ತೇ ಅಥ ತತ್ ಸಾಧು ಭೂಮೌ ಅವತೀರ್ಯ ವೇದಾನ್ ಉದ್ಧೃತ್ಯ ಶಾಸ್ತ್ರಾಣಿ ಕುರುಷ್ವ ಸಮ್ಯಕ್. ವೇದಾಃ ಚ ಸರ್ವೇ, ಎಲ್ಲಾ ವೇದಗಳು ಕೂಡ. ವೇದಾದಿಗಳು ಇವೆಲ್ಲ ನೋಡ್ಕೊಂಡು ಹೋಗ್ರಿ ಅಂದ್ರೆ ಇಲ್ಲೇ ಇಲ್ಲ. ಏನ್ ಮಾಡಿದ್ದಾರೆ ವೇದಗಳನ್ನು? ಅವನು ಪೂರ್ವ ಪಕ್ಷಗಳು ಏನ್ ಮಾಡ್ಬಿಟ್ಟಿದ್ದಾರೆ, ನಾಶ ಮಾಡಿದ್ದಾರೆ. ನಿಮ್ಮಲ್ಲಿ ಆಲ್ರೆಡಿ ನಿಮ್ಮದು ಇದೆ. ಈಗ ಇವು ಡಾಕ್ಯುಮೆಂಟ್ ಇಲ್ಲ, ಏನಾಯ್ತಾಗ ಕೇಸ್ ಹೋಯ್ತು. ನಿಮ್ಮದು ಡಾಕ್ಯುಮೆಂಟ್ ಇಲ್ಲ, ಆಕ್ಚುಲಿ ನಿಮ್ಮ ಪ್ರಕಾರ ಇದೆ, ಏನೋ ಮಿಸ್ಪ್ಲೇಸ್ ಆಗಿಬಿಟ್ಟೆ, ಪ್ರೊಡ್ಯೂಸ್ ಮಾಡಕ್ ಆಗಲಿಲ್ಲ, ಕೇಸ್ ಸೋತ್ ಬಿಡ್ತೀನಿ. ವೇದಗಳಿವೇ ಇತ್ತು, ಅದು ಇಲ್ದ ಮಾಡ್ಬಿಟ್ಟಿದ್ದಾನೆ. ಹಾಗೆ ಓದೋರೇ ಇಲ್ಲ, ಓದೋ ಬುದ್ಧಿ ಕೊಟ್ಟಿಲ್ಲ. ಇವತ್ತು ಓದೋ ಬುದ್ಧಿ ಇಲ್ಲ, ಆ ಸ್ಥಿತಿಯಲ್ಲಿದೆ. ವೇದಗಳನ್ನ ಯಾರು ಕೂಡ ಸಹಶಾಸ್ತ್ರ ಸಂಘ, ಶಾಸ್ತ್ರ ಸಂಘ ಅಂದ್ರೆ ಮೀಮಾಂಸಾ ಹಳೆವು ಯಾವುದೂ ಇಲ್ಲ ಈಗ. ಉತ್ಸಾದಿತಾಸ್ತೇನ, ಎಲ್ಲ ನಾಶ, ಬುಕ್ಗಳು ಹಾಳು ಮಾಡೋದೊಂದು, ಓದ್ದಂತೆ ಮಾಡೋದೊಂದು. ಪುಸ್ತಕ ಇವೆ, ಇವತ್ತು ಕೊರೋನಾ ಓದಕ್ಕೆ ಆಗ್ತಾ ಇಲ್ಲ, ಸ್ಕೂಲ್ ಇಲ್ಲ, ಆ ತರ ಆಯ್ತು. ಓದಕ್ಕೆ ಆಗ್ತಾ ಇಲ್ಲ, ಪುಸ್ತಕಗಳೇ ಇಲ್ಲ. ಕೆಲವು ಕಡೆಗೆ ಬುಕ್ಸ್ ಬಂದಿಲ್ಲ, ಕಾಲೇಜ್ ಶುರುವಾಗಿದೆ, ಸ್ಕೂಲ್ ಶುರುವಾಗಿದೆ, ಬುಕ್ಸ್ ಬಂದಿಲ್ಲ, ಮತ್ತೆ ಪಾಠ ಇಲ್ಲ. ಆ ರೀತಿ ಆಗಿದೆ. ತೇನ ನಸಂತಿ ತೇದ್ಯ, ಅವ್ಯಾವು ಇಲ್ಲೇ ಇಲ್ಲ ಈಗ. ಇವತ್ತು ಕೂಡ ವೇದಗಳಿರೋದು ಬಹಳ ಕಡಿಮೆ ಇರೋದು. ಅರ್ಥ ಆಯ್ತವೆ, ತುಂಬಾ ಕಡಿಮೆ ಇರೋದು ವೇದಗಳು ಇವತ್ತು. ಯಾಕೆ? ಓದೋರು ಕಡಿಮೆ ಆಗ್ತಾ ಹೋದಾಗ ಏನಾಗುತ್ತೆ?
ನಿಧಾನ ಹೋಗ್ಬಿಡುತ್ತೆ. ಇವತ್ತು ಎಷ್ಟೋ ವೇದಗಳು ಓದ್ಬೇಕು, ಸಾಮವೇದ ಓದೋರು ರಾತ್ರಿ ಸಿಗೋದೇ ಭಾರಿ ಕಷ್ಟ. ಚಿಕ್ಕರು ಚೂರು ಚೂರು ಬರೋದೇ ಹೊರತು ಒಟ್ಟು ಲೆಕ್ಕದಲ್ಲಿ ಬರ್ತಿರೋದು ಭಾರಿ ಚೂರು. ಅನಂತ ವೇದಗಳಲ್ಲಿ ಉಳ್ಕೊಂಡಿರೋದು ಎಷ್ಟು ನಿಮ್ಗೆ ಪ್ರಿಂಟ್ ಆಗಿರುತ್ತೆ ಇಷ್ಟೇ ಆಗೋದು. ವೇದಗಳು ಅನಂತ, ಎಲ್ಲ ಪ್ರಿಂಟ್ ಮಾಡಿಸಿದ್ರೆ ಸಣ್ಣ ಅಕ್ಷರ ಮಾಡಿಸಿದ್ರೆ ಇಷ್ಟೇ ಇರೋದೆಷ್ಟದು ಅನಂತ. ಸರಿ, ಹೋಗಿದ್ದೆಷ್ಟು ಉಳಿದಿದ್ದೆಷ್ಟು ಹೋಗಿದ್ದೆ. ಇವತ್ತು ಇಷ್ಟೂ ಕೂಡ ಇಲ್ಲದೆ ಕಾಲ ಬಂದಿತ್ತು, ಆ ಕಾಲಕ್ಕೆ ಇಷ್ಟೂ ಕೂಡ ಇಲ್ಲ, ಇವತ್ತು ಏನೇನೂ ಇಲ್ಲ. ಸಂತಿತೆ ಅದ್ಯ ತತ್ಸಾಧು ಭೂಮೌ ಅವತೀರ್ಯ ವೇದಾನ್. ಅದಕ್ಕೇನು ಮಾಡ್ಬೇಕೀಗ? ನೀನೇ ಭೂಮಿಲಿ ಅವತಾರವನ್ನು ಮಾಡಬೇಕು. ವೇದಾನುಧೃತ್ಯ, ವೇದಗಳನ್ನೆಲ್ಲ ಮತ್ತೆ ಪಬ್ಲಿಷ್ ಮಾಡಬೇಕು. ಶಾಸ್ತ್ರಾಣಿ, ಶಾಸ್ತ್ರ ರಚನೆ ಮಾಡಬೇಕು. ವೇದಗಳು ನಿತ್ಯ ಆದ್ದರಿಂದ ಬರೆಯೋಗಿಲ್ಲ, ಉದ್ಧಾರ ಮಾಡಿದ್ರೆ ಸಾಕು. ಶಾಸ್ತ್ರಗಳು ಹೋಗಿದೆ ರಿರೈಟ್ ಮಾಡಬೇಕು, ಶಾಸ್ತ್ರಗಳನ್ನೆಲ್ಲ ಮತ್ತೆ ಬರಿಬೇಕು. ಕುರುಷ್ವ ಸಮ್ಯಕ್, ಅದು ಸಮ್ಯಕ್ ಉದ್ಧೃತ್ಯ ಸಮ್ಯಕ್ ಕುರುಷು. ವೇದಗಳು ಸರಿಯಾಗಿ ಉದ್ಧಾರ ಮಾಡೋದು ಅಂದ್ರೆ ಏನು? ಆ ಸ್ವರ ವರ್ಣ ತಕ್ಕಂತೆ ಬರಬೇಕು. ಸ್ವರ ಹೆಚ್ಚು ಕಡಿಮೆ ಆದರೂ ವೇದ ಹೋದಾಗ ಲೆಕ್ಕ. ಆ ಸ್ವರ ಕೂಡ ಯಾರ್ಯಾರು ಹಾಕ್ಲಿಕ್ಕೆ ಬರೋದಿಲ್ಲ, ಅದೇ ಪದ್ಧತಿಯಲ್ಲೇ ಬಂದಿರಬೇಕು, ಪರಂಪರೆಯಲ್ಲೇ ಬರಬೇಕು. ಆ ಅಕ್ಷರ ಕ್ರಮ ಆ ಸ್ವರ ಪ್ರತಿಯೊಂದು ಅದೇ ಕ್ರಮದಲ್ಲಿ ಬರಬೇಕು. ಅದು ನೋಡ್ಕೊಂಡು ಅಡ್ಜಸ್ಟ್ ಮಾಡಕ್ಕೆ ಬರೋದಿಲ್ಲ ಅದನ್ನ. ಆದ್ದರಿಂದ ನೀವೇ ಮಾಡಬೇಕು, ಸ್ವಂತ ಸ್ತೋತ್ರ ಮಾಡಿ. ಇಲ್ಲಿವರೆಗೂ ಸ್ತೋತ್ರ. ಈಗ ಇಲ್ಲಿಂದ ಮೊದಲೇ ಶುರುವಾಗಿದ್ದು ಸಮುದ್ರ ಮಥನ ಕೆಲಸ ಯಾತಕ್ಕೆ ಶುರು ಮಾಡಿದ್ರು? ಸದತ್ತ ಮಾಲಾ ಭುವಿಪಾತ ಕೋಪತಃ ಕೊಟ್ಟ ಮಾಲೆಯನ್ನ ಇಂದ್ರದೇವರಿಗೆ ಅವಮಾನ ಮಾಡಿದ್ದಕ್ಕೆ ದುರ್ವಾಸ ಮುನಿಗಳು ಹೀಗೆ ಮಾಡಿದ್ರು. ಅಲ್ಲಿಗೆ ಶುರು ಮಾಡಿದ್ದು ಇಲ್ಲಿವರೆಗೆ ಲಿಂಕ್ ಅದೀಗ. ಸಮುದ್ರ ಮಥನ ಎಲ್ಲ ಹೇಳ್ತಾ ಬಂದು ಅವತ್ತಿನ ಸ್ಥಿತಿ ಇವತ್ತಾಗಿದೆ ಅಂತ ಅರ್ಥ. ಅವತ್ತು ಇಂದ್ರ ರಾಜ್ಯ ಭ್ರಷ್ಟರಾಗಿ ಯಾವ ಸ್ಥಿತಿಯಲ್ಲಿದ್ದರೋ ಇವತ್ತು ಜ್ಞಾನ ಭ್ರಷ್ಟರಾಗಿ ಜನ ಇದ್ದಾರೆ. ಆಗಿನ ಧನ್ವಂತರಿ ಮತ್ತು ಮೋಹಿನಿ ರೂಪದಿಂದ ಒಂದು ಹೇಗೆ ಉದ್ಧಾರ ಮಾಡಿದೆಯೋ ವ್ಯಾಸ ರೂಪದಿಂದ ಬರಬೇಕು. ಅರ್ಥ ಆಯ್ತಾ? ಅದು ಎಲ್ಲ ಟ್ಯಾಲಿ ಮಾಡ್ತಾ ಹೋಗ್ತಾರೆ. ಅವತ್ತಿನ ಪರಿಸ್ಥಿತಿ ಹೀಗಿದೆ, ಗೊತ್ತಾಯ್ತಾ? ಅಲ್ಲಿ ದುರ್ವಾಸರ ರೋಲ್ ಇದೆ, ಇಲ್ಲಿ ಪಾಶುಪತಾದಿ ಆಗಮದ ರೋಲ್ ಇದೆ. ಒಂದಕ್ಕೊಂದು ಮ್ಯಾಚ್ ಆಗ್ತಾ ಹೋಗುತ್ತೆ. ಸೊ ನೀನು ಬಂದೇ ಸರಿ, ಇನ್ಯಾರು? ಅಲ್ಲಿ ಧನ್ವಂತರಿಯಾಗಿ ಅಮೃತ ನಿನಗೆ ಮಾತ್ರ ಸಾಧ್ಯ ಇತ್ತು. ಬೆಟ್ಟ ಎತ್ತೋದು, ತರೋದು, ಇಡೋದು ಪ್ರತಿಯೊಂದು ನೀನೇ ಮಾಡಿದ್ದಾಗ ಈಗಲೂ ಅದೇ ಕೆಲಸ ಮಾಡ್ಬೇಕೀಗ. ಅಂಥದ್ದೇ ಸ್ಥಿತಿ ಇದೆ. ಟೋಟಲ್ ಚೇಂಜ್ ಆಗ್ಬೇಕು, ಬೇರೆಯವ್ರಿಗೆ ಸಾಧ್ಯ ಇಲ್ಲ. ಎಷ್ಟು ದೀಪ ಹಚ್ಚಿಟ್ರು ಕೂಡ ಅದು ದೀಪ ಆಗತ್ತೆ ಹೊರತು ಕತ್ತ ಹೋಗೋದಿಲ್ಲ. ಸೂರ್ಯ ಬಂದ್ರೆ ಅಲ್ಲಿ ಹಗಲು ಅಂತ ಏನು ಎಷ್ಟು ಕೋಟಿ ದೀಪ ಹಚ್ಚಿಡಿ, ಅದು ಹಗಲು ಅಂತ ಯಾರು ಕರೆಯೋದಿಲ್ಲ. ಒಳ್ಳೆ ದೀಪ ವಾರಿ ಹಚ್ಚಿದ್ದೀರಿ ಅಂತಾರೆ ಹೊರತು ಹಗಲು ಅಂತ ಅವ್ರು ಸಿಟ್ಟು ಬರುತ್ತೆ, ಎಷ್ಟೊಂದು ಕಷ್ಟಪಟ್ಟಿದ್ದೀರಿ ಅಂತ. ಒಬ್ಬ ಸೂರ್ಯ ಇಡೀ ಜಗತ್ತಿಗೆ ಏನಾಯ್ತು ಈಗ? ಹಗಲು ಅಂತ ಕರೀತಾರೆ. ಹಗಲು ಅನ್ನೋ ಕಾನ್ಸೆಪ್ಟ್ ಬರಬೇಕಾದ್ರೆ ಸೂರ್ಯ ಹಾಗಿರಬೇಕು. ಜ್ಞಾನ ಪೂರ್ತಿ ಹಗಲಾಗಬೇಕಾದ್ರೆ ಯಾರು ಬರಬೇಕು? ನೀವೇ ಬರ್ಬೇಕು, ಜ್ಞಾನ ಸೂರ್ಯ. ಅದಕ್ಕೆ ವೇದವ್ಯಾಸರು ಏನಂತ ಕರೆದ್ರು? ಜ್ಞಾನ ಸೂರ್ಯ ಅಂತ. ಮತ್ತೆ ಜಯತ್ಯಜೋ ಖಂಡ ಗುಣೋರು ಮಂಡಲ ಸದೋದಿತೋ ಜ್ಞಾನ ಪರೀಚಿಮಾಲಿ ಸ್ವಭಕ್ತ ಹಾರ್ದೋಚ್ಚ ತಮೋನಿ ಹಂತ ವ್ಯಾಸಾವತಾರೋ ಹರಿರಾತ್ಮ ಭಾಸ್ಕರ. ಇದೆಲ್ಲ ಬ್ಯಾಕ್ ಗ್ರೌಂಡ್ ನಲ್ಲಿ ಅವರು ಸೂರ್ಯ ಅಂತ ಅದಕ್ಕೆ ಹೇಳಿದ್ರು ಗೊತ್ತಾಗುತ್ತೆ. ಸುಮ್ಮನೆ ಶ್ಲೋಕದಲ್ಲಿ ಸೂರ್ಯ ಹೇಳ್ಬಿಟ್ಟಾಗಲ್ಲ, ಎಂತ ಚೇಂಜ್ ಮಾಡಿದ್ರು ಅದೇ ರೋಲ್ ಹೇಳ್ತಾರೆ. ಅದು ನಾಳೆ ಅಂದ್ರೆ ನಾಳೆ ದ್ವಾದಶಿ.